ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಲಾಸ್ಟ್ ಸೆಷನ್ಸಲ್ಲಿ ನಾವು ಫಸ್ಟ್ PUC ಚಾಪ್ಟರ್ಸ್ 1, 2, 3 ಅಂದರೆ ಬೇಸಿಕ್ ಮ್ಯಾಥಮೆಟಿಕ್ಸ್, ವೆಕ್ಟಾರ್ಸ್ ಮತ್ತು 1 ಡೈಮೆನ್ಷನ್ ಚಾಪ್ಟರ್ಸ್ನ ನಾವು ನೋಡಿದ್ದೀವಿ. ಈ ಒಂದು ವಿಡಿಯೋಲಿ ನಾವು ಮೋಷನ್ ಇನ್ 2 ಡೈಮೆನ್ಷನ್ ನೋಡೋಣ, ಅಂದರೆ ಮೋಷನ್ ಇನ್ ಎ ಪ್ಲೇನ್ ಅಂತ ಅಂದ್ಬಿಟ್ಟು. ನೋಡಿ, ಈ ಒಂದು ಚಾಪ್ಟರ್ಸಲ್ಲಿ ನಿಮಗೆ ನೀಟ್ಗೆ 1 or 2 ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮಿಸ್ ಮಾಡ್ಕೊಳ್ದಿರ ಫಾಲೋ ಮಾಡ್ತಾ ಇದ್ದೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಏನೇ ಡೌಟ್ ಬಂದರೂ ಕಮೆಂಟ್ ಹಾಕ್ತಾ ಇರ್ರಿ. ಐ ಆಮ್ ರೆಡಿ ಟು ಎಕ್ಸ್ಪ್ಲೈನ್ ಯುವರ್ ಡೌಟ್ಸ್. ಹಾಗಂತ ಏನೇ ಮಿಸ್ಟೇಕ್ಸ್ ಇದ್ರೂ ಸಹ ಹೇಳ್ತಾ ಇರ್ರಿ, ಸೊ ದಟ್ ಐ ಕ್ಯಾನ್ ಕಂಪ್ಲೈನ್. ಇದು ಒನ್ ಟೈಮ್ ಅಂದರೆ ನಿಮ್ಗೆ ಏನಂತಂದಾಗ ಇದು ಒನ್ ಸ್ಟಚ್ ಆಗಿರೋದ್ರಿಂದ ಚಿಕ್ಕ ಪುಟ್ಟ ಮಿಸ್ಟೇಕ್ ಆದರೂ ಸಹ ಡೋಂಟ್ ವರಿ, ಐ ವಿಲ್ ರೆಕ್ಟಿಫೈ ಇಟ್. ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಚಾಪ್ಟರ್. ನಮ್ಮ ಚಾಪ್ಟರ್ನ ಶುರು ಮಾಡ್ಕೊಳ್ಳೋಣ. ಮೋಷನ್ ಇನ್ 2 ಡೈಮೆನ್ಷನ್ ಅಂತ ಅಂದ್ಬಿಟ್ಟು ಇದರಲ್ಲಿ ಎಷ್ಟು ಬೇಕು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ನೀಟ್ಗೆ ಎಷ್ಟು ಬೇಕೋ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಅಷ್ಟೇ ಅಲ್ಲ, ಇದರ ಡೆರಿವೇಷನ್ಸ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಇಟ್ ಇಸ್ ಎ ಫಾರ್ crash course for entrance part. ನೋಡಿ, ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸಿ ವಾಟ್ ಆರ್ ದ ಟಾಪಿಕ್ಸ್ ಆರ್ ಗೋಯಿಂಗ್ ಟು ಕವರ್. ಇಂಟ್ರಡಕ್ಷನ್ ಅಂದ್ರೆ ಏನು ನೋಡೋಣ. ಪ್ರೊಜೆಕ್ಟೈಲ್, ಆಬ್ಲಿಕ್ ಪ್ರೊಜೆಕ್ಟೈಲ್, ಹಾರಿಜಾಂಟಲ್ ಪ್ರೊಜೆಕ್ಟೈಲ್, ಪ್ರೊಜೆಕ್ಟೈಲ್ ಆನ್ ಅನ್ ಇನ್ಕ್ಲೈನ್ಡ್ ಪ್ಲೇನ್. ಈ ಟಾಪಿಕ್ಸ್ ನಾವು ಕವರ್ ಮಾಡೋಣ ಈ ಒಂದು ವಿಡಿಯೋ ಅಲ್ಲಿ. ನೋಡಿ, ಸರ್ಕ್ಯುಲರ್ ಮೋಷನ್ ಅನ್ನೋದು ಸಹ ನಿಮಗೆ 2 ಡೈಮೆನ್ಷನ್ಗೆ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಆದರೂ ಸಹ ಅದನ್ನ ಈ ಚಾಪ್ಟರ್ ನಾನು ಕವರ್ ಮಾಡ್ತಾ ಇಲ್ಲ. ಯಾಕೆ ಅಂತಂದಾಗ ಅದನ್ನೇ ಸಪರೇಟ್ ಟಾಪಿಕ್ ಆಗಿ ಮಾಡ್ತೀನಿ. ಬಿಕಾಸ್ ಸರ್ಕ್ಯುಲರ್ ಮೋಷನ್ ಅನ್ನೋದು ನಿಮಗೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಲ್ಲೂ ಬರುತ್ತೆ, ಇದರಲ್ಲೂ ನಿಮಗೆ ಬರುತ್ತೆ. ಎಲ್ಲ ಒಟ್ಟಿಗೆ ಕಂಬೈನ್ಡ್ ಆಗಿ ಒಂದು ಸಪರೇಟ್ ಪಾರ್ಟ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಟ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಆಫ್ ಸರ್ಕ್ಯುಲರ್ ಮೋಷನ್. ಸೊ ಲೆಟ್ ಅಸ್ ಗೋ ವಿತ್ ದ ನೆಕ್ಸ್ಟ್. ನೋಡಿ, ಇಲ್ಲಿ ಏನು ಹೇಳ್ತಾ ಇದೀವಿ ಅಂತ ಒಂದ್ಸರಿ ನೀಟಾಗೆ ಅರ್ಥ ಮಾಡ್ಕೊಳ್ಳಿ. ಪ್ರೊಜೆಕ್ಟೈಲ್. ವಾಟ್ ಈಸ್ ದಿಸ್ ಪ್ರೊಜೆಕ್ಟೈಲ್? ಪ್ರೊಜೆಕ್ಟೈಲ್ ಅಂದರೆ ಏನು ಅಂತಂದಾಗ ಪ್ಲೀಸ್ ಅಬ್ಸರ್ವ್ ದಟ್ ಎನಿ ಬಾಡಿ ವಿಚ್ ಈಸ್ any object or any body which is thrown into air, by making an angle, other than 0 degree and 90 degree ಅಂತ ಹೇಳ್ತಾರೆ. ಈಸ್ ಕಾಲ್ಡ್ ಪ್ರೊಜೆಕ್ಟೈಲ್ ಅಂತ ಹೇಳ್ತಾರೆ. ಯಾಕೆ ಅಂತಂದಾಗ ನೋಡಿ, 0 ಡಿಗ್ರಿಯಲ್ಲಿ ಅಂದರೆ ಹಾರಿಜಾಂಟಲ್ ನಾವು ಎಸೆದಿದ್ದಾಗ ಅದು ಸ್ಟ್ರೈಟ್ ಲೈನ್ ಮೋಷನ್ ಆಗುತ್ತೆ. ಅಷ್ಟೇ ಅಲ್ಲ, 90 ಡಿಗ್ರಿಯಲ್ಲಿ ನಾವು ಎಸೆದಿದ್ದಾಗೂ ಸಹ ಅದು ನಿಮ್ಗೆ ಏನಾಗುತ್ತೆ, ಸ್ಟ್ರೈಟ್ ಲೈನ್ ಮೋಷನ್ ಆಗುತ್ತೆ. ಸೊ ಅದರ್ ದ್ಯಾನ್ 0 ಡಿಗ್ರಿ ಅಂಡ್ 90 ಡಿಗ್ರಿಯಲ್ಲಿ ಯಾವುದೇ ಒಂದು ಬಾಡಿ ನಾವು ಪ್ರೊಜೆಕ್ಟ್ ಮಾಡಿದ್ರು ಸಹ ಅದನ್ನ ನಾವು ಪ್ರೊಜೆಕ್ಟೈಲ್ ಮೋಷನ್ ಅಂತ ನಾವು ಕರಿತೀವಿ. ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಟರ್ಮ್ಸ್ ನಾವು ಅಬ್ಸರ್ವ್ ಮಾಡೋಣ. ಸಿ ಹಿಯರ್, ಲೆಟ್ ಅಸ್ ಸೇ ದಿಸ್ ಈಸ್ ದ x axis and this is the y axis. So see here, whenever an object is thrown with some initial velocity, let it be u anta kariyona. So let theta be the angle of projection anta karitivi. It moves as shown in the figure. ನೋಡಿ, ಇಲ್ಲಿ ಫಸ್ಟ್ ಆಫ್ ಆಲ್ ವಾಟ್ ಈಸ್ ದಿಸ್ ಅಂತಂದಾಗ ಆಂಗಲ್ ಆಫ್ ಪ್ರೊಜೆಕ್ಷನ್ ಅಂದ್ರೆ ಏನು ನೋಡಬೇಕು. ಆಂಗಲ್ ಆಫ್ ಪ್ರೊಜೆಕ್ಷನ್ ಥೀಟಾ ಅಂದ್ರೆ ಏನಪ್ಪಾ ಅಂತಂದ್ರೆ ದ angle with which an object is thrown into air, okay, with respect to x axis is called as angle of projection. Angle of projection ಯಾವತ್ತಿಗೆ ಆಗಲಿ ಚೇಂಜ್ ಆಗಲ್ಲ, it always remains constant ಅಂತ ಹೇಳ್ತಾರೆ. What is this velocity of projection here? ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಅಂದರೆ ಏನಪ್ಪ ಅಂತಂದಾಗ ನಾವು ಬಾಡಿನ ಯಾವ ವೆಲಾಸಿಟಿಯಲ್ಲಿ ಎಸಿತಾ ಇದ್ದೀವೋ ಅದನ್ನು ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಅಂತ ಹೇಳ್ತೀವಿ. ಯೂಶಲಿ ಡಿನೋಟೆಡ್ ಬೈ ಯು ಅಂತ ಕರಿತೀವಿ. ಅರ್ಥ ಇದಲ್ವಾ? ಇನಿಷಿಯಲ್ ವೆಲಾಸಿಟಿ ವಿಲ್ ನಾಟ್ ಚೇಂಜ್ ಅಂತ ಹೇಳ್ತೀವಿ. ನೀವು ಇಲ್ಲಿ ಏನೇನು ಪಾಯಿಂಟ್ಸ್ ನಾವು ಕಲಿಬೇಕು ಅನ್ನೋದನ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಸಿ ಹಿಯರ್, ವೆನೆವರ್ ಯು ಅಬ್ಸರ್ವ್ ದಿಸ್ ಕೇರ್ಫುಲಿ, ಇಲ್ಲಿ ನೋಡಿ, ಇಲ್ಲಿ ಯು ಇಟ್ ಈಸ್ ಮೂವಿಂಗ್ ಇನ್ ಎ ಪ್ಲೇನ್ ಅಲ್ವಾ, ಇಲ್ಲಿ 2 ಡೈಮೆನ್ಷನಲ್ ಮೋಷನ್ ಆಗಿರುತ್ತೆ. ದೇರ್ ಫೋರ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಅದರ ವೆಲಾಸಿಟಿ ux ಅಂತ ಕರೆಯೋಣ. ನೆಕ್ಸ್ಟ್ ಅಲಾಂಗ್ ದ ವೈ ಆಕ್ಸಿಸ್ ಅದರ ವೆಲಾಸಿಟಿನ uy ಅಂತ ಕರೆಯೋಣ. ಬೈ ದ ನಾಲೆಡ್ಜ್ ಆಫ್ ರೆಸಲ್ಯೂಷನ್ ಆಫ್ ವೆಕ್ಟಾರ್ಸ್ ನಾವೇನಂತ ಬರಿಬೋದು ನೋಡಿ, ಇಲ್ಲಿ ux ನ ನಾವು u cos θ ಅಂತ ಬರಿಬಹುದು.
ಅಂಡ್ ಯು ವೈನ ಏನೆಂತ ಬರಿಬೋದು ನಾವಿಲ್ಲಿ ವರ್ಟಿಕಲ್ ಕಾಂಪೊನೆಂಟ್ ಆಫ್ ಇನಿಷಿಯಲ್ ವೆಲಾಸಿಟಿ ನಾವು ಯು ಸೈನ್ ಟೀಟಾ ಅಂತ ಬರಿಬಹುದು. ಅದೇ ನಮಗೆ ವೆಕ್ಟಾರ್ ಫಾರ್ಮಲ್ ಬೇಕು ನಮಗೆ ಇನಿಷಿಯಲ್ ವೆಲಾಸಿಟಿನ ಅಂತಂದ್ರೆ ಇನ್ ವೆಕ್ಟಾರ್ ಫಾರ್ಮ್ ನಾವು ಹೇಗೆ ಬರಿಬಹುದು ಅಂತ ಅಬ್ಸರ್ವ್ ಮಾಡಿ. ಯು ವೆಕ್ಟಾರ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಯು ಎಕ್ಸ್ ಐ ಕ್ಯಾಪ್ ಪ್ಲಸ್ ಯು ವೈ ಜೆ ಕ್ಯಾಪ್ ಅಂತ ಹೇಳ್ತಾ ಇದೀವಿ. ಸೊ ಯು ವೆಕ್ಟಾರ್ ಏನಾಗುತ್ತೆ ನೋಡಿ ಇಲ್ಲಿ ಯು ಕಾಸ್ ಟೀಟಾ ಇಂಟು ಐ ಕ್ಯಾಪ್ ಪ್ಲಸ್ ಯು ಸೈನ್ ಟೀಟಾ ಇಂಟು ಜೆ ಕ್ಯಾಪ್ ಅಂತ ಬರಿಬಹುದು. ಅರ್ಥ ಆಗಿದಲ್ವ ಹೇಳಿದ್ದು? ಸೊ ಇದು ನೋಡಿ ಪ್ರೊಜೆಕ್ಟೈಲ್ ಮೋಷನ್ ಬಹಳ ಈಸಿ ಇರುತ್ತೆ, ಆದರೆ ವೆಕ್ಟಾರ್ ನಾಲೆಜ್ ಇದ್ರೆ ಅಂತೂ ನಿಮಗೆ ತುಂಬ ಡೆಡ್ ಈಸಿ ಆಗೋಗುತ್ತೆ. ಯಾಕಂದರೆ ಎಲ್ಲ ರೆಸಲ್ಯೂಷನ್ ಮೇಲೆ ಡಿಪೆಂಡ್ ಆಗಿ ಇರುತ್ತೆ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸೊ ವಾಟ್ ಈಸ್ ದಿಸ್? ಅಂಡ್ ನೆಕ್ಸ್ಟ್ ದಿಸ್ ಈಸ್ ಅಬೌಟ್ ದ ವೆಲಾಸಿಟಿ ಅಂತ ಹೇಳ್ತಾರೆ. ದಿಸ್ ಅಬೌಟ್ ದ ವೆಲಾಸಿಟಿ. ದೆನ್ ವಾಟ್ ಹ್ಯಾಪನ್ಸ್ ಟು ಆಕ್ಸಲರೇಷನ್ ಹಿಯರ್? ಆಕ್ಸಲರೇಷನ್ ಏನಾಗುತ್ತೆ ಅಂತಂದಾಗ ನೋಡಿ ಇಲ್ಲಿ whenever we consider the acceleration along the x-axis will become equal to 0 ಅಂತ ಹೇಳ್ತೀವಿ. ಆಕ್ಸಲರೇಷನ್ ಒಂದು y ಡೈರೆಕ್ಷನ್ ನಿಮಗೆ -g ಅಂತ ಬರಿತೀವಿ, -g. ಯಾಕೆ ಅಂತಂದಾಗ ನೋಡಿ ಇಲ್ಲಿ ಒನ್ಸ್ ದ ಬಾಡಿ ಇಸ್ ಥ್ರೋನ್ ಇಂಟು ಏರ್, ಒಂದ್ಸರಿ ಬಾಡಿ ಅನ್ನೋದು ನಮ್ಮ ಕೈ ಬಿಟ್ಟು ಏರಲ್ಲಿ ಹೋಗಿದ್ದಾಗ ಅದು ಯಾವತ್ತೇ ಆಗಲಿ ಅಂಡರ್ ದ ಗ್ರಾವಿಟಿ ಮೂವ್ ಆಗ್ತಾ ಇರುತ್ತೆ. ಹಾಗಾಗಿ ಅದು ಅಲ್ಲದೆ ಅದರ ಗ್ರಾವಿಟೇಷನ್ ಅನ್ನೋದು ನಿಮಗೆ ಯಾವುದು ಕೆಳಗಡೆ ಇರೋದ್ರಿಂದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋದು ಇರುತ್ತೆ. ದಟ್ಟು ಇನ್ ವರ್ಟಿಕಲ್ ಡೌನ್ವರ್ಡ್ ಡೈರೆಕ್ಷನ್ ಆಗಿರೋದ್ರಿಂದ ನೆಗೆಟಿವ್ ಸೈನ್ ತಗೊಳ್ತಾ ಇದ್ದೀವಿ. ay ವಿಲ್ ಬಿಕಮ್ ಈಕ್ವಲ್ ಟು -g ಅಂತ ಹೇಳ್ಬೋದು. Now let us see here what happens to the after some time anta nodana. This is the initial. Now see here after some time t seconds ಏನಾಗಿರುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡೋಣ. see here ನೀಟಾಗಿ ಥಿಂಕ್ ಮಾಡಿ. x axis is y axis. ಪ್ರೊಜೆಕ್ಟೈಲ್ ಅನ್ನೋದು ಈಗ ಹೋಗಬೇಕಾದ್ರೆ ನಿಮ್ಗೇನಾಗುತ್ತೆ ಅಂತಂದರೆ ಆಫ್ಟರ್ ಸಮ್ ಟೈಮ್ ಲೆಟ್ ಅಸ್ ಸೇ ಪ್ರೊಜೆಕ್ಟೈಲ್ ಅನ್ನೋದು ಪಿ ಹತ್ರ ಇದೆ ಅಂತ ಅಸ್ಯೂಮ್ ಮಾಡಿ. ಇಲ್ಲಿ ಪಿ ಹತ್ರಕ್ಕೆ ಹೋಗಿದ್ದಾಗ ಅದರ ಕೋಆರ್ಡಿನೇಟ್ಸ್ನ ಎಕ್ಸ್ ಕಮ ವೈ ಅಂತ ನಾವು ರೆಪ್ರೆಸೆಂಟ್ ಮಾಡಬಹುದು. ಸೊ ಅಬ್ಸರ್ವ್ ದಿಸ್. ವಾಟ್ ಹ್ಯಾಪನ್ಸ್ ಟು ದಿಸ್? ನೋಡಿ ಇಲ್ಲಿ ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ ಅಲಾಂಗ್ ಎಕ್ಸ್ ಡೈರೆಕ್ಷನ್, ವೈ ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ ಅಲಾಂಗ್ ವೈ ಡೈರೆಕ್ಷನ್ ಅಂತ ಹೇಳ್ಬೋದು. ದೇರ್ ಫೋರ್ ಥಿಂಕ್ ಮಾಡಿ ಇಲ್ಲಿ ಏನಾಗುತ್ತೆ, ಇಲ್ಲಿ ಎಕ್ಸ್ ಅನ್ನೋದು ಏನಾಗುತ್ತೆ, ಎಕ್ಸ್ ಅನ್ನೋದು ನಿಮಗೆ ಯು ಎಕ್ಸ್ ಇಂಟು ಟಿ ಅಂತ ಬರೀಬಹುದು. ದಟ್ ಮೀನ್ಸ್ ಎಕ್ಸ್ ವ್ಯಾಲ್ಯೂ ಬಿಕಮ್ಸ್ ಈಕ್ವಲ್ಸ್ ಟು ಯು ಎಕ್ಸ್ ಅಂದ್ರೆ ಏನಪ್ಪ, ಇಲ್ಲಿ ನಮಗೆ ಯು ಕಾಸ್ ಟೀಟಾ ಇಂಟು ಟೈಮ್ ಅಂತ ಹೇಳ್ತೀವಿ. ಯು ಕಾಸ್ ಟೀಟಾ ಇಂಟು ಟೈಮ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? x will become equals to u cos theta into time t. Therefore t ಅನ್ನೋದು ಏನಾಗುತ್ತೆ ನಿಮಗೆ x ಡಿವೈಡ್ ಬೈ u cos theta ಅಂತ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ದಟ್ ಮೀನ್ಸ್ ಸಿ ಹಿಯರ್ ಪಾರ್ಟಿಕಲ್ ವಿಲ್ ಹ್ಯಾವ್ ಸಮ್ ಎಕ್ಸ್ ಪೊಸಿಷನ್ ಆಸ್ ವೆಲ್ ಆಸ್ ವೈ ಪೊಸಿಷನ್ ಅಂತ ಹೇಳ್ತಾರೆ. ಅದ ನಿಮಗೆ ವೈ ಪೊಸಿಷನ್ ಹೇಗೆ ಬರುತ್ತೆ ನೋಡಿ ಇಲ್ಲಿ, ಯೂಸಿಂಗ್ s is equals to ut ಪ್ಲಸ್ ಹಾಫ್ at ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ನಾವು ಏನು ಬರೀಬೋದು ನೋಡಿ ಇಲ್ಲಿ, y is equals to uy ಇಂಟು ಟಿ ಪ್ಲಸ್ ಹಾಫ್ ಇಂಟು ay ಇಂಟು ಟಿ ಸ್ಕ್ವೇರ್ ಅಂತ ಬರೀಬಹುದು. ದೇರ್ ಫೋರ್ ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ y ಅನ್ನೋದು ಏನಾಗುತ್ತೆ ನೋಡಿ ಇಲ್ಲಿ ಯು ಸೈನ್ ಟೀಟಾ ಇಂಟು ಟಿ ಮೈನಸ್ ay ಅಂದ್ರೆ ಮೈನಸ್ ಜಿ ಅಲ್ವಾ, ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್ ಅಂತ ಬರುತ್ತೆ. ಸೊ ಇಲ್ಲಿ ಟಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ, ಎಕ್ಸ್ ಡಿವೈಡ್ ಬೈ ಯು ಕಾಸ್ ಟೀಟಾ ಅಂತ ಬರುತ್ತೆ. ದೇರ್ ಫೋರ್ y ಬಿಕಮ್ಸ್ ಈಕ್ವಲ್ ಟು ನೋಡಿ ಯು ಸೈನ್ ಟೀಟಾ ಇಂಟು, ಥಿಂಕ್ ಮಾಡಿ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಯು ಸೈನ್ ಟೀಟಾ ಇಂಟು ಟಿ ಏನಪ್ಪ ಬರುತ್ತೆ ನಮ್ಗೆ ಇಲ್ಲಿ ಎಕ್ಸ್ ಡಿವೈಡ್ ಬೈ ಯು ಕಾಸ್ ಟೀಟಾ ಮೈನಸ್ ಹಾಫ್ ಜಿ ಇಂಟು ಟಿ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಯು ಸ್ಕ್ವೇರ್ ಕಾಸ್ ಸ್ಕ್ವೇರ್ ಟೀಟಾ ಅಂತ ಬರುತ್ತೆ. ದರ್ಫೋರ್ ಇದನ್ನು ಸಿಂಪ್ಲಿಫೈ ಮಾಡಿ ಇಲ್ಲಿ y ಇಸ್ ಈಕ್ವಲ್ ಟು ನೋಡಿ ಯು ಕ್ಯಾನ್ಸಲ್ ಆಗಿದ್ದಾಗ ಸೈನ್ ಬೈ ಕಾಸ್ ಅನ್ನೋದು ನಿಮಗೆ ಟ್ಯಾನ್ ಟೀಟಾ ಇಂಟು ಎಕ್ಸ್ ಅಂತ ಬರುತ್ತೆ, ಮೈನಸ್ ಅಬ್ಸರ್ವ್ ಮಾಡಿ ನೀಟಾಗೆ ಜಿ ಡಿವೈಡ್ ಬೈ ಟು ಯು ಸ್ಕ್ವೇರ್ ಕಾಸ್ ಸ್ಕ್ವೇರ್ ಟೀಟಾ ಇಂಟು ಎಕ್ಸ್ ಸ್ಕ್ವೇರ್ ಅಂತ ಬರಿಬಹುದು. ಸೊ ದಿಸ್ ಈಸ್ ದ ಈಕ್ವೇಶನ್ ಆಫ್ ಟ್ರಾಜೆಕ್ಟರಿ ಅಂತ ಕರಿತೀವಿ. ಈಕ್ವೇಶನ್ ಆಫ್ ಟ್ರಾಜೆಕ್ಟರಿ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಟ್ರಾಜೆಕ್ಟರಿ?
ಟ್ರಾಜೆಕ್ಟರಿ ಅಂದರೆ ಮೀನಿಂಗ್ ಏನು ಅಂತ ಅಂದಿದ್ದಾಗ ಸಿ ಹಿಯರ್ ದ ಪಾತ್ ಫಾಲೋಡ್ by the projectile okay is called trajectory ಅಂತ ಕರಿತೀವಿ. ಪಾತ್ ಫಾಲೋಡ್ ಬೈ ಅ ಪ್ರೊಜೆಕ್ಟೈಲ್ ಇಸ್ ಕಾಲ್ಡ್ ಟ್ರಾಜೆಕ್ಟರಿ ಅಂತ ಕರಿತೀವಿ. ನೋಡಿ ಈ ಒಂದು ಈಕ್ವೇಶನ್ ನಾವು ನೀಟಾಗಿ ಅಬ್ಸರ್ವ್ ಮಾಡಿದ್ದಾಗ ವೆನ್ ಅಬ್ಸರ್ವ್ ದಿಸ್ ಈಕ್ವೇಶನ್ ದಿಸ್ ಈಸ್ ಸಿಮಿಲಾರ್ ಟು ಅಂತ ಹೇಳ್ತಾರೆ. ದಿಸ್ ಈಸ್ ಸಿಮಿಲಾರ್ ಟು ಏನು ಹೇಳ್ತಾರೆ ನೋಡಿ ಇಲ್ಲಿ ನೀಟಾಗೆ y is equal to ax minus bx square okay which represents equation of a parabola ಅಂತ ಹೇಳ್ತಾರೆ. equation of a parabola ಅಂತಂದ್ರೆ ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರೊಜೆಕ್ಟೈಲ್ ಆಲ್ವೇಸ್ ಹ್ಯಾವ್ ಎ ಟ್ರಾಜೆಕ್ಟರಿ ಆಫ್ ಅ ಪ್ಯಾರಾಬೋಲಾ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದಿಸ್ ಎ ಹಿಯರ್? ಎ ಅಂದ್ರೆ ಏನು ಅಂತಂದಾಗ ವೇರ್ ಎ ಇಸ್ ಈಕ್ವಲ್ಸ್ ಟು tan theta ಅಂತ ಬರುತ್ತೆ ಅಂಡ್ ಬಿ ವಿಲ್ ಬಿಕಮ್ ಈಕ್ವಲ್ಸ್ ಟು g ಡಿವೈಡ್ ಬೈ 2 u ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ? ಈ ವ್ಯಾಲ್ಯೂಸ್ ನಮ್ಗೆ ಯಾಕೆ ಬೇಕು, ಈ ಈಕ್ವೇಶನ್ ಯಾಕೆ ಬೇಕು ಅಂತಂದಾಗ ಕೆಲವು ಸರಿ ನಿಮಗೆ ಈಕ್ವೇಶನ್ ಕೊಟ್ಬಿಟ್ಟು ಫೈಂಡ್ ಡಿಫರೆಂಟ್ ಕ್ವಾಂಟಿಟೀಸ್ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ನಾನು ನೋಟ್ ಅಂತ ನಾನು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ನೋಡಿ ಇಲ್ಲಿ ನಿಮಗೆ ಈಕ್ವೇಶನ್ ಕೊಟ್ಬಿಟ್ಟು ವಾಟ್ ಈಸ್ ದ ಆಂಗಲ್ ಆಫ್ ಪ್ರೊಜೆಕ್ಷನ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಆಂಗಲ್ ಆಫ್ ಪ್ರೊಜೆಕ್ಷನ್ ನೋಡಿ, ಇಫ್ ಐ ನೋ ದ ಈಕ್ವೇಶನ್ ಆರ್ ಇಫ್ ಐ ನೋ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಇಫ್ ಐ ನೋ ದ ವ್ಯಾಲ್ಯೂ ಆಫ್ ಬಿ ಇನ್ ದ ಈಕ್ವೇಶನ್, ಎರಡು ಎಕ್ಸಾಂಪಲ್ನ ಸಾಲ್ವ್ ಮಾಡೋಣ ನಿಮ್ಗೊಂದು ಐಡಿಯಾ ಬರುತ್ತೆ. ಆಂಗಲ್ ಆಫ್ ಪ್ರೊಜೆಕ್ಷನ್ ಟೀಟಾ ಅನ್ನೋದು ಯಾವತ್ತೇ ಆಗಲಿ ಇಟ್ ಈಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎ ಅಂತ ಬರಿಬಹುದು. ಅಷ್ಟೇ ಅಲ್ಲ, ನೆಕ್ಸ್ಟ್ ಒನ್ ಬಂದ್ರೆ ನಿಮಗೆ ರೇಂಜ್ ಅಂತನೂ ಬರುತ್ತೆ. ರೇಂಜ್ ಏನು ರೇಂಜ್ ಅನ್ನೋದು ಆಮೇಲೆ ನೋಡೋಣ. ರೇಂಜ್ ಈಸ್ ಗಿವೆನ್ ಬೈ ಎ ಬೈ ಬಿ ಅಂತ ಬರುತ್ತೆ. ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ ವಾಟ್ ಈಸ್ ಆಂಗಲ್ ಆಫ್ ಪ್ರೊಜೆಕ್ಷನ್ ಅಂಡ್ ವಾಟ್ ಈಸ್ ದ ರೇಂಜ್ ಬೈ ನೋಯಿಂಗ್ ದ ಈಕ್ವೇಶನ್ ಆಫ್ ಟ್ರಾಜೆಕ್ಟರಿ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ ಇನ್ನೂ ಒಂದ್ಸರಿ ನಾವು ಸಿಂಪ್ಲಿಫೈ ಮಾಡ್ಬೋದು. ಯಾವಾಗಾದ್ರೂ ನಾವು ಈ ಈಕ್ವೇಶನ್ನಲ್ಲಿ ನಾವು ಸೊ ಗೋ ಬ್ಯಾಕ್ ಸಿ ಇಲ್ಲಿ ಎಕ್ಸ್ ಟ್ಯಾನ್ ಟೀಟಾ ನಾವು ಕಾಮನ್ ತೆಗೆದ್ರೆ, ಇಫ್ ಐ ಟೇಕ್ ಎಕ್ಸ್ ಟ್ಯಾನ್ ಟೀಟಾ ಆಸ್ ಎ ಕಾಮನ್, ಇಫ್ ಐ ಟೇಕ್ ಸೊ ವಿ ಕ್ಯಾನ್ ರೈಟ್ y is equals to x tan theta into 1 minus x divided by capital R ಅಂತನೂ ಬರೀಬಹುದು. What is capital R? ನೋಡಿ ಇಲ್ಲಿ this is the equation of trajectory in terms of horizontal displacement and range ಅಂತ ಹೇಳ್ತಾರೆ. and range ಏನಿದು ಆರ್ ಅನ್ನೋದೇನು ಅಂದ್ರೆ ಆಮೇಲೆ ನಿಮಗೆ ತೋರಿಸ್ತೀನಿ. ಇಟ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಸೈನ್ 2 ಥೀಟಾ ಡಿವೈಡ್ ಬೈ ಜಿ ಅಂತ ಬರುತ್ತೆ. ದಿಸ್ ಇಸ್ ದ ರೇಂಜ್. ಅರ್ಥ ಆಯ್ತಲ್ವಾ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ದಿಸ್ ಈಸ್ ದ equation of trajectory in terms of horizontal displacement x and in terms of range r ಅಂತ ಬರುತ್ತೆ. ಗೊತ್ತಾಗಿದಲ್ವಾ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ಲೈಕ್ ದಟ್ we have to think. Now let us see what happens to instantaneous velocity ಅಂತ ನೋಡೋಣ, ಆರ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ನಾವು ನೋಡೋಣ. ಸೊ see here, after t seconds what is the displacement ಏನಾಗಿರುತ್ತೆ ಅಂತ ನೋಡೋಣ. what is the displacement of a projectile? ಒಂದ್ಸರಿ ಡಯಾಗ್ರಾಮ್ ಹಾಕಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಲೆಟ್ us consider this as x axis and this is y axis. ಒಂದು ಪ್ರೊಜೆಕ್ಟೈಲ್ ನ ಪ್ರೊಜೆಕ್ಟ್ ಮಾಡಿದ್ದಾಗ with some initial velocity u, let us say after some time ಯಾವುದಾದ್ರೂ ಆಗಿರ್ಬೋದು, x is the position coordinate along x axis, y is the position along y axis ಅಂತ ನಾವು ತಗೊಂಡಿದ್ದಾಗ ನೋಡಿ ಇಲ್ಲಿ ಈ ಆರಿಜಿನ್ O ಇಂದ P ಗೆ ಇರತಕ್ಕಂಥದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಎಸ್ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ x ಆಗಿರುತ್ತೆ ಮತ್ತು ಇಲ್ಲಿಂದ ಇಲ್ಲಿಗೆ y ಆಗಿರುತ್ತೆ. ಸೊ ಎಸ್ ವ್ಯಾಲ್ಯೂ ಏನಾಗಿರುತ್ತೆ ನೋಡಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು, ಇಲ್ಲ ಆರ್ ಅಂತಾನೆ ಕರಿಬಹುದು. ಇಟ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಅಂತ ಬರಿತೀವಿ. ವಾಟ್ ಈಸ್ ಎಕ್ಸ್ ವ್ಯಾಲ್ಯೂ? ನಮಗೆ ಗೊತ್ತಿದೆ, ನಮಗೆ ವಿ ನೋ ದ್ಯಾಟ್
ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಯು ಕಾಸ್ ಥೀಟಾ ಇಂಟು ಟಿ ಅಂತ ಬರಿತೀವಿ. ವೈ ವ್ಯಾಲ್ಯೂ ಅಂದ್ಬಿಟ್ಟು ನಿಮಗೆ ಯು ಸೈನ್ ಥೀಟಾ ಇಂಟು ಟಿ ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್ ಅಂತ ಬರಿಬಹುದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ದಾಗ ನಿಮಗೆ ಡಿಸ್ಪ್ಲೇಸ್ಮೆಂಟ್ ಎಸ್ ಅನ್ನೋದು ನಿಮ್ಗೆ ಏನಾಗುತ್ತೆ ನೋಡಿ, ಇಲ್ಲಿ ಯು ಕಾಸ್ ಥೀಟಾ ಇಂಟು ಟಿ ಇಂಟು ಐ ಕ್ಯಾಪ್ ಪ್ಲಸ್ ಯು ಸೈನ್ ಥೀಟಾ ಇಂಟು ಟಿ ಮೈನಸ್ ಹಾಫ್ ಜಿ ಟಿ ಸ್ಕ್ವಯರ್ ಇಂಟು ಜೆ ಕ್ಯಾಪ್ ಅಂತ ಬರೀಬಹುದು. ಅರ್ಥ ಆಗ್ತದಲ್ವಾ? ಸೊ ವಾಟ್ ಇಸ್ ದ ಡಿಸ್ಟೆನ್ಸ್, ಮ್ಯಾಗ್ನಿಟ್ಯೂಡ್ ಬೇಕು ನಿಮಗೆ ಅಂತಂದರೆ ಡಿಸ್ಟೆನ್ಸ್ ಮ್ಯಾಗ್ನಿಟ್ಯೂಡ್. ಓಕೆ, ಏನಾಗುತ್ತೆ ನೋಡಿ, ಇಲ್ಲಿ ಇಟ್ ಇಸ್ ಈಕ್ವಲ್ಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಬರುತ್ತೆ. ದೇರ್ ಫೋರ್ ಯು ಕ್ಯಾನ್ ಸಿಂಪ್ಲಿಫೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಎಷ್ಟಪ್ಪ ಇಲ್ಲಿ ನಿಮಗೆ ಯು ಕಾಸ್ ಥೀಟಾ ಇಂಟು ಟಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಯು ಸೈನ್ ಥೀಟಾ ಇಂಟು ಟಿ ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. Like that we can simplify what is the distance after some time t seconds ಅಂತ ಹೇಳ್ತಾ, after some time t seconds. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ ಹೇಗೆ ನಾವು ಅನಲೈಸ್ ಮಾಡಬೇಕು ಈ ಒಂದು ಕಾನ್ಸೆಪ್ಟ್ಸ್ನ ಅಂತ ಅಂದ್ಬಿಟ್ಟು. Now let us find out what is the instantaneous velocity or velocity after some time t seconds ಅಂತ ನೋಡೋಣ. So see here, velocity after t seconds ಅಂತ ನೋಡೋಣ. ಸೊ ಅಬ್ಸರ್ವ್ ಮಾಡಿ, ಆಫ್ಟರ್ t seconds. ಸೊ whenever we consider the projectile x axis and this y axis, ನೋಡಿ it moves in a parabolic path ಅಂತ ಹೇಳೋಣ. After some time t seconds, let p is the position of the particle ಅಂತ ಹೇಳಿದ್ದಾಗ ಇದಕ್ಕೆ ನಿಮಗೆ v ವೆಲಾಸಿಟಿ ಇರುತ್ತೆ ಅಂತ ಅಸ್ಯೂಮ್ ಮಾಡಿ. ನೋಡಿ ದಿಸ್ ಇಸ್ ದ v ವೆಲಾಸಿಟಿ ಅಂತ ನಾವು ತಗೊಂಡಿದ್ದಾಗ ಆ v ವೆಲಾಸಿಟಿ ನಾವು 2 ಕಾಂಪೊನೆಂಟ್ಸ್ ಆಗಿ ಸ್ಪ್ಲಿಟ್ ಮಾಡ್ಬೋದು. ದಿಸ್ ವಿ ಎಕ್ಸ್ ಅಂಡ್ ಡೌನ್ ಈಸ್ ವಿ ವೈ ಅಂತ ಬರಿತಾ ಇದ್ದೀವಿ. ಥೀಟಾ ಈಸ್ ದ ಆಂಗಲ್ ಆಫ್ ಪ್ರೊಜೆಕ್ಷನ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಏನು ಹೇಳ್ಬೋದು ನಾವಿಲ್ಲಿ, ಥಿಂಕ್ ಮಾಡಿ ಒಂದ್ಸರಿ. ಆಫ್ಟರ್ ಟೈಮ್ t seconds, ವಾಟ್ ಈಸ್ ದ ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಿಸ್ ಹಿಯರ್? ವಿ ಎಕ್ಸ್ ಅನ್ನೋದು ಏನಾಗುತ್ತೆ ನಿಮ್ಗೆ ಇಲ್ಲಿ ಅಂತಂದಿದ್ದಾಗ ಯೂಸ್ ದ ರಿಲೇಷನ್ ಯು ಎಕ್ಸ್ ಇಂಟು ಟಿ. ಎಕ್ಸ್ ಇಸ್ ಈಕ್ವಲ್ ಟು 0 ಅಲ್ವಾ? ದೇರ್ಫೋರ್ ಯು ಕ್ಯಾನ್ ರೈಟ್ ಯು ಕಾಸ್ ಥೀಟಾ ಇಂಟು ಟಿ ಅಂತ ಬರೀಬಹುದು. ಅದೇ ನಿಮಗೆ ವಿ ವೈ ಏನಾಗತ್ತೆ ನೋಡಿ ಇಲ್ಲಿ, ಸಾರಿ ಇದು ಸ್ವಲ್ಪ ಮಿಸ್ ಆಗಿದೆ, ಯು ಎಕ್ಸ್ ಅಷ್ಟೇ ನಿಮಗೆ. ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ವಿಲ್ ನೆವರ್ ಚೇಂಜ್, ಯು ಕಾಸ್ ಥೀಟಾ ಅಂತ ಹೇಳ್ಬೋದು. ಅದೇ ವಿ ವೈ ಏನಾಗಿರುತ್ತೆ ನೋಡಿ ಇಲ್ಲಿ, ವಿ ವೈ ಬಿಕಮ್ಸ್ ಈಕ್ವಲ್ಸ್ ಟು ಯು ವೈ ಮೈನಸ್ ಜಿ ಟಿ. ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ, ಈ ಫಾರ್ಮುಲಾ ಪ್ರಕಾರ ಏನು ಬರೀಬೋದು ನೋಡಿ ಇಲ್ಲಿ, ಯು ಸೈನ್ ಥೀಟಾ ಮೈನಸ್ ಜಿ ಟಿ ಅಂತ ಬರೀಬಹುದು. ಸೊ ನಮಗೆ ಗೊತ್ತಾಗುತ್ತೆ ವೆಕ್ಟಾರ್ ಫಾರ್ಮಲ್ಲಿ ನಿಮಗೆ ವಿ ವೆಕ್ಟಾರ್ ಇಸ್ ಈಕ್ವಲ್ಸ್ ಟು ವಿ ಎಕ್ಸ್ ಐ ಕ್ಯಾಪ್ ಪ್ಲಸ್ ವಿ ವೈ ಜೆ ಕ್ಯಾಪ್ ಅಂತ ಬರಿತೀವಿ. ನೋಡಿ ಅಕಾರ್ಡಿಂಗ್ ಟು ದಿಸ್ ಏನು ಬರೀಬೋದು ನೋಡಿ, ವಿ ವೆಕ್ಟಾರ್ ಇಸ್ ಈಕ್ವಲ್ಸ್ ಟು ಯು ಕಾಸ್ ಥೀಟಾ ಇಂಟು ಐ ಕ್ಯಾಪ್ ಪ್ಲಸ್ ವಿ ವೈ ಅಂದ್ರೆ ಏನಪ್ಪ ಇಲ್ಲಿ ನಮಗೆ ಯು ಸೈನ್ ಥೀಟಾ ಮೈನಸ್ ಜಿ ಟಿ ಇಂಟು ಜೆ ಕ್ಯಾಪ್ ಅಂತ ಬರಿತೀವಿ. ದಿಸ್ ದ ಜನರಲ್ ಈಕ್ವೇಶನ್. ಅದು ನಿಮಗೆ ಮ್ಯಾಗ್ನಿಟ್ಯೂಡ್ ಬೇಕು ಅಂತ ಅನ್ಕೊಳ್ಳಿ. ಆಫ್ಟರ್ ಸಮ್ ಟೈಮ್ ವಾಟ್ ಈಸ್ ದ ವೆಲಾಸಿಟಿ ಆಫ್ ದ ಪ್ರೊಜೆಕ್ಟೈಲ್ ಅಂತ ಕೇಳಿದಾಗ ಇನ್ ಮ್ಯಾಗ್ನಿಟ್ಯೂಡ್, ಓಕೆ, ವಿ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಆಫ್ ಯು ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಯು ಸೈನ್ ಥೀಟಾ ಮೈನಸ್ ಜಿ ಟಿ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ ಅಂತ ಕೇಳ್ತಾರೆ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ? ಒಂದ್ಸಲ ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿ. ವಾಟ್ ಇಸ್ ದ ಡೈರೆಕ್ಷನ್ ಅಂತಂದ್ರೆ ವೆಲಾಸಿಟಿ ಅನ್ನೋದು ಲೆಟ್ ಅಸ್ ಸೇ ಆಲ್ಫಾ ಆಂಗಲ್ ಮಾಡ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಅಂತ ನಾವು ತಗೊಂಡಿದ್ದಾಗ ಟ್ಯಾನ್ ಆಲ್ಫಾ ಅನ್ನೋದು ಏನಾಗುತ್ತೆ ನೋಡಿ ಇಲ್ಲಿ, ವಿ ಕ್ಯಾನ್ ರೈಟ್ ಡೈರೆಕ್ಷನ್. ಇಫ್ ಯು ವಾಂಟ್ ಅ ಡೈರೆಕ್ಷನ್ ಏನ್ ಬರೀಬಹುದು ಅಂತ ನೋಡಿ. ಯು ವಾಂಟ್ ಅ ಡೈರೆಕ್ಷನ್ ವಿ ಕ್ಯಾನ್ ಸೇ ಆಲ್ಫಾ ಅಂತ ನಾವು ಬರೆದಿದ್ದಾಗ ವಿ ಕ್ಯಾನ್ ರೈಟ್
tan alpha becomes equals to Vy divided by Vx ಅಂತ ಬರಿತೀವಿ. Vy ಅಂದ್ರೆ ಇಲ್ಲಿ u sin theta into t minus u sin theta t ಬರಲ್ಲ ಸಾರಿ u sin theta minus g into t ಡಿವೈಡ್ ಬೈ Vx ಅಂತಂದ್ರೆ ನಿಮಗೆ u cos theta ಅಂತ ಹೇಳ್ಬೋದು. u cos theta ಅಂತ ಹೇಳ್ಬೋದು. therefore ಆಲ್ಫಾ ವ್ಯಾಲ್ಯೂ ಏನಾಗುತ್ತೆ ನೋಡಿ ಇಲ್ಲಿ. therefore alpha will become equals to tan inverse of u sin theta minus gt whole divided by u cos theta ಅಂತ ಬರಿತಾ ಇದ್ದೀವಿ. This is the direction of a projectile after some time t seconds. ಅರ್ಥ ಮಾಡ್ಕೊಂತ ಇದ್ದೀರಲ್ವಾ? Like that we can think. Now let us see here what happens to maximum height. maximum height ಅಂದ್ರೆ ಏನು ಆಮೇಲೆ ನೋಡೋಣ. ಒಂದ್ಸರಿ ಥಿಂಕ್ ಮಾಡಿ, ಒಂದ್ಸರಿ ಪ್ಲೀಸ್ ಥಿಂಕ್. ನೋಡಿ ಇಲ್ಲಿ ಯಾವಾಗಾದ್ರೆ ನಿಮಗೆ ಅಬ್ಸರ್ವ್ ಮಾಡಿ, ಪಾರ್ಟಿಕಲ್ ಅನ್ನೋದು ನಿಮಗೆ ಮೂವ್ ಆಗ್ತಾ ಇರುತ್ತೋ, ವೆನ್ ದ ಪಾರ್ಟಿಕಲ್ ಇಸ್ ಮೂವಿಂಗ್ ಇನ್ ಎ ಪ್ಯಾರಾಬೋಲಿಕ್ ಪಾತ್. ಸೊ ಪ್ರತಿಯೊಂದು ಪಾಯಿಂಟ್ ಹತ್ರ ನಿಮಗೆ ವೆಲಾಸಿಟಿ ಡೈರೆಕ್ಷನ್ ನಿಮಗೆ ಚೇಂಜ್ ಆಗ್ತಾ ಇರುತ್ತೆ. ಅರ್ಥ ಮಾಡ್ಕೊತಾ ಇರಲ್ವಾ? ಡೈರೆಕ್ಷನ್ ಆಫ್ ಚೇಂಜ್ ಇನ್ ವೆಲಾಸಿಟಿ ಅಂತ ಹೇಳ್ತಾರೆ. ಸೊ ಲೈಕ್ ದಟ್ ವೆನ್ ಎವರ್ ಯು ಗೋ ಟು ಮ್ಯಾಕ್ಸಿಮಮ್ ಹೈಟ್, ಸೊ ಪ್ಲೀಸ್ ಥಿಂಕ್ ಮಾಡಿ. ಇಲ್ಲಿ ಬರ್ದಿರ್ತೀನಿ ನೋಡಿ, ಅಟ್ ಮ್ಯಾಕ್ಸಿಮಮ್ ಹೈಟ್. ಏನು ಮ್ಯಾಕ್ಸಿಮಮ್ ಹೈಟ್ ಅಂದ್ರೆ ಮೀನಿಂಗ್ ಏನಿಲ್ಲ ಅಂತಂದಾಗ, ದ ಮ್ಯಾಕ್ಸಿಮಮ್ ವರ್ಟಿಕಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಪ್ರೊಜೆಕ್ಟೈಲ್ ಡ್ಯೂರಿಂಗ್ ಇಟ್ಸ್ ಮೋಷನ್ ಆರ್ ಡ್ಯೂರಿಂಗ್ ಇಟ್ಸ್ ಟೈಮ್ ಆಫ್ ಫ್ಲೈಟ್ ಅಂತಾನು ಹೇಳ್ತಾರೆ. ಅಟ್ ಮ್ಯಾಕ್ಸಿಮಮ್ ಹೈಟ್ ಓಕೆ, ವರ್ಟಿಕಲ್ ಕಾಂಪೊನೆಂಟ್ ಅನ್ನೋದು ನಿಮಗೆ 0 ಆಗುತ್ತೆ. ಇಟ್ ವಿಲ್ ಹ್ಯಾವ್ ಓನ್ಲಿ ಹಾರಿಜಾಂಟಲ್ ಕಾಂಪೊನೆಂಟ್ ವಿಚ್ ಈಸ್ ಸೆಟ್ ಟು ಬಿ u cos theta ಅಂತ ಬರುತ್ತೆ. u cos theta ಅರ್ಥ ಮಾಡ್ಕೊತಾ ಇರಲ್ವಾ? ಸೊ ಜನರಲ್ ಆಗಿ ಮಕ್ಕಳೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಏನು ಅಂತಂದಾಗ, ಮ್ಯಾಕ್ಸಿಮಮ್ ಹೈಟ್ ಹೋಗಿದ್ದಾಗ ಅದರ ವೆಲಾಸಿಟಿ ಅನ್ನೋದು 0 ಆಗುತ್ತೆ ಪ್ರೊಜೆಕ್ಟೈಲ್ಗೆ ಅಂತ ಅಂದ್ಬಿಟ್ಟು. ಅದು ರಾಂಗ್. ದೇರ್ಫೋರ್ ವೆಲಾಸಿಟಿ ಮಿನಿಮಮ್ ಆಗತ್ತಷ್ಟೇ. ಆ ಮಿನಿಮಮ್ ವೆಲಾಸಿಟಿ ಎಷ್ಟಿರುತ್ತೆ ನಿಮಗೆ ಅಂತಂದ್ರೆ ಇಟ್ ವಿಲ್ ಬಿ u cos theta ಅಂತ ಹೇಳ್ತಾರೆ. u cos theta ವಿಚ್ ಈಸ್ ಸೆಟ್ ಟು ಬಿ ಮಿನಿಮಮ್ ಅಂತ ಹೇಳ್ತಾರೆ. ಅದೇ ರೀತಿ ಮ್ಯಾಕ್ಸಿಮಮ್ ಹೈಟ್ ಹತ್ರ ಅಟ್ ಮ್ಯಾಕ್ಸಿಮಮ್ ಹೈಟ್ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇರ್ರಿ, ಫಾಲೋ ಮಾಡಿ ನೀಟಾಗೆ. ಅಟ್ ಮ್ಯಾಕ್ಸಿಮಮ್ ಹೈಟ್ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ ಅಂಡ್ ಆಕ್ಸಲರೇಷನ್ ಅಂತ ಕೇಳ್ತಾರೆ. ಡೈರೆಕ್ಷನ್ ಆಫ್ ವೆಲಾಸಿಟಿ ಅಂಡ್ ಆಕ್ಸಲರೇಷನ್, ಸಾರಿ ಡೈರೆಕ್ಷನ್ ಅಲ್ಲ ಇದು, ನಿಮಗೆ ಆಂಗಲ್ ಅಂತ ಬರಿತಾ ಇದ್ದೀನಿ ನಾನು. ಅಟ್ ಮ್ಯಾಕ್ಸಿಮಮ್ ಹೈಟ್ ಆಂಗಲ್ ಬಿಟ್ವೀನ್ ವೆಲಾಸಿಟಿ ಅಂಡ್ ಆಕ್ಸಲರೇಷನ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಹೀಗೆ ಬಂದಿರುತ್ತೆ. ಮ್ಯಾಕ್ಸಿಮಮ್ ಹೈಟ್ ಹತ್ರ ವೆಲಾಸಿಟಿ ಅನ್ನೋದು ನಿಮಗೆ ಹಾರಿಜಾಂಟಲ್ u cos theta ಇರುತ್ತೆ. ಆಕ್ಸಲರೇಷನ್ ಅನ್ನೋದು ನಿಮಗೆ ವರ್ಟಿಕಲ್ ಕಾಂಪೊನೆಂಟ್ ವಿಚ್ ಈಸ್ ಈಕ್ವಲ್ ಟು g. ಸೊ ವಾಟ್ ಈಸ್ ದ ಆಂಗಲ್ ಹಿಯರ್? ಆಂಗಲ್ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ಆಂಗಲ್ ಈಸ್ 90 ಡಿಗ್ರಿ ಅಂತ ಹೇಳ್ತಾರೆ. ಗೊತ್ತಾಗ್ತದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು ನೋಡಿ. ಸಿ ಹಿಯರ್, ಸೊ ಆಸ್ ಆರ್ ಡ್ಯೂರಿಂಗ್ ಇಟ್ಸ್ ಮೋಷನ್ ಅಂತಂದ್ರೆ ಥೀಟಾ ಆಲ್ಸೋ ಗೋಸ್ ಆನ್ ಡಿಕ್ರೀಸಿಂಗ್ ಅಂಡ್ ಮ್ಯಾಕ್ಸಿಮಮ್ ಹೈಟ್ ಹತ್ರ ನಿಮಗೆ ಥೀಟಾ 0 ಆಗುತ್ತೆ. ಥೀಟಾ ವಿಲ್ ಬಿಕಮ್ 0 and again while coming back theta again it will increase ಅಂತ ಹೇಳ್ತಾರೆ. again it will increase. so observe ಮಾಡಿ ಏನಂತ ಬರಿಬಹುದು. ಸೊ ಸಿ ಹಿಯರ್, ಇಲ್ಲಿ ಇನ್ನೊಂದು ಪಾಯಿಂಟ್ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಇಷ್ಟಪಡ್ತೀನಿ ನೋಡಿ. ಇಲ್ಲಿ ಈಸ್ ಎಕ್ಸ್ ಆಕ್ಸಿಸ್ ಅಂಡ್ ಈಸ್ ವೈ ಆಕ್ಸಿಸ್. ಇನಿಷಿಯಲ್ ವೆಲಾಸಿಟಿ u ಇರುತ್ತೆ, ಇದು ಥೀಟಾ ಆಂಗಲ್ ಮಾಡ್ತಾ ಇದೆ ಎಕ್ಸ್ ಆಕ್ಸಿಸ್ ಜೊತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ವೆಲಾಸಿಟಿ ಅನ್ನೋದು ನಿಮಗೆ v ಇರುತ್ತೆ. ಸೊ ಇದು ನಿಮಗೆ ಎಕ್ಸ್ ಆಕ್ಸಿಸ್ ಜೊತೆ ಆಲ್ಫಾ ಆಂಗಲ್ ಮಾಡ್ತಾ ಇರುತ್ತೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ v ಅಂತ ಕರೀತಾರೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ v? ಸೊ ಒಂದು ವಿಷಯ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಾರಿಜಾಂಟಲ್ ಕಾಂಪೊನೆಂಟ್ ವಿಲ್ ನೆವರ್ ಚೇಂಜ್. ಹಾರಿಜಾಂಟಲ್ ಕಾಂಪೊನೆಂಟ್ ವಿಲ್ ರಿಮೈನ್ ಸೇಮ್ ಅಲ್ವಾ? ವಿಲ್ ರಿಮೈನ್ ಸೇಮ್. ದೇರ್ಫೋರ್ ಏನಂತ ಬರೀಬಹುದು ನೋಡಿ ಇಲ್ಲಿ,
ಯು ಎಕ್ಸ್ ಅನ್ನೋದು ನಿಮಗೆ ವಿ ಎಕ್ಸ್ ಈಕ್ವಲ್ ಆಗಿರುತ್ತೆ. ದಿಸ್ ಯು ಎಕ್ಸ್ ದಿಸ್ ವಿ ಎಕ್ಸ್. therefore you can write ನೋಡಿ ಇಲ್ಲಿ ಯು ಎಕ್ಸ್ ಅಂದ್ರೆ ಏನಪ್ಪ, ಇಲ್ಲಿ ಯು ಕಾಸ್ ಟೀಟಾ, ವಿ ಎಕ್ಸ್ ಅಂದ್ರೆ ಏನ್ರಿ ಇಲ್ಲಿ ವಿ ಕಾಸ್ ಆಲ್ಫಾ ಅಂತ ಬರೀಬಹುದು. therefore ಆಲ್ಫಾ ವ್ಯಾಲ್ಯೂ ಕೊಟ್ಟಿದ್ರೆ ನಿಮಗೆ ಆಲ್ಫಾ ಮತ್ತು ಟೀಟಾ ವ್ಯಾಲ್ಯೂಸ್ ಕೊಟ್ಟಿದ್ರೆ ವಿ ವ್ಯಾಲ್ಯೂನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ವಿ ಬಿಕಮ್ಸ್ ಈಕ್ವಲ್ಸ್ ಟು ಯು ಕಾಸ್ ಟೀಟಾ ಡಿವೈಡ್ ಬೈ ಕಾಸ್ ಆಲ್ಫಾ ಅಂತ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಇಸ್ ಇಟ್ ಕ್ಲಿಯರ್? therefore ಇಲ್ಲಿ ನಿಮಗೆ ಕೆಲವು ಕ್ವಶನ್ಸ್ ನೀವು ಹಾಕ್ಕೋಬೇಕು. ಏನು ಅಂತಂದ್ರೆ ಜಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಏನು ಅಂತಂದ್ರೆ ನೋಡಿ, ಪಾರ್ಟಿಕಲ್ ಮೂವ್ ಆಗ್ತಾ ಇದ್ದಾಗ, ಪ್ರೊಜೆಕ್ಟೈಲ್ ಮೂವ್ ಆಗಬೇಕಾದ್ರೆ ಅದರ ವೆಲಾಸಿಟಿ ಡೈರೆಕ್ಷನ್ ಅನ್ನೋದು ಎವ್ರಿ ಮೊಮೆಂಟ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಅಂತಂದ್ಬಿಟ್ಟು. ಸೊ ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ರೂ ಸಹ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗುತ್ತೆ, ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ದೇ ವಿಲ್ ಆಸ್ಕ್ ವಾಟ್ ಈಸ್ ಅ ಚೇಂಜ್ ಇನ್ ವೆಲಾಸಿಟಿ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಜನರಲ್ ಆಗಿ ರೆಗ್ಯುಲರ್ ಆಗಿ ನಿಮಗೆ 2 ಕೇಸಸ್ ಅಲ್ಲಿ ಚೇಂಜ್ ಇನ್ ವೆಲಾಸಿಟಿ ಫೈಂಡ್ ಔಟ್ ಮಾಡಿ ಅಂತ ಕ್ವಶನ್ ನಿಮಗೆ ಕೇಳ್ತಾರೆ. ಸೊ ವಾಟ್ ಈಸ್ ದ ಚೇಂಜ್ ಇನ್ ವೆಲಾಸಿಟಿ, ಹೌ ಟು ಕ್ಯಾಲ್ಕುಲೇಟ್ ದ ಚೇಂಜ್ ಇನ್ ವೆಲಾಸಿಟಿ. ಅರ್ಥ ಮಾಡ್ಕೊತಾ ಇರಲ್ವಾ? ಚೇಂಜ್ ಇನ್ ವೆಲಾಸಿಟಿ ಜನರಲ್ ಆಗಿ ಏನಂತ ಫಾರ್ಮುಲಾ ನಿಮಗೆ, ಸೊ ಜನರಲಿ ಡೆಲ್ಟಾ ವಿ ವೆಕ್ಟಾರ್ ಅಂತ ನಾವು ಬರೆದಿದ್ದಾಗ ನೋಡಿ, ಇಲ್ಲಿ ವಿ ಫೈನಲ್ ಮೈನಸ್ ವಿ ಇನಿಷಿಯಲ್ ವೆಕ್ಟಾರ್ ಅಂತ ಬರಿತೀವಿ. ದಿಸ್ ಇಸ್ ಅ ಚೇಂಜ್ ಇನ್ ವೆಲಾಸಿಟಿ, ಚೇಂಜ್ ಇನ್ ವೆಲಾಸಿಟಿ. ಓಕೆ, ಸೊ ಹೌ ಟು ಫೈಂಡ್ ಅನ್ನೋದನ್ನ ನೋಡೋಣ. ಸೊ ಸಿ ಹಿಯರ್, ಸೊ ವಾಟ್ ಈಸ್ ದ ಇನಿಷಿಯಲ್ ವೆಲಾಸಿಟಿ? ಯು ಇನಿಷಿಯಲ್ ಅನ್ನೋದು ನಿಮಗೆ ಯು ಕಾಸ್ ಟೀಟಾ ಇಂಟು ಐ ಕ್ಯಾಪ್ ಪ್ಲಸ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಯು ವರ್ಟಿಕಲ್ ಕಾಂಪೊನೆಂಟ್ ಆಗುತ್ತೆ ಯು ಸೈನ್ ಟೀಟಾ ಇಂಟು ಜೆ ಕ್ಯಾಪ್ ಅಂತ ಬರಿತಾ ಇದ್ದೀವಿ. ಅದೇ ನಿಮಗೆ ಆಫ್ಟರ್ ಟಿ ಸೆಕೆಂಡ್ಸ್ ವಾಟ್ ಈಸ್ ದ ಫೈನಲ್ ವೆಲಾಸಿಟಿ? ಯು ಫೈನಲ್ ಇಲ್ಲಿ ವಿ ಅಂತಾನೆ ಇಂಡಿಕೇಟ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಈಕ್ವೇಶನ್ ವಿ ಅಂತಾನೆ ನಾವು ಬರ್ದಿದ್ದೀವಿ. ಸೊ ವಿ ಇನಿಷಿಯಲ್ ಇಸ್ ಅ ವಿ ಫೈನಲ್. ವಿ ಫೈನಲ್ ಏನಾಗತ್ತೆ ನೋಡಿ, ಇಲ್ಲಿ ಹಾರಿಜಾಂಟಲ್ ಕಾಂಪೊನೆಂಟ್ ವಿಲ್ ನೆವರ್ ಚೇಂಜ್. ಸೊ ಯು ಕಾಸ್ ಟೀಟಾ ಇಂಟು ಐ ಕ್ಯಾಪ್ ಅಂತ ಬರಿತೀವಿ, ಪ್ಲಸ್ ಇಲ್ಲಿ ಯು ಸೈನ್ ಟೀಟಾ ಮೈನಸ್ ಜಿ ಟಿ ಇಂಟು ಜೆ ಕ್ಯಾಪ್ ಅಂತ ಬರಿಬಹುದು. ಅರ್ಥ ಆಗ್ತದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಸೊ ದಿಸ್ ದ ಇನಿಷಿಯಲ್ ಅಂಡ್ ದಿಸ್ ದ ಫೈನಲ್ ಅಂತ ಬರಿಬಹುದು. ಜನರಲ್ ಕೇಸ್. ಇಲ್ಲಿ ನಾವು ಸ್ಪೆಷಲ್ ಕೇಸಸ್ ಬಗ್ಗೆ ಮಾತಾಡೋಣ. ಕೇಸ್ 1 ಅಂತಂದ್ರೆ ಸಿ ಹಿಯರ್, ಚೇಂಜ್ ಇನ್ ವೆಲಾಸಿಟಿ ನೋಡಿ, ಇಲ್ಲಿ ಬಿಟ್ವೀನ್ ಪಾಯಿಂಟ್ ಓ ತೋರಿಸ್ತೀನಿ ನಾನು ನಿಮಗೆ ಡಯಾಗ್ರಾಮ್. ಬಿಟ್ವೀನ್ ಓ ಅಂಡ್ ಮ್ಯಾಕ್ಸಿಮಮ್ ಹೈಟ್ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಪಾಯಿಂಟ್ ಓ ಮತ್ತು ಮ್ಯಾಕ್ಸಿಮಮ್ ಹೈಟ್ ಹತ್ರ. ಸೊ ಸಿ ಹಿಯರ್, ಈಸ್ ಎಕ್ಸ್ ಆಕ್ಸಿಸ್ ಅಂಡ್ ಈಸ್ ವೈ ಆಕ್ಸಿಸ್. ಪ್ರೊಜೆಕ್ಟೈಲ್ ಹೀಗೆ ಮೂವ್ ಆಗುತ್ತೆ. ಸೊ ಲೆಟ್ ಅಸ್ ಸೇ ದಿಸ್ ಇಸ್ ದ ಇನಿಷಿಯಲ್ ವೆಲಾಸಿಟಿ ಅಟ್ ಅನ್ ಆಂಗಲ್ ಥೀಟಾ. ಮ್ಯಾಕ್ಸಿಮಮ್ ಹೈಟ್ ಬರೋಷ್ಟರಲ್ಲಿ ಅದರ ವೆಲಾಸಿಟಿ ಅನ್ನೋದು ಲೆಟ್ ಅಸ್ ಸೇ ಯು, ಏನಂತ ಬರೀಬೋದು ನಾವಿಲ್ಲಿ, ಯು ಕಾಸ್ ಟೀಟಾ ಆಗತ್ತಲ್ವಾ? ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಆಲ್ರೆಡಿ ನಿಮಗೆ. ಯು ಕಾಸ್ ಟೀಟಾ ಅಂತ ಬರುತ್ತೆ. ಅಷ್ಟೇ ಅಲ್ಲ, ಯು ಕಾಸ್ ಟೀಟಾ ಅನ್ನೋದು ನಿಮಗೆ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ನಲ್ಲಿ ಇರುತ್ತೆ. ಯು ಕಾಸ್ ಟೀಟಾ therefore ಬಿಟ್ವೀನ್ ದ ಪಾಯಿಂಟ್ ಓ ಅಂಡ್ ಲೆಟ್ ಅಸ್ ಸೇ ಮ್ಯಾಕ್ಸಿಮಮ್ ಹೈಟ್ ನೋಡಿ ಏನಾಗುತ್ತೆ ಒಂದ್ಸರಿ ಯೋಚನೆ ಮಾಡಿ. ಸೊ ವಾಟ್ ಈಸ್ ಇನಿಷಿಯಲ್ ವೆಲಾಸಿಟಿ ಹಿಯರ್? ಇನಿಷಿಯಲ್ ವೆಲಾಸಿಟಿ ವಿಲ್ ಬಿಕಮ್ ಈಕ್ವಲ್ಸ್ ಟು ಯು ಕಾಸ್ ಟೀಟಾ ಇಂಟು ಐ ಕ್ಯಾಪ್ ಪ್ಲಸ್ ಯು ಸೈನ್ ಟೀಟಾ ಇಂಟು ಜೆ ಕ್ಯಾಪ್. and final velocity will become equals to only u cos theta into I cap ಅಂತ ಮಾತ್ರ ಬರುತ್ತೆ. therefore simplify ಮಾಡೋಣ, ಏನು ಬರುತ್ತೆ ಅಂತ ಚೆಕ್ ಮಾಡಿ. change in velocity will become equals to u final minus u initial. so simplify ಮಾಡಿದಾಗ ನಿಮಗೆ u cos theta ನಿಮಗೆ ಎರಡು ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಅವಾಗ ಮೈನಸ್
ಯು ಸೈನ್ ಥೀಟಾ ಇಂಟು ಜೆ ಕ್ಯಾಪ್ ಅಂತ ಮಾತ್ರ ಬರುತ್ತೆ. ಗೊತ್ತಾಯ್ತಲ್ವ ಹೇಳಿದಂತ ವೆಕ್ಟಾರ್ ಫಾರ್ಮಲ್ಲಿ. ಅದೇ ನಿಮಗೆ ಮ್ಯಾಗ್ನಿಟ್ಯೂಡ್ ಬೇಕು ನಿಮಗೆ ಅಂತಂದ್ರೆ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು ಯು ಸೈನ್ ಥೀಟಾ, ಯು ಸೈನ್ ಥೀಟಾ. ಡೆಲ್ಟಾ ವಿ ಬಿಕಮ್ಸ್ ಈಕ್ವಲ್ಸ್ ಟು ಯು ಸೈನ್ ಥೀಟಾ. ಗೊತ್ತಾಯ್ತಲ್ವ ಹೇಳಿದ್ದು. ನಾವು ಕೇಸ್ 2 ನಾವು ಅಬ್ಸರ್ವ್ ಮಾಡೋಣ. ವಾಟ್ ಈಸ್ ಅ ಕೇಸ್ 2? ಸಿ ಹಿಯರ್, change in velocity, change in velocity, change in velocity. ಇಲ್ಲಿ between a initial point, between the initial point and final point after reaching the ground ಅಂತ ಅರ್ಥ. ಸೊ ಥಿಂಕ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ. this x axis and this y axis. So whenever you project the body with some velocity u, so think ಮಾಡಿ, this is the initial velocity. ಗ್ರೌಂಡ್ಗೆ ಬರಬೇಕಾದ್ರೆ ನಿಮಗೆ u ಫೈನಲ್ ಅಂತ ಬರೆಯೋಣ. ವರ್ಟಿಕಲ್ ಕಾಂಪೊನೆಂಟ್ ಅನ್ನೋದು ನಿಮಗೆ ಎಷ್ಟು ಆ್ಯಂಗಲಲ್ಲಿ ನಾವು ಎಸಿತೀವೋ ಅಷ್ಟೇ ಆ್ಯಂಗಲಲ್ಲಿ ಬಂದು ರಿಟರ್ನ್ ಆಗುತ್ತೆ. therefore we can write what is the u y ಕಾಂಪೊನೆಂಟ್ ಇಲ್ಲಿ ನಿಮಗೆ ಅಂತಂದಾಗ ಇಟ್ ಈಸ್ ಮೈನಸ್ ಯು ಸೈನ್ ಥೀಟಾ ಅಂತ ಬರುತ್ತೆ. ಯು ಎಕ್ಸ್ ಕಾಂಪೊನೆಂಟ್ ಬಂದ್ಬಿಟ್ಟು ನಿಮಗೆ ಯು ಕಾಸ್ ಥೀಟಾ ಹಾಗೆ ಉಳಿದಿರುತ್ತೆ. ಗೊತ್ತಾಯ್ತಲ್ವಾ? therefore what is the initial velocity? initial velocity becomes equals to, ಅಬ್ಸರ್ವ್ ಮಾಡಿ ಹೇಗೆ ಬರಿತಾ ಇದ್ದೀವಿ ಅಂತಂದ್ಬಿಟ್ಟು, ಯು ಕಾಸ್ ಥೀಟಾ ಐ ಕ್ಯಾಪ್ ಪ್ಲಸ್ ಯು ಸೈನ್ ಥೀಟಾ ಇಂಟು ಜೆ ಕ್ಯಾಪ್. ದಿಸ್ ಇನಿಷಿಯಲ್ ವೆಲಾಸಿಟಿ. ಫೈನಲ್ ವೆಲಾಸಿಟಿ ಏನಾಗುತ್ತೆ ನೋಡಿ ಇಲ್ಲಿ, ಫೈನಲ್ ವೆಲಾಸಿಟಿ ಬಿಕಮ್ಸ್ ಈಕ್ವಲ್ಸ್ ಟು ಯು ಕಾಸ್ ಥೀಟಾ. ಪಾಸಿಟಿವ್ ಡೈರೆಕ್ಷನಲ್ಲೇ ಇರುತ್ತೆ ಎಕ್ಸ್ ಕಾಂಪೊನೆಂಟ್ ನಿಮಗೆ, ಅದು ಬಟ್ ವೈ ಕಾಂಪೊನೆಂಟ್ ಅನ್ನೋದು ನಿಮಗೆ ಏನಾಗುತ್ತೆ ನೆಗೆಟಿವ್ ಡೈರೆಕ್ಷನಲ್ಲಿ ಇರುತ್ತೆ. ಸೊ ಐ ಕ್ಯಾನ್ ರೈಟ್ ಮೈನಸ್ ಯು ಸೈನ್ ಥೀಟಾ ಇಂಟು ಜೆ ಕ್ಯಾಪ್ ಅಂತ ಬರಿಬಹುದು. therefore change in velocity, change in velocity ಏನಾಗುತ್ತೆ ನೋಡಿ ಇಲ್ಲಿ, ಡೆಲ್ಟಾ ವಿ ಬಿಕಮ್ಸ್ ಈಕ್ವಲ್ ಟು, ಡೆಲ್ಟಾ ವಿ ವಿಲ್ ಬಿಕಮ್ ಈಕ್ವಲ್ ಟು ಏನು ಬರೀಬೋದು ನೋಡಿ ಇಲ್ಲಿ, ಇನಿಷಿಯಲ್ ಯು ಫೈನಲ್ ಮೈನಸ್ ಯು ಇನಿಷಿಯಲ್ ನಾವು ಮಾಡಿದ್ದಾಗ ಡೆಲ್ಟಾ ವಿ ಅನ್ನೋದು ನಿಮಗೆ ಮೈನಸ್ 2 ಯು ಸೈನ್ ಥೀಟಾ ಇಂಟು ಜೆ ಕ್ಯಾಪ್ ಅಂತ ಬರುತ್ತೆ. ಯಾಕಂದರೆ ಕಾಸ್ ಥೀಟಾ ಕಾಂಪೊನೆಂಟ್ ಕ್ಯಾನ್ಸಲ್ ಆಗುತ್ತೆ, ಓನ್ಲಿ ಸೈನ್ ಥೀಟಾ ಕಾಂಪೊನೆಂಟ್ ಮಾತ್ರ ಉಳಿದಿರುತ್ತೆ. therefore ಇನ್ ಮ್ಯಾಗ್ನಿಟ್ಯೂಡಲ್ಲಿ ನಮಗೆ ಬೇಕು ಅಂತಂದಿದ್ದಾಗ ವಿ ಕ್ಯಾನ್ ರೈಟ್ ಇಟ್ ಆಸ್ ಜಸ್ಟ್ 2u ಸೈನ್ ಥೀಟಾ ಅಂತ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಇದೇ ಕಾನ್ಸೆಪ್ಟ್ನ ಬೇಸ್ ಮಾಡಿಕೊಂಡು ನಿಮಗೆ ಚೇಂಜ್ ಇನ್ ಮೊಮೆಂಟಮ್ ಎಷ್ಟು ಅಂತನೂ ಕೇಳ್ತಾರೆ. ವಾಟ್ ಈಸ್ ದ ಚೇಂಜ್ ಇನ್ ಮೊಮೆಂಟಮ್? ವಾಟ್ ಈಸ್ ದ ಚೇಂಜ್ ಇನ್ ಮೊಮೆಂಟಮ್? ಅರ್ಥ ಮಾಡ್ಕೊತಾ ಇರಲ್ವಾ? ಸೊ ಮೊಮೆಂಟಮ್ ಫಾರ್ಮುಲಾ ಏನ್ರಿ ನಮಗಿಲ್ಲಿ, ಚೇಂಜ್ ಇನ್ ಮೊಮೆಂಟಮ್ ಈಸ್ ನಥಿಂಗ್ ಬಟ್ ದ ಬೇಸಿಕ್ ಫಾರ್ಮುಲಾ ಹೇಳ್ತಾ ಇದ್ದೀನಿ ನೋಡಿ, ಎಮ್ ಇಂಟು ಚೇಂಜ್ ಇನ್ ವೆಲಾಸಿಟಿ, ಎಮ್ ಇಂಟು ಚೇಂಜ್ ಇನ್ ವೆಲಾಸಿಟಿ. ಗೊತ್ತಾಯ್ತಾ? therefore we can say that ನೋಡಿ ಇಲ್ಲಿ ಫಸ್ಟ್ ಕೇಸ್ between the point to initial point and maximum height, between initial point and maximum height ಏನಾಗುತ್ತೆ ನೋಡಿ, change in momentum delta p vector becomes equals to m into delta v vector. so ಏನು ಬರೀಬೋದು ನೋಡಿ ಇಲ್ಲಿ, we can write minus ಎಮ್ ಯು ಸೈನ್ ಥೀಟಾ ಇಂಟು ಜೆ ಕ್ಯಾಪ್ ಅಂತ ಬರಿಬಹುದು ವೆಕ್ಟಾರ್ ಫಾರ್ಮಲ್ಲಿ, ವೆಕ್ಟಾರ್ ಫಾರ್ಮ್. ಅದೇ ನಿಮಗೆ ಮ್ಯಾಗ್ನಿಟ್ಯೂಡ್ ಫಾರ್ಮಲ್ ಬೇಕು ಅಂತಂದರೆ ಇನ್ ಮ್ಯಾಗ್ನಿಟ್ಯೂಡ್ ವಿ ಕ್ಯಾನ್ ರೈಟ್ ಡೆಲ್ಟಾ ಪಿ ಬಿಕಮ್ಸ್ ಈಕ್ವಲ್ಸ್ ಟು ಜಸ್ಟ್ ಎಮ್ ಯು ಸೈನ್ ಥೀಟಾ ಅಂತ ಬರಿಬಹುದು. ಗೊತ್ತಾಗಿದಲ್ವಾ? ದಿಸ್ ಕೇಸ್ ಎ. ಕೇಸ್ ಬಿ ನೋಡಿ ಇಲ್ಲಿ, between initial point and final point on reaching the ground. ground reach ಆಗಬೇಕಾದ್ರೆ what is the change in momentum ಅಂತ ಹೇಳ್ತಾರೆ. ವೆಕ್ಟಾರ್ ಫಾರ್ಮಲ್ಲಿ ನಿಮಗೆ ಬೇಕು ಅಂತಂದಾಗ m ಇಂಟು ಚೇಂಜ್ ಇನ್ ವೆಲಾಸಿಟಿ ನಾವು ಹಾಕಿದ್ದಾಗ ವಿ ಕ್ಯಾನ್ ರೈಟ್ ಮೈನಸ್ 2mu ಸೈನ್ ಥೀಟಾ ಇಂಟು ಜೆ ಕ್ಯಾಪ್ ಅಂತ ಬರಿಬಹುದು, ಇಂಟು ಜೆ ಕ್ಯಾಪ್.
ಫಾಲೋ ಮಾಡ್ತಾ ಇದ್ದೀರಲ್ವಾ ಇನ್ ವೆಕ್ಟಾರ್ ಫಾರ್ಮ್. ಅದು ನಿಮಗೆ ಮ್ಯಾಗ್ನಿಟ್ಯೂಡ್ ಬೇಕು ಅಂತಂದರೆ ಇನ್ ಮ್ಯಾಗ್ನಿಟ್ಯೂಡ್ we can write delta p becomes equals to just 2mu sin theta ಅಂತ ಬರಿಬಹುದು. just 2mu sin theta. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಹೇಳ್ತಾರೆ, ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನೋ ನೀಡ್ ಟು ವರಿ, ಪ್ಲೀಸ್ ಫಾಲೋ. ಸೊ ದಿಸ್ ಈಸ್ ಅಬೌಟ್ ದ ಚೇಂಜ್ ಇನ್ ಮೊಮೆಂಟಮ್ ಆಫ್ ಎ ಪ್ರೊಜೆಕ್ಟೈಲ್ ಅಂತ ಹೇಳ್ತೀವಿ. Now let us see what is the different things. ನೋಡಿ ಇಲ್ಲಿ, what is the time of ascent? ಏನ್ ಟೈಮ್ ಆಫ್ ಅಸೆಂಟ್ ಅಂದ್ರೆ ಏನಿಲ್ಲಿ ಅಂತಂದಾಗ TA ಅಂತ ಬರೆಯೋಣ. ಯಾಕಂದ್ರೆ ಪ್ರತಿಯೊಂದು ಟರ್ಮ್ ನಮ್ಗೆ ಇಂಪಾರ್ಟೆಂಟೇ ಆಗಿರುತ್ತೆ. ವಾಟ್ ಇಸ್ ಟೈಮ್ ಆಫ್ ಅಸೆಂಟ್ ಅಂತಂದ್ರೆ ಟೈಮ್ ಟೇಕನ್ ಓಕೆ ಬೈ ದ ಪ್ರೊಜೆಕ್ಟೈಲ್. ಟೈಮ್ ಟೇಕನ್ ಬೈ ದ ಪ್ರೊಜೆಕ್ಟೈಲ್ to reach maximum height ಅಂತ ಹೇಳ್ತಾರೆ. to reach maximum height okay is called time of ascent. ಇದ್ರ ಫಾರ್ಮುಲಾ ಏನಪ್ಪ ನಿಮಗೆ ಅಂತಂದ್ರೆ u sin theta divide by g ಅಂತ ಬರುತ್ತೆ. u sin theta divide by g. ಅದೇ in the same manner, what is this time of flight ಅಂತ ಹೇಳ್ತಾರೆ. ಟೈಮ್ ಆಫ್ ಫ್ಲೈಟ್ ಕ್ಯಾಪಿಟಲ್ ಲೆಟರ್ T. ನಿಮಗೆ ಟೈಮ್ ಆಫ್ ಫ್ಲೈಟ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಸಿ ಹಿಯರ್ ದ ಟೈಮ್ ಫಾರ್ ವಿಚ್ ಅರ್ಥ ಮಾಡ್ಕೊತಾ ಇರಲ್ವಾ? ಟೈಮ್ ಫಾರ್ ವಿಚ್ ಪ್ರೊಜೆಕ್ಟೈಲ್ ರಿಮೈನ್ಸ್ ಇನ್ ಏರ್ ಅಂತ ಹೇಳ್ತಾರೆ. ರಿಮೈನ್ಸ್ ಇನ್ ಏರ್ ಈಸ್ ಕಾಲ್ಡ್ ಆಸ್ what is that time of flight ಅಂತ ಕರಿತೀವಿ. what is the time of flight ಎಕ್ಸ್ಪ್ರೆಷನ್ ನೋಡಿ ಇಲ್ಲಿ. ಟೈಮ್ ಆಫ್ ಫ್ಲೈಟ್ ಅನ್ನೋದು ಯಾವತ್ತೇ ಆಗಲಿ 2u sin theta divide by g ಅಂತ ಬರಿಬಹುದು. ಓಕೆನಾ? therefore ಆರ್ ಇದು ಕಾಂಪೊನೆಂಟ್ ಫಾರ್ಮಲ್ಲೂ ನಮಗೆ ಗೊತ್ತಿರಬೇಕು. u sin theta ಅಂದ್ರೆ ಮೀನಿಂಗ್ ಏನಪ್ಪ? 2uy by g ತಾನೆ ನಿಮಗೆ. ಸೊ ಡೋಂಟ್ ಮಿಸ್ ದಟ್ 2uy by g ಅಂತನೂ ಹೇಳ್ತೀವಿ. Now let us see what is the expression for maximum height ಅಂತ ಕರೆಯೋಣ. what is the expression for maximum height? ಏನಿದು ಮ್ಯಾಕ್ಸಿಮಮ್ ಹೈಟ್ ಅಂದ್ರೆ ಮೀನಿಂಗ್ ಏನು? ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಇಟ್ ಈಸ್ ದ maximum vertical distance covered by the particle during its journey or during its flight ಅಂತ ಹೇಳ್ತಾರೆ. during its flight. So how can we define, how can we show that? through the diagram. ಇಲ್ಲಿ ನೋಡಿ. ಸೊ ಇಫ್ ಐ ಪಾರ್ಟಿಕಲ್ ಮೂವ್ಸ್ ಲೈಕ್ ದಿಸ್, ಪಾರ್ಟಿಕಲ್ P ಇರುತ್ತೆ ನಿಮಗೆ. ದಿಸ್ ಈಸ್ ದ H ಮ್ಯಾಕ್ಸಿಮಮ್ ಹೈಟ್ ಫಾರ್ಮುಲಾ ಏನು ಬರುತ್ತೆ ನಿಮಗೆ ಅಂತಂದಾಗ H ಬಿಕಮ್ಸ್ ಈಕ್ವಲ್ಸ್ ಟು u ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ 2g ಅಂತ ಬರಿತೀವಿ. u ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ 2g. ಆರ್ in terms of component H ಅನ್ನೋದು ನಿಮಗೆ uy ಸ್ಕ್ವೇರ್ ಡಿವೈಡ್ ಬೈ 2g ಅಂತ ಬರಿತೀವಿ. uy ಸ್ಕ್ವೇರ್ ಡಿವೈಡ್ ಬೈ 2g. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ದಟ್ ಈಸ್ ಅಬೌಟ್ ದ H and T. Now let us think about what is the relation between H and T. Time of flight. Maximum height ಗೂ time of flight ಗೂ ಮಧ್ಯದಲ್ಲಿ ರಿಲೇಷನ್ ಏನು ಅಂತ ಒಂದ್ಸರಿ ನೋಡೋಣ. So please think about that. What is the relation? Between height and maximum height and time of flight. ನೋಡಿ ಸಿಂಪಲ್ ಆಗಿರುತ್ತೆ. T ಅಂದ್ರೆ ಮೀನಿಂಗ್ ಏನಪ್ಪಾ ಇಲ್ಲಿ? u sin theta divide by g 2u ಅಲ್ವಾ? ನೋಡಿ ಇಲ್ಲಿ t ಸ್ಕ್ವೇರ್ ಮಾಡೋಣ. ಮಾಡಿದ್ದಾಗ ನಿಮಗೆ 4u ಸ್ಕ್ವೇರ್ sin ಸ್ಕ್ವೇರ್ theta divide by g ಸ್ಕ್ವೇರ್ ಅಂತ ಬರೀಬಹುದು. ಸೊ ಇಲ್ಲಿ ನಾವು 2g ಬರಬೇಕಲ್ಲ ಕೆಳಗಡೆ, ಹಾಗಾಗಿ ಇಂಟು 2 ಡಿವೈಡ್ ಬೈ 2 ಮಾಡೋಣ. ಸೊ ಥಿಂಕ್ ಮಾಡಿ. t ಸ್ಕ್ವೇರ್ ಬಿಕಮ್ಸ್ ಈಕ್ವಲ್ಸ್ ಟು 8 ಇಂಟು u ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ ನೋಡಿ g ಇಂಟು
2g ಅಂತ ಸ್ಪ್ಲಿಟ್ ಮಾಡ್ತಾ ಇದ್ದೀವಿ. ಇವಾಗ ಇಲ್ಲಿ ನಮಗೆ ವಾಟ್ ಈಸ್ ದಿಸ್ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಬೈ 2g, ಇಟ್ ಈಸ್ ನಥಿಂಗ್ ಬಟ್ ಮ್ಯಾಕ್ಸಿಮಮ್ ಹೈಟ್ ಅಷ್ಟೇ ನಿಮಗೆ. ದೇರ್ ಫೋರ್ ವಿ ಕ್ಯಾನ್ ರೈಟ್ t square becomes equals to 8 by g into what is this h ಅಂತ ನಾವು ಬರೀಬಹುದು. r over r ಇಲ್ಲ h ಅನ್ನೋದು ನಾವೇನು ಬರೀಬಹುದು ನೋಡಿ, h becomes equals to 1 by 8 g t square ಅಂತ ಬರುತ್ತೆ. ಅರ್ಥ ಮಾಡ್ಕೊತಾ ಇರಲ್ವಾ? therefore we can say that ಆ ಒಂದು ಈಕ್ವೇಶನ್ ನಾವು ಅಬ್ಸರ್ವ್ ಮಾಡಿದ್ದಾಗ ಹೆಚ್ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್ ಆಫ್ ಫ್ಲೈಟ್ ಸ್ಕ್ವೇರ್ ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ರೈಟ್ ಫಾರ್ ಟೂ ಪ್ರೊಜೆಕ್ಟೈಲ್ಸ್ ಅರ್ಥ ಮಾಡ್ಕೊಳ್ಳಿ. ಫಾರ್ ಟೂ ಪ್ರೊಜೆಕ್ಟೈಲ್ಸ್ ಏನು ಬರೀಬೋದು ನಾವಿಲ್ಲಿ, h1 by h2 ವಿಲ್ ಬಿಕಮ್ ಈಕ್ವಲ್ಸ್ ಟು t1 ಸ್ಕ್ವೇರ್ ಡಿವೈಡ್ ಬೈ t2 ಸ್ಕ್ವೇರ್ ಅಂತ ಬರಿತೀವಿ. h1 divided by h2 will become equals to t1 square divided by t2 square ಅಂತ ಬರೀಬಹುದು. ಅರ್ಥ ಮಾಡ್ಕೊಂತ ಇದ್ದೀರಲ್ವಾ? therefore think about the relation. Now similarly let us go to the next concept. next ಏನಪ್ಪ ಅಲ್ಲಿ ಅಂತಂದಾಗ what is the range ಅರ್ಥ ಆಗ್ತದೆ ಹೇಳಿದೆ ಅಂತ ಅಂದ್ಬಿಟ್ಟು. ಸೊ ಥಿಂಕ್ ಮಾಡಿ. okay, before going to see that I will just write a note ಅಂತ ಹೇಳ್ತೀನಿ ನೋಡಿ. just a note ನೋಡಿ. if theta becomes equals to 90 degree ಅಂದರೆ ಯಾವುದಾದ್ರೂ ಒಂದು ಬಾಡಿನ ವರ್ಟಿಕಲ್ ಆಗಿ ನಾವು ಪ್ರೊಜೆಕ್ಟ್ ಮಾಡಿದ್ರೆ ಅವಾಗ ನಿಮಗೆ h becomes equals to h maximum ಅಂತ ಹೇಳ್ತಾರೆ. h maximum which is equals to ಏನಾಗುತ್ತೆ ನೋಡಿ ಇಲ್ಲಿ, u ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಅಂದರೆ 90 ಡಿವೈಡ್ ಬೈ 2g. therefore you can write it as u square divided by 2g ಅಂತ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ದಿಸ್ ಇಸ್ ಅಬೌಟ್ ದ ಮ್ಯಾಕ್ಸಿಮಮ್ ಹೈಟ್. ಮ್ಯಾಕ್ಸಿಮಮ್ ಹೈಟ್ ಯಾವಾಗ ಸಾಧ್ಯ ಆಗುತ್ತೆ? ವೆನ್ ದ ಬಾಡಿ ಇಸ್ ಥ್ರೋನ್ ವರ್ಟಿಕಲಿ ಅಪ್ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಇನ್ನೊಂದು ಕೇಸ್ ನಾವು ಅಬ್ಸರ್ವ್ ಮಾಡೋಣ. ವಾಟ್ ಹ್ಯಾಪನ್ಸ್ ಟು the maximum height when the body is thrown exactly at an angle equal to 45 degree. therefore think ಮಾಡಿ, if angle of projection will become equals to 45 degree ಅವಾಗ ಏನಾಗುತ್ತೆ ನೋಡೋಣ. h becomes equals to u square sin square 45 degree divided by 2g ಅಂತ ಹೇಳ್ಬೋದು. ಸೊ sin 45 ಅಂದರೆ 1/√2 ಹೋಲ್ ಸ್ಕ್ವೇರ್ ಅಂತಂದರೆ 1/2 ಅಲ್ವಾ? ಸೊ 1/2 into 2 ಅಂತಂದಾಗ ನಮಗೆ 4g ಅಂತ ಬರೀಬಹುದು. ದಿಸ್ ಇಸ್ ದ ಹೈಟ್ ವೆನ್ ದ ಬಾಡಿ ಈಸ್ ಪ್ರೊಜೆಕ್ಟೆಡ್ ಅಟ್ ಅನ್ ಆಂಗಲ್ ಥೀಟಾ ಇಸ್ ಈಕ್ವಲ್ಸ್ ಟು 45 degree. ಅರ್ಥ ಮಾಡ್ಕೊತಾ ಇದ್ರಲ್ವಾ? ಸೊ ದಟ್ ಈಸ್ ಅಬೌಟ್ ದ ಪಾಯಿಂಟ್. ನೌ ಲೆಟ್ ಅಸ್ ಸಿ ವಾಟ್ ಈಸ್ ದ ರೇಂಜ್. ಫಾಲೋ ಮಾಡಿ ನೀಟಾಗೆ. ರೇಂಜ್ ಕ್ಯಾಪಿಟಲ್ ಆರ್ ಅಂತ ಹೇಳೋಣ. ಓಕೆ, ವಾಟ್ ಈಸ್ ದ ಕ್ಯಾಪಿಟಲ್ ಆರ್ ವ್ಯಾಲ್ಯೂ ಹಿಯರ್ ಅಂತಂದ್ರೆ ಇಟ್ ಈಸ್ ದ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪ್ರೊಜೆಕ್ಟೈಲ್ ಓಕೆ ಡ್ಯೂರಿಂಗ್ ಇಟ್ಸ್ ಫ್ಲೈಟ್ ಅಂತ ಹೇಳ್ತಾರೆ. ಡ್ಯೂರಿಂಗ್ ಇಟ್ಸ್ ಟೈಮ್ ಆಫ್ ಫ್ಲೈಟ್ ಆರ್ ಸಿಂಪ್ಲಿ ವಿ ಕ್ಯಾನ್ ಸೇ ಡ್ಯೂರಿಂಗ್ ಇಟ್ಸ್ ಫ್ಲೈಟ್ ಅಂತ ನಾವು ಕರಿಬಹುದು. ನೋಡಿ ಇಲ್ಲಿ ಹೇಗೆ ತೋರಿಸ್ಬೋದು ನಾವು. ದಿಸ್ ಇಸ್ ಅ ಎಕ್ಸ್ ಅಂಡ್ ದಿಸ್ ಅ ವೈ ಪ್ಲೇನ್. ಯಾವಾಗ ಒಂದು ಬಾಡಿನ ಪ್ರೊಜೆಕ್ಟ್ ಮಾಡಿದ್ದಾಗ ಸೊ ಫ್ರಮ್ ದ ಪಾಯಿಂಟ್ ಓ ಟು ದ ಪಾಯಿಂಟ್ ಆಫ್ ರೀಚಿಂಗ್ ಆನ್ ದ ಗ್ರೌಂಡ್ ನೋಡಿ ಇದನ್ನ ರೇಂಜ್ ಅಂತ ಕರಿತೀವಿ. ದಿಸ್ ಇಸ್ ಅ ರೇಂಜ್. ಅರ್ಥ ಇದೆ ಅಲ್ವಾ? ಸೊ ರೇಂಜ್ ಎಕ್ಸ್ಪ್ರೆಷನ್ ಏನಾಗುತ್ತೆ ನೋಡಿ ಇಲ್ಲಿ. ರೇಂಜ್ ಬಿಕಮ್ಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಇಂಟು ಸೈನ್ 2θ ಡಿವೈಡ್ ಬೈ ಜಿ ಅಂತ ಬರೀಬಹುದು. ಅರ್ಥ ಆಯ್ತಲ್ವಾ? ಇಲ್ಲ ಅಂತಂದ್ರೆ ಅಬ್ಸರ್ವ್ ಮಾಡಿ. ಆರ್ ಬಿಕಮ್ಸ್ ಈಕ್ವಲ್ ಟು ವಾಟ್ ಇಸ್ ವ್ಯಾಲ್ಯೂ ಆಫ್ ದಿಸ್ ಹಿಯರ್? ಥಿಂಕ್ ಮಾಡಿ. ಇಲ್ಲಿ ಸೈನ್ 2θ ನಾವು 2 sin θ cos θ ಅಂತ ಬರೀಬಹುದಲ್ವಾ? therefore you can write, ಥಿಂಕ್ ಮಾಡಿ, 2 into u sin θ into u cos θ ಅಂತನೂ ಬರೀಬಹುದು. ಡಿವೈಡ್ ಬೈ ಜಿ. therefore you can say r becomes equals to 2 into u y into u x
ಡಿವೈಡ್ ಬೈ ಜಿ ಅಂತ ಬರಿತೀವಿ. ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ಕಾಂಪೊನೆಂಟ್ ಫಾರ್ಮ್. ಕಾಂಪೊನೆಂಟ್ಸ್ ಅಲ್ಲಿ ನಿಮಗೆ ಕೊಟ್ಟಿದ್ದಾಗ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ಇಫ್ ಇನಿಷಿಯಲ್ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು 2i ಪ್ಲಸ್ 3j ಅಂತ ಕೊಟ್ಟಿದ್ದಾರೆ. ಫೈಂಡ್ ರೇಂಜ್ ಅಂತ ಕ್ವಶನ್ ನಿಮಗೆ ಹಾಕಿದ್ದಾಗ ನೋಡಿ, ಇಲ್ಲಿ ಈಕ್ವೇಶನ್ ಅಬ್ಸರ್ವ್ ಮಾಡಿದ್ದಾಗ ನೋಡಿ, ಯು ಎಕ್ಸ್ ವ್ಯಾಲ್ಯೂ ಎಷ್ಟು ರೀ ನಿಮಗೆ 2, ಯು ವೈ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 3. ದೇರ್ ಫೋರ್ ರೇಂಜ್ ಅನ್ನೋದೇನ ನೋಡಿ, ಇಲ್ಲಿ 2 ಇಂಟು ಯು ಎಕ್ಸ್ ಇಂಟು ಯು ವೈ ಡಿವೈಡ್ ಬೈ ಜಿ. ಸೊ 2 ಇಂಟು 2 ಇಂಟು 3 ಡಿವೈಡ್ ಬೈ 10 ಏನಾಗುತ್ತೆ ರೀ ಇಲ್ಲಿ ನಮಗೆ 4 3 is 12 by 10 ಅಂತಂದರೆ ನಿಮಗೆ 1.2 ಮೀಟರ್ ಅಂತ ಬರುತ್ತೆ. ಲೈಕ್ ದಟ್ ಈ ರೀತಿ ನಿಮಗೆ ಇನಿಷಿಯಲ್ ವೆಲಾಸಿಟಿ ಅನ್ನೋದು ವೆಕ್ಟಾರ್ ಅಂಡ್ ಕಾಂಪೊನೆಂಟ್ ಫಾರ್ಮಲ್ಲಿ ಕೊಟ್ಟಿದ್ದಾಗ ರೇಂಜ್ನ ನಾವು ವಿ ಕ್ಯಾನ್ ಫೈಂಡ್ ಯೂಸಿಂಗ್ ದಿಸ್ ಫಾರ್ಮುಲಾ. ಫಾಲೋ ಮಾಡ್ತಾ ಇದ್ದೀರಲ್ವಾ? ನೀಟಾಗಿ ಅಬ್ಸರ್ವ್ ಮಾಡಿ, ಒಂದೊಂದು ಫಾರ್ಮುಲಾ ಸಾಧ್ಯವಾದರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಟ್ ಬಿಕಮ್ಸ್ ಎ ವೆರಿ ಹೆಲ್ಪ್. ನೋಡಿ ಅಷ್ಟೇ ಅಲ್ಲ, ನಿಮಗೆ ರೇಂಜ್ ಅನ್ನೋದು ಯಾವತ್ತೇ ಆಗಲಿ ಏನು ಬರುತ್ತೆ ನಿಮಗೆ ಅಂತಂದರೆ ಆರ್ ಇಸ್ ಈಕ್ವಲ್ಸ್ ಟು ಯು ಎಕ್ಸ್ ಇಂಟು ಟೈಮ್ ಆಫ್ ಫ್ಲೈಟ್ ಅನ್ನೋದು ನೆನಪಿರಲಿ. ಅರ್ಥ ಆಯ್ತಾ? ಬೇಸಿಕ್ ಫಾರ್ಮುಲಾ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಹಾರಿಜಾಂಟಲ್ ಡಿಸ್ಟೆನ್ಸ್ ಯಾವತ್ತೇ ಆಗಲಿ ನಿಮಗೆ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಇಂಟು ಟೈಮ್ ಟೇಕನ್ ಅಂತ ಹೇಳ್ತಾರೆ. ಅದೇ ರೇಂಜ್ಗೆ ಏನಾಗುತ್ತೆ, ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಇಂಟು ಟೋಟಲ್ ದಟ್ ಈಸ್ ಅ ಟೈಮ್, ಅಂದರೆ ಟೈಮ್ ಆಫ್ ಫ್ಲೈಟ್ ಅಂತ ಹೇಳ್ತೀವಿ. ಟೈಮ್ ಆಫ್ ಫ್ಲೈಟ್ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ನಾವ್ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್. ಫಾರ್ ಇಫ್ ಆಂಗಲ್ ಆಫ್ ಪ್ರೊಜೆಕ್ಷನ್ ಬಿಕಮ್ಸ್ ಈಕ್ವಲ್ ಟು ಏನಾಗುತ್ತೆ ನಮಗಿಲ್ಲಿ ದಟ್ ಈಸ್ 0 ಅಂತ ತಗೊಂಡ್ರೆ ರೇಂಜ್ ನಾವು ಹೇಳಕ್ಕಾಗಲ್ಲ, ಬಿಕಾಸ್ ಇಟ್ ಇಸ್ ಎ ಸ್ಟ್ರೈಟ್ ಲೈನ್ ಮೋಷನ್ ಅಂತನೂ ಹೇಳ್ಬೋದು. ಇಫ್ ಥೀಟಾ ಇಸ್ ಈಕ್ವಲ್ಸ್ ಟು 45 ಡಿಗ್ರಿ ಅಂತ ನಾವು ತಗೊಂಡಿದ್ದಾಗ ಅವಾಗ ನಮ್ಗೆ ಏನಾಗುತ್ತೆ ನೋಡೋಣ. range r becomes equals to u square sin 2 into 45 degree divide by g ಅಂತ ಬರುತ್ತೆ. ಸೊ ವಿ ಕ್ಯಾನ್ ರೈಟ್ ಏನಾಗುತ್ತೆ ನೋಡಿ, ಇಲ್ಲಿ r ಅನ್ನೋದು ನಿಮಗೆ r ಮ್ಯಾಕ್ಸಿಮಮ್ ಅಂತಾನೆ ಹೇಳ್ಬೋದು. ವಿ ಕ್ಯಾನ್ ರೈಟ್ ದಿಸ್ ಆಸ್ ಸಿಂಪ್ಲಿ u square by g. ಸೊ at theta equal to 45 ಡಿಗ್ರಿ ರೇಂಜ್ ಅನ್ನೋದು ನಿಮಗೆ ಮ್ಯಾಕ್ಸಿಮಮ್ ಆಗಿರುತ್ತೆ, ಆದರೆ ಅದರ ವ್ಯಾಲ್ಯೂ ಎಷ್ಟು ಯು ಸ್ಕ್ವೇರ್ ಬೈ ಜಿ ಆಗಿರುತ್ತೆ. ಅರ್ಥ ಆಯ್ತಲ್ವ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು? ಲೈಕ್ ದಟ್ ವಿ ಕ್ಯಾನ್ ಥಿಂಕ್. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಆರ್ ಅಂಡ್ ಕ್ಯಾಪಿಟಲ್ ಹೆಚ್. ತುಂಬ ಸರಿ ಕೇಳಿದ್ದಾರೆ. ರಿಲೇಷನ್ ನಮಗೆ ಗೊತ್ತಿದ್ರೆ ಈಸಿಯಾಗಿ ವಿತಿನ್ ಎ ಫ್ರಾಕ್ಷನ್ ಆಫ್ ಮಿನಿಟ್ ನೀವು ಬೇಕಾದ್ರೆ ಸಾಲ್ವ್ ಮಾಡಬಹುದು. ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್? ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ ಏನು ಬರುತ್ತೆ ಅಂತಂದ್ಬಿಟ್ಟು. ಜಸ್ಟ್ ಫೈಂಡ್ ದ ರೇಷಿಯೋ ಆರ್ ಬೈ ಹೆಚ್ ಫೈಂಡ್ ಔಟ್ ಮಾಡ್ಕೊಂಬಿಡೋಣ. ಆರ್ ಅಂದ್ರೆ ಏನ್ರಿ ಇಲ್ಲಿ ನಿಮಗೆ 2 ಯು ಸೈನ್ ಟೀಟಾ ಇಂಟು ಯು ಕಾಸ್ ಟೀಟಾ ಡಿವೈಡೆಡ್ ಬೈ ಜಿ ಆಗತ್ತಲ್ವಾ, ಹೋಲ್ ಡಿವೈಡ್ ಬೈ ಹೆಚ್ ಅಂತಂದ್ರೆ ನಿಮಗೆ 2g ಡಿವೈಡ್ ಬೈ ಯು ಸ್ಕ್ವಯರ್ ಸೈನ್ ಸ್ಕ್ವಯರ್ ಟೀಟಾ ಅಂತ ಬರೀಬಹುದು. ಓಕೆ, 1 ಯು ಸೈನ್ ಟೀಟಾ ವಿಲ್ ಗೆಟ್ ಕ್ಯಾನ್ಸಲ್. ಅಷ್ಟೆಲ್ಲ 1g ಅನ್ನೋದು ಸಹ ನಿಮಗೆ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಏನೇನು ಉಳಿದಿರುತ್ತೆ. ಆರ್ ಬೈ ಹೆಚ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಆರ್ ಬೈ ಹೆಚ್ ಅನ್ನೋದು ನಿಮ್ಗೆ ಏನಾಗುತ್ತೆ ನೋಡೋಣ. ಆರ್ ಬೈ ಹೆಚ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಇಲ್ಲಿ 2 ಇಂಟು 2 4 ಇದೆ, ಯು ಕಾಸ್ ಟೀಟಾ ಇದೆ ನಿಮ್ಗಿಲ್ಲಿ 4 u cos theta ಡಿವೈಡ್ ಬೈ u sin theta ಮಾತ್ರ ಇದೆ. ಸೊ u ಕ್ಯಾನ್ಸಲ್ ಆಗಿದ್ದಾಗ r by h will become equals to 4 cot theta. Okay, therefore we can say range r is equals to 4h cot theta ಅಂತ ಬರೀಬಹುದು. 4h cot theta. ಸೊ ಇಲ್ಲಿ ನಾವು ಕೆಲವು ಪಾಯಿಂಟ್ಸ್ನ ಅಬ್ಸರ್ವ್ ಮಾಡಬೇಕು. ಫಾರ್ ಟೂ ಪ್ರೊಜೆಕ್ಟೈಲ್ಸ್ ಹ್ಯಾವಿಂಗ್ ಸೇಮ್ ಮ್ಯಾಕ್ಸಿಮಮ್ ಹೈಟ್. 2 ಪ್ರೊಜೆಕ್ಟೈಲ್ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಆ 2 ಪ್ರೊಜೆಕ್ಟೈಲ್ಸ್ಗೂ ಮ್ಯಾಕ್ಸಿಮಮ್ ಹೈಟ್ ಅನ್ನೋದು ಸೇಮ್ ಇದೆ ಅಂತ ಹೇಳ್ತಾರೆ. ಸೇಮ್ ಮ್ಯಾಕ್ಸಿಮಮ್ ಹೈಟ್. ದೆನ್ ಅವಾಗ ಏನಾಗುತ್ತೆ, ರೇಷಿಯೋ ಆಫ್ ದ ರೇಂಜಸ್ R1 by R2 will become equals to cot theta 1 divided by
ಕಾಟ್ ಟೀಟಾ 2 ಅಂತ ಹೇಳ್ಬೋದು. ಅರ್ಥ ಇದಲ್ವಾ? ಸೊ ಲೈಕ್ ದಟ್ ವಿ ಕ್ಯಾನ್ ಅನಲೈಸ್ ಮಾಡ್ತಾ ಇರಬೇಕಷ್ಟೇ, ಈಸಿಯಾಗಿರುತ್ತೆ. ಒಂದೇ ಫಾರ್ಮುಲಾನ ಬೇಸ್ ಮಾಡಿಕೊಂಡು ಕ್ವಶನ್ಸ್ ಇರುತ್ತೆ. ನಾವು ಲೆಟ್ ಅಸ್ ಸಿ ಹಿಯರ್ ವಾಟ್ ಈಸ್ ದ ರಿಲೇಷನ್. ಥಿಂಕ್ ಮಾಡಿ. ಇಫ್ ಥೀಟಾ ಈಸ್ ಈಕ್ವಲ್ಸ್ ಟು 45 ಡಿಗ್ರಿ, ಇಫ್ ಥೀಟಾ ಈಸ್ ಈಕ್ವಲ್ಸ್ ಟು 45 ಡಿಗ್ರಿ, ದೆನ್ ನಮಗೆ ಗೊತ್ತಿದೆ ಆರ್ ಮ್ಯಾಕ್ಸಿಮಮ್ ಎಷ್ಟು ಬಂತು ನಮಗಿಲ್ಲಿ, u²/g ಅಂತ ಬಂದಿದೆ. ಅದೇ ನಿಮಗೆ ಹೆಚ್ ಎಷ್ಟು ಬಂದಿದೆ ನಮಗಿಲ್ಲಿ, ವಿ ಕ್ಯಾನ್ ಸೇ ಇಟ್ ಈಸ್ u² ಎಷ್ಟು ಬಂದು ನೋಡಿ ಇಲ್ಲಿ ಹೆಚ್ ವ್ಯಾಲ್ಯೂ ನಿಮಗೆ ಯು ಕ್ಯಾನ್ ರೈಟ್ ಥೀಟಾ ಈಸ್ ಈಕ್ವಲ್ಸ್ ಟು 45 ಡಿಗ್ರಿಗೆ ಹೆಚ್ ವ್ಯಾಲ್ಯೂ ಬಿಕಮ್ಸ್ ಈಕ್ವಲ್ u²/4g ಅಲ್ವಾ, u²/4g. ವಿ ಕ್ಯಾನ್ ರೈಟ್ u²/4g. ಸೊ ವಾಟ್ ಇಸ್ ರಿಲೇಷನ್ ನೋಡಿ ಇಲ್ಲಿ, ಆರ್ ಮ್ಯಾಕ್ಸಿಮಮ್ u²/4g ಇಲ್ಲ ಅಂತಂದರೆ ನಮಗೆ ಹೆಚ್ ಅಲ್ಲಿ ಬರೆಯೋಣ. ಫಸ್ಟ್ ನಾವು ಹೆಚ್ ಬಿಕಮ್ಸ್ ಈಕ್ವಲ್ಸ್ ಟು 1/4 ಟೈಮ್ಸ್ ಆರ್ ಮ್ಯಾಕ್ಸಿಮಮ್ ಅಂತ ಬರಿಬಹುದು. therefore we can write r maximum becomes equals to 4h ಆಗಿರುತ್ತೆ. ಇಲ್ಲ ಮ್ಯಾಕ್ಸಿಮಮ್ ಹೈಟ್ ಇಸ್ ಈಕ್ವಲ್ಸ್ ಟು ಆರ್ ಮ್ಯಾಕ್ಸಿಮಮ್ ಬೈ 4 ಆಗಿರುತ್ತೆ. ಯಾವಾಗ ರೀ, ಥೀಟಾ ಇಸ್ ಈಕ್ವಲ್ಸ್ ಟು 45 ಡಿಗ್ರಿ ಆಗಿದ್ದಾಗ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಹೌ ಟು ಅನಲೈಸ್. ನೌ ಲೆಟ್ ಅಸ್ ಥಿಂಕ್ ಅಬೌಟ್ ದ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಹೇಳೋಣ. ವಾಟ್ ಈಸ್ ದ ಕಾಂಪ್ಲಿಮೆಂಟರಿ ಆಂಗಲ್ಸ್? ಸೊ ಸಿ ಹಿಯರ್, ಇಫ್ ಥೀಟಾ 1 is equals to theta and theta 2 will become equals to 90 minus theta, ಆವಾಗ ಈ ಥೀಟಾ 1 ಮತ್ತು ಥೀಟಾ 2 ಆಂಗಲ್ಸ್ನ ಏನಂತ ಕರಿತೀವಿ ನಾವು, ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಹೇಳ್ತೀವಿ. ಗೊತ್ತಾಯ್ತೇನ್ರಿ ಹೇಳ್ತಾ ಇರೋದು? ದೆನ್ ಥೀಟಾ 1 and theta 2 are called as complementary angles. ಅರ್ಥ ಮಾಡ್ಕೊತಾ ಇದ್ದೀರಲ್ಲಪ್ಪ ಹೇಳ್ತಾ ಇರೋದೇನಂತ ಅಂದ್ಬಿಟ್ಟು. ಇವಾಗ ನಮಗೆ ಏನಾಗತ್ತೆ, ಫಸ್ಟ್ ನಾವು ರೇಂಜ್ ಏನಾಗುತ್ತೆ ಅಂತ ಒಂದ್ಸರಿ ಯೋಚನೆ ಮಾಡೋಣ. ಸಿ ಹಿಯರ್, ವಾಟ್ ಹ್ಯಾಪನ್ಸ್ ಟು ರೇಂಜ್? ಅರ್ಥ ಮಾಡ್ಕೊಳ್ಳಿ. R1 will become equals to R2. What is the meaning of that? See here, ನಾವಿಲ್ಲಿ ಒಂದು ಬಾಡಿನ 30 ಡಿಗ್ರಿಯಲ್ಲಿ ನಾನು ಪ್ರೊಜೆಕ್ಟ್ ಮಾಡ್ತೀನಿ. ದಿಸ್ ಫಾರ್ 30 ಡಿಗ್ರಿ. ಲೆಟ್ ಅಸ್ ಸೇ ರೇಂಜ್ ಈಸ್ R1 ಅಂತ ಕರೆಯೋಣ. ಇನ್ನೊಂದು ಬಂದ್ಬಿಟ್ಟು ನಿಮಗೆ 60 ಡಿಗ್ರಿಯಲ್ಲಿ ಪ್ರೊಜೆಕ್ಟ್ ಮಾಡ್ತೀನಿ ನಾನು. ಐ ಪ್ರೊಜೆಕ್ಟ್ ಇಟ್ ಅಟ್ ಆಂಗಲ್ ಈಕ್ವಲ್ ಟು 60 ಡಿಗ್ರಿ. ದೆನ್ ರೇಂಜ್ ಅನ್ನೋದೇನಾಗಿರುತ್ತೆ ಒಂದ್ಸರಿ ನೀಟಾಗೆ ಅಬ್ಸರ್ವ್ ಮಾಡಿ, ಇಟ್ ಬಿಕಮ್ಸ್ ಸೇಮ್ ಅಂತ ಹೇಳ್ಬೋದು. ಇಫ್ ಯು ವಾಂಟ್, ನಿಮಗೆ ಬೇಕು ಅಂತಂದರೆ ನೀವು ಚೆಕ್ ಮಾಡಿ. ಗೊತ್ತಾಗ್ತದೆ ಅಲ್ವಾ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ದಟ್ ಈಸ್ ಅಬೌಟ್ ದ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ಗೆ ರೇಂಜ್ ಅನ್ನೋದು ಯಾವತ್ತಿಗೆ ಆಗಲಿ ಸೇಮ್ ಆಗಿರುತ್ತೆ. ನಾವು ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ಟು ಟೈಮ್ ಆಫ್ ಫ್ಲೈಟ್ಸ್. ಥಿಂಕ್ ಮಾಡಿ ಇಲ್ಲಿ ಬಿ. ಸಿ ಹಿಯರ್, T1 ಅನ್ನೋದೇನಾಗುತ್ತೆ ನೋಡಿ ಇಲ್ಲಿ, T1 ವಿಲ್ ಬಿಕಮ್ 2u sin theta by g ಅಂತ ಬರುತ್ತೆ. ಆ್ಯಂಡ್ ಸೆಕೆಂಡ್ ಪ್ರೊಜೆಕ್ಟೈಲ್ಗೆ T2 2u sin ಆಫ್ 90 ಮೈನಸ್ ಥೀಟಾ ಅಂತ ಬರುತ್ತೆ, ಡಿವೈಡ್ ಬೈ g. ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ ಏನು ಬರುತ್ತೆ ಅಂದ್ಬಿಟ್ಟು T1 by T2 ವಿಲ್ ಬಿಕಮ್ ಈಕ್ವಲ್ ಟು, ನೋಡಿ ಇಲ್ಲಿ sin 90 ಮೈನಸ್ ಥೀಟಾ ಅಂದರೆ ಏನ್ರಿ, ಇಲ್ಲಿ ಕಾಸ್ ಥೀಟಾದ ನಿಮ್ಗೆ ಬರೋದು ನಿಮ್ಗೆ ಇಲ್ಲಿ 2u cos theta by g ಅಂತ ಬರುತ್ತೆ. T1 by T2 ನೀವು ಸಿಂಪ್ಲಿಫೈ ಮಾಡಿದ್ದಾಗ 2u by g ಎರಡು ಕ್ಯಾನ್ಸಲ್ ಆಗುತ್ತೆ. ಸೈನ್ ಬೈ ಕಾಸ್ ಅನ್ನೋದು ನಿಮಗೆ ಟ್ಯಾನ್ ಥೀಟಾ ಅಂತ ಮಾತ್ರ ಬರುತ್ತೆ. ಸೊ T1 by T2 ವಿಲ್ ಬಿಕಮ್ ಈಕ್ವಲ್ಸ್ ಟು ಟ್ಯಾನ್ ಥೀಟಾ. ಇನ್ ದ ಸೇಮ್ ಮ್ಯಾನರ್ ಪ್ರಾಡಕ್ಟ್ ಒಂದ್ಸರಿ ಚೆಕ್ ಮಾಡಿ. ವಾಟ್ ಹ್ಯಾಪನ್ಸ್ ಟು ದ ಪ್ರಾಡಕ್ಟ್ ಆಫ್ ಟೈಮ್ ಆಫ್ ಫ್ಲೈಟ್ಸ್? T1 into T2. So 2u sin theta by g into 2u cos theta divide by g ಅಂತ ಹೇಳ್ಬೋದು. ಸೊ ಇವಾಗ ನೀವು ಇದನ್ನ ನೀಟಾಗಿ ಸಿಂಪ್ಲಿಫೈ ಮಾಡಬೇಕು. ಎಷ್ಟು ಬರ್ಬೋದು ನೋಡಿ, ಹೇಳ್ತೀರಾ ಇಲ್ಲಿ ಏನು ಬರುತ್ತೆ ಅಂದ್ಬಿಟ್ಟು ಆನ್ಸರ್ ನಿಮಗೆ. ವಾಟ್ ಈಸ್ ದ ಪ್ರಾಡಕ್ಟ್ ಆಫ್
ಫ್ಲೈಟ್ಸ್. ಪ್ಲೀಸ್ ಥಿಂಕ್ ಮಾಡಿ, ಇಲ್ಲಿ ಎಷ್ಟು ಬರ್ಬೋದು ಅಂತ ಆನ್ಸರ್ ಮಾಡಿ. ಸೊ ಯು ಕ್ಯಾನ್ ರೈಟ್ ದಿಸ್ ಆಸ್ 2u sin theta 4u square sin theta into cos theta ಅಂತ ನಾವು ಬರೀಬಹುದು. ವಿ ಕ್ಯಾನ್ ಸೇ T1 T2 ಅನ್ನೋದು ನಿಮಗೆ ನಿಯರ್ಲಿ ಒಂದು ನಿಮಿಷ ಚೆಕ್ ಮಾಡೋಣ. ಇಲ್ಲಿ ವಿ ಕ್ಯಾನ್ ರೈಟ್ 2u, ನೋಡಿ ಇಲ್ಲಿ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ, 2u sin theta into cos theta. ಒಂದು ನಿಮಿಷ, ಇದು ರಾಂಗ್ ಆಗಿದೆ, ಇದು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದು 2u sin theta u cos theta ಅಂತಂದರೆ r ಅಂತ ಬರೀಬಹುದಲ್ವಾ, ಬೈ ಜಿ ಸಾರಿ, ಅವೆಲ್ಲ ಒಂದೊಂದ್ಸರಿ ಬರಿತೀನಿ, ಡೋಂಟ್ ವರಿ. ಸೊ ನೀಟಾಗೆ ಅಬ್ಸರ್ವ್ ಮಾಡಿ. ವಾಟ್ ಕ್ಯಾನ್ ಯು ರೈಟ್? 2u sin theta by g into 2u cos theta by g ತಗೊಂಡಿದ್ದಾಗ ನಿಮ್ಗೆ ಏನಾಗುತ್ತೆ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಯು ಕ್ಯಾನ್ ರೈಟ್ 2u sin theta u cos theta ಡಿವೈಡ್ ಬೈ g ನ ನಾವು r ಅಂತ ಬರಿಬಹುದು, ರೇಂಜ್ ಅಂತ ಬರಿಬಹುದು. therefore we can write T1 into T2 becomes equals to 2 into capital R by G ಅಂತ ಹೇಳ್ತೀವಿ. These are all for complementary angles, ಮರಿಬಾರ್ದು, complementary angles. Now let us see what happens to maximum heights. ನೋಡಿ ಇಲ್ಲಿ case C. See here, maximum height h1 ಅನ್ನೋದು ನೋಡಿ ಇಲ್ಲಿ u square sin square theta divided by 2g ಆಗುತ್ತೆ. h2 ಅನ್ನೋ ನಿಮಗೆ it becomes equals to u square cos square theta ಆಗಿರುತ್ತೆ. ಓಕೆನಾ? therefore we can write h1 by h2 ಏನಾಗುತ್ತೆ ನೋಡಿ ಇಲ್ಲಿ, ರೇಷಿಯೋ ಆಫ್ maximum height ಅದು ಟು projectiles for complementary angles. ನಾವು ಸಿಂಪ್ಲಿಫೈ ಮಾಡಿದ್ರೆ u square by 2g ಕ್ಯಾನ್ಸಲ್ ಆಗುತ್ತೆ. sin square by cos square ಅಂತಂದ್ರೆ tan square theta ಅಂತ ಬರುತ್ತೆ, tan square theta. ಓಕೆನಾ? like that we can simplify the ratio of maximum heights ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಯ್ತಲ್ವ ಎಲ್ಲರಿಗೂ ಏನಂತ ಅಂದ್ಬಿಟ್ಟು? Now let us think about a few more points. ಇನ್ನು ಕೆಲವು ಪಾಯಿಂಟ್ಸ್ ನಾವು ಥಿಂಕ್ ಮಾಡೋಣ. ಸೊ ಏನು ಬರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋಟ್ ಅಂತ ನಾನು ಬರಿತಾ ಇದ್ದೀನಿ ಇಲ್ಲಿ. Let us note this point. First one, see here, diagram ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. Whenever we consider a projectile which is projected by making an angle theta, and when it reaches the maximum height, if I say alpha is angle of elevation, ಅರ್ಥ ಮಾಡ್ಕೊಂತ ಇದೀರಲ್ವಾ? ನೋಡಿ, I am writing here theta is called as angle of projection, and alpha is the angle of elevation. ಎಲ್ಲಿಂದ ಎಲ್ಲಿವರೆಗೂ? from initial to maximum height ರೀ, ಬೇರೆ ಯಾವುದೂ ಅಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ತುಂಬ ಸರಿ ನಿಮಗೆ ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ವಾಟ್ ಈಸ್ ದಟ್? ಆಂಗಲ್ ಆಫ್ ಎಲಿವೇಶನ್ ಅಂತ ನಾವು ತಗೊಂಡಿದ್ದಾಗ ವಿ ಕ್ಯಾನ್ ರೈಟ್ ಸಿ ಹಿಯರ್ tan alpha becomes equals to ಏನು ಬರೀಬೋದು ನೋಡಿ ಇಲ್ಲಿ, ಸಾರಿ, tan alpha is equals to half tan theta ಅಂತ ನಾವು ಬರಿತೀವಿ. This is a relation between what is it? Angle of elevation and angle of projection. Okay, it's a very very important point. ಅರ್ಥ ಇದೆಲ್ಲಪ್ಪ ಹೇಳಿದೇನು ಅಂತ ಅಂದ್ಬಿಟ್ಟು, like that we have to think.
Now let us see the second point. Second point ಏನು ಅಂತ ನಾವು ಒಂದ್ಸರಿ ನೋಡೋಣ. ಕಾಂಪ್ಲಿಮೆಂಟರಿ ಆಂಗಲ್ಸ್ ಬಗ್ಗೆ ಗೊತ್ತಾಯ್ತಲ್ವ ಎಲ್ಲರಿಗೂ? ಹ್ಯಾವ್ ಯು ಲರ್ನ್ಡ್ ಅಬೌಟ್ ದ ಕಾಂಪ್ಲಿಮೆಂಟರಿ ಆಂಗಲ್ಸ್? ಏನಾದ್ರು ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಮಾಡಿ. ಸೊ ಲೆಟ್ ಅಸ್ ಸಿ ಅಬೌಟ್ ದ ಸೆಕೆಂಡ್ ಪಾಯಿಂಟ್. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತಂದ್ಬಿಟ್ಟು ಡಯಾಗ್ರಾಮಲ್ಲಿ ಎಕ್ಸ್ಪ್ಲೇನ್ ಮಾಡಲಾ ನಿಮಗೆ? ಸೊ ಸಿ ಹಿಯರ್, ಲೆಟ್ ಅಸ್ ಕನ್ಸಿಡರ್ ಎ ಪ್ರೊಜೆಕ್ಟೈಲ್. ಒಂದು ಪ್ರೊಜೆಕ್ಟೈಲ್ ನಾವು ಕನ್ಸಿಡರ್ ಮಾಡೋಣ. ಸೊ ಪ್ರೊಜೆಕ್ಟೈಲ್ ಹೋಗ್ತಾ ಇದೆ ಅಂತ ಅಸ್ಯೂಮ್ ಮಾಡಿ. ಇಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನ ರೀಚ್ ಆಗೋದಕ್ಕೆ ಇದು ನಿಮಗೆ T1 ಟೈಮ್ ತಗೊಳ್ತಾ ಇದೆ. ಇಟ್ ಈಸ್ ಟೇಕಿಂಗ್ T1 ಟೈಮ್ ಫ್ರಮ್ ಪಾಯಿಂಟ್ O ಟು ದ ಪಾಯಿಂಟ್ P. ನೋಡಿ ಇಲ್ಲಿ ಪಾಯಿಂಟ್ O ಟು ಪಾಯಿಂಟ್ P. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಫ್ರಮ್ ಪಾಯಿಂಟ್ O ಟು ಪಾಯಿಂಟ್ P ಇಟ್ ಈಸ್ ಟೇಕಿಂಗ್ ಸಮ್ ಟೈಮ್ T1 ಸೆಕೆಂಡ್ಸ್ ಅಂತ ಹೇಳೋಣ. ನೆಕ್ಸ್ಟ್ ಪಾಯಿಂಟ್ P ಇಂದ ಎಗೆ, ಪಾಯಿಂಟ್ P ಇಂದ ಎಗೆ ಲೆಟ್ ಅಸ್ ಸೇ ನಿಮಗೆ T2 ಟೈಮ್ ತಗೊಳ್ತಾ ಇದೆ ಅಂತ ನಾವು ತಗೊಂಡಿದ್ದಾಗ, ಓಕೆ, ವಾಟ್ ಈಸ್ T1 ಹಿಯರ್? T1 ಏನ್ರಿ ಇಲ್ಲಿ ನಿಮಗೆ? T1 ಈಸ್ ಅ ಟೈಮ್, ಈಸ್ ಅ ಟೈಮ್ ಟೇಕನ್, ಈಸ್ ಅ ಟೈಮ್ ಟೇಕನ್ by the projectile, by the projectile to reach a point P from the point of projection, from the point of projection. Next T2 ಅಂದೇನಪ್ಪ ಅಂತಂದ್ರೆ ಇಟ್ ಈಸ್ ರಿಮೈನಿಂಗ್ ಟೈಮ್ ಅಂತನೂ ಹೇಳ್ಬೋದು. ರಿಮೈನಿಂಗ್ ಟೈಮ್ ಟು ರೀಚ್ ದ ಗ್ರೌಂಡ್, ಟು ರೀಚ್ ದ ಗ್ರೌಂಡ್, ಟು ರೀಚ್ ದ ಗ್ರೌಂಡ್. ಫಾಲೋ ಮಾಡ್ತಾ ಇದ್ದೀರಲ್ವಾ? therefore we can write, ನೋಡಿ ಟೋಟಲ್ ಟೈಮ್ ಆಫ್ ಫ್ಲೈಟ್ ಏನ್ರಿ ಆಗುತ್ತೆ? T1 ಪ್ಲಸ್ T2 ಅಲ್ವಾ? ಸೊ ನಮಗೆ ಗೊತ್ತಿದೆ 2u sin θ ಡಿವೈಡ್ ಬೈ g ಅಂತ ಬರುತ್ತೆ. therefore ಇದರಿಂದ ನೀವು u sin θ ನ ಏನಂತ ಬರೀಬೋದು ನಾವಿಲ್ಲಿ ಅಂತಂದ್ರೆ we can say half g into T1 ಪ್ಲಸ್ T2 ಅಂತ ತಗೋಬಹುದು. ಗೊತ್ತಾಯ್ತಲ್ವಾ? therefore they will ask what is the height of that point ಅಂತ ಕ್ವಶನ್ ಕೇಳ್ತಾರೆ. what is the height of that point? ಅದು ಎಷ್ಟು ಹೈಟಲ್ಲಿದೆ ಅಂತ ನಿಮಗೆ ಕ್ವಶನ್ ಕೇಳಿದ್ದಾಗ ಹೇಗೆ ನಾವು ಸಾಲ್ವ್ ಮಾಡಬಹುದು ಅಂತ ನೋಡೋಣ. ಸೊ ಸಿ ಹಿಯರ್, ಸಾಲ್ವ್ ಏನು ಬೇಕಿಲ್ಲ ನಿಮಗೆ. ಸೊ ಡೈರೆಕ್ಟಾಗಿ ನಾನು ಬರಿತೀನಿ, ಹೈಟ್ ಆಫ್ ದಟ್ ಪಾಯಿಂಟ್, ಹೈಟ್ ಆಫ್ ದಟ್ ಪಾಯಿಂಟ್ P, height of that point P is given by h becomes equals to, ಜನರಲ್ ಫಾರ್ಮುಲಾ ಏನ್ರಿ ನಿಮ್ಗೆ ಇಲ್ಲಿ ಅಂತಂದಾಗ ಯೂಸಿಂಗ್, ನಾನು ಇಲ್ಲಿ ಹಿಂಟ್ ಸುಮ್ಮನೆ ಕೊಟ್ಟಿರ್ತೀನಿ ನೋಡಿ, ಯೂಸ್ h is equals to ui into t minus half gt square. ಈ ಫಾರ್ಮುಲಾನ ಬೇಸ್ ಮಾಡಿಕೊಂಡು t ಅಂದ್ರೆ T1 ಅಂತ ತಗೊಳ್ತೀರಾ. t ಅಂದ್ರೆ T1. we can write this as half g into T1 T2 ಅಂತ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಇದೇ ರೀತಿ ನಿಮಗೆ ಒನ್ ಡೈಮೆನ್ಷನಲ್ ಮೋಷನ್ ಅಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಬಹುದು. ಓಕೆನಾ ರೀ? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪಾಯಿಂಟ್ ನಂಬರ್ 3. ಸೊ ನೀಟಾಗೆ ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಇದ್ದೀವಿ ಅಂತನ್ಬಿಟ್ಟು. ಸೊ ಸಿ ಹಿಯರ್, ಲೆಟ್ ಅಸ್ ಸಿ ಒಂದು ಪ್ರೊಜೆಕ್ಟೈಲ್ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇಲ್ಲಿ ನಿಮಗೆ ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ನ ತಗೊಳ್ತಾ ಇದ್ದೀವಿ, ವಿಚ್ ಆರ್ ಅಟ್ ಸೇಮ್ ಲೆವೆಲ್. ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ಅನ್ನೋದು ನಿಮಗೆ ಎರಡು ಸೇಮ್ ಲೆವೆಲ್ ಇದೆ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಯ್ತಾ? ನೋಡಿ ಇಲ್ಲಿ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಹೋಗೋದಿಕ್ಕೆ ಪ್ರೊಜೆಕ್ಟೈಲು T1 seconds ತಗೊಳ್ತಾ ಇದೆ. T1 seconds. In the same manner, I will take two more points. Let us say the point C and point D, which are at same level. ಇಲ್ಲಿ ನಿಮಗೆ T2 seconds ತಗೊಳ್ತಾ ಇದೆ. C ಇಂದ D ಗೆ ರೀಚ್ ಆಗೋದಕ್ಕೆ T2 seconds. ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಓಕೆನಾ? ಹಾಗಿದ್ದಾಗ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ T1 ಅಂಡ್ T2 ಅಂತ ಕೇಳ್ತಾರೆ. T1 ಅಂಡ್ T2.
ಕ್ವಶನ್ ಅರ್ಥ ಇದೆಯಲ್ಲ ನಿಮಗೆ ಹೇಳ್ತಾ ಇರೋದು. ದೇರ್ ಫೋರ್ ರಿಲೇಷನ್ ಬಿಟ್ವೀನ್ T1 ಅಂಡ್ T2 ಈಸ್ ಗಿವೆನ್ ಬೈ ಓಕೆ. ಇಲ್ಲ ಅಂತಂದ್ರೆ ಟೈಮ್ ಡಿಫರೆನ್ಸ್ ಅಂತ ಹೇಳ್ತಾರೆ. ಐ ವಿಲ್ ರೈಟ್ T1 ಅಂದ್ರೆ ಏನಪ್ಪ ಇಲ್ಲಿ ಟೈಮ್ ಟೇಕನ್ ಟು ರೀಚ್ ಪಾಯಿಂಟ್ A to reach B from point A which are at same level. Similarly T2 ಅನ್ನೋದೇನಪ್ಪ ಅಂತಂದಾಗ ಟೈಮ್ ಟೇಕನ್ ಟು ರೀಚ್ ಪಾಯಿಂಟ್ D from ಪಾಯಿಂಟ್ C which are at ಸೇಮ್ ಲೆವೆಲ್, ಒಂದೇ ಲೆವೆಲ್ ಇದೆ ಅಂತ ಹೇಳ್ತಾರೆ. ಹಾಗಿದ್ದಾಗ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಟು ಟೈಮ್ ಇಂಟರ್ವೆಲ್ಸ್? we can write see here T2 square minus T1 square becomes equal to 8h/g ಅಂತ ಬರುತ್ತೆ. 8h/g. ಏನಿಲ್ಲಿ h ಅಂದ್ರೆ ಏನು ಅಂತಂದಾಗ ಒಂದ್ಸಲ ನೀಟಾಗೆ ಅಬ್ಸರ್ವ್ ಮಾಡಿ. ಸಿ ಹಿಯರ್ h is nothing but it is the difference in the level of the height. ಈ ವ್ಯಾಲ್ಯೂಸ್ ಎಲ್ಲ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ. ಡೈರೆಕ್ಟ್ ಇದು ಒಂಥರ JE ಕ್ವಶನ್ ಅಂತಾನೆ ತಗೋಬಹುದು. if h is the difference in the level of the 2 points and T1 is the time taken to reach from A to B and T2 is the time taken to reach from C to D, then relation between T1, T2 and difference is given by T2 square minus T1 square is equal to 8h/g ಅಂತ ಹೇಳ್ತೀವಿ. 8h/g. ಅರ್ಥ ಆಯ್ತಲ್ವ ಹೇಳಿದೇನು ಅಂತ ಅಂದ್ಬಿಟ್ಟು. ಸೊ ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ ಅಂತ ಹೇಳ್ತೀವಿ. ನಾವು ಬೇಸ್ಡ್ ಆನ್ ದಿಸ್ ನೋಡಿ, ಇದೆಲ್ಲ ನಿಮಗೆ these are the main concepts related to what is that oblique projectile ಅಂತ ಹೇಳ್ತೀವಿ. oblique projectile. ಸೊ ಇದನ್ನ ಬೇಸ್ ಮಾಡಿಕೊಂಡು ನಾವು ಕೆಲವು ನ್ಯೂಮರಿಕಲ್ಸ್ ಸಾಲ್ವ್ ಮಾಡೋಣ, ಇಲ್ಲ ಕೆಲವು ಎಕ್ಸಾಂಪಲ್ಸ್ ನಾವು ಸಾಲ್ವ್ ಮಾಡೋಣ. ಸೊ ಲೆಟ್ us see the first numerical. ಏನ್ ಹೇಳ್ತಾ ಇರೋ ಸರ್ ನೀಟಾಗೆ ಅಬ್ಸರ್ವ್ ಮಾಡಿ. ವಾಟ್ ಇಸ್ ದ ಫಸ್ಟ್ ನ್ಯೂಮರಿಕಲ್? ದ path followed by a body projected along y-axis is given by y is equals to √3x minus 1/2 into x square ಅಂತ ಕೊಟ್ಟಿದ್ದಾರೆ. g ಬಂದ್ಬಿಟ್ಟು ನಿಮಗೆ 10 meter per second square really. then the initial velocity of the projectile will be ಅಂತ ಹೇಳ್ತಾರೆ. initial velocity of the projectile. how to calculate the initial velocity of the projectile? ಅದು ನಿಮಗೆ ವೆಕ್ಟಾರ್ ಫಾರ್ಮ್ ಇಲ್ಲ, ನಿಮಗೆ ಮ್ಯಾಗ್ನಿಟ್ಯೂಡ್ ಫಾರ್ಮ್ ಅಲ್ಲಿ ಇದೆ. ಸೊ ಹೌ ಕ್ಯಾನ್ ವಿ ಸಾಲ್ವ್ ದಿಸ್? ನೋಡಿ ಒಂದ್ಸರಿ ಕಂಪೇರ್ ಮಾಡಿಕೊಳ್ಳೋಣ. ಕಂಪೇರ್ ಮಾಡ್ಕೊಂಡಿದ್ದಾಗ ಏನ್ ಬರುತ್ತೆ ಅಂತ ನಾವು ನೋಡೋಣ. ಸೊ y is equals to tan theta into x minus g by 2 u square cos square theta into x square. ನಾವು ಕಂಪೇರ್ ಮಾಡಿದ್ದಾಗ ಕಂಪೇರಿಂಗ್ ವಿತ್ ಏನ್ ಬರುತ್ತೆ ನೋಡಿ, ಇಲ್ಲಿ tan theta is equals to √3 ಅಂತ ಬರುತ್ತೆ. ಇಲ್ಲಿ ನಿಮಗೆ g by 2 u square cos square theta becomes equals to 1/2 ಅಂತ ಬರುತ್ತೆ. ಸೊ ಇಲ್ಲಿ ನಮಗೆ 2 ಕ್ಯಾನ್ಸಲ್ ಆಗಿದ್ದಾಗ ನಮಗೆ ಅಬ್ಸರ್ವ್ ಮಾಡಿ ನೀಟಾಗೆ, ಯು ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾನ ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ, ವಿಚ್ ವಿಲ್ ಬಿಕಮ್ ಈಕ್ವಲ್ ಟು ಜಿ ಅಂತ ಬರುತ್ತೆ. ದರ್ಫೋರ್ ಇಲ್ಲಿ ನಿಮಗೆ ಯು ಕಾಸ್ ಥೀಟಾ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಜಿ ಅಂದರೆ 10 ಗೊತ್ತಾಯ್ತಲ್ವಾ? ಇದನ್ನ ಯೂಸ್ ಮಾಡ್ಕೊಳ್ಳಿ. ಟ್ಯಾನ್ ಥೀಟಾ ಅಂದ್ರೆ ಏನು ಬರೀಬೋದಪ್ಪ ನಾವಿಲ್ಲಿ, ಯು ಸೈನ್ ಥೀಟಾ ಡಿವೈಡ್ ಬೈ ಯು ಕಾಸ್ ಥೀಟಾ ಅಂತ ಬರಿತೀವಿ, ವಿಚ್ ಇಸ್ ಈಕ್ವಲ್ಸ್ ಟು √3. ದರ್ಫೋರ್ ಯು ಸೈನ್ ಥೀಟಾ ಏನಾಗುತ್ತೆ ನಮ್ಗಿಲ್ಲಿ, ಯು ಸೈನ್ ಥೀಟಾ ಬಿಕಮ್ಸ್ ಈಕ್ವಲ್ಸ್ ಟು √3 ಟೈಮ್ಸ್ ಯು ಕಾಸ್ ಥೀಟಾ ಅಂತ ಬರಿಬಹುದು. ದರ್ಫೋರ್ ಥಿಂಕ್ ಮಾಡಿ, ಇಲ್ಲಿ ಯು ಕಾಸ್ ಥೀಟಾ ನಮಗೆ ಸಿಕ್ಕಿದೆ √10 ಅಂತ, ನಿಮಗೆ ಯು ಸೈನ್ ಥೀಟಾ ನಮಗೆ ಸಿಗುತ್ತೆ. ಯು ಸೈನ್ ಥೀಟಾ ಬಿಕಮ್ಸ್ ಈಕ್ವಲ್ಸ್ ಟು √3 ಟೈಮ್ಸ್ 10 ಅಂತ ಬರುತ್ತೆ. ಸಾರಿ, ಒಂದು ನಿಮಿಷ ಚೆಕ್ ಮಾಡೋಣ. ನಿಮಗೆ
√3 ಟೈಮ್ಸ್ ಯು ಕಾಸ್ ಥೀಟಾ ಅಂತಂದರೆ √10 ಅಲ್ವಾ, √10. therefore which is equals to √30 ಅಂತ ಬರುತ್ತೆ. therefore what is the magnitude of this value? It is equals to root of u cos theta whole square plus u sin theta whole square ಅಂತ ಬರೀಬಹುದು. what is u cos theta whole square ವ್ಯಾಲ್ಯೂ ನಿಮಗೆ 10 plus 30, 10 plus 30 ಅಂತ ಬರೆದಿದಾಗ ವಿಲ್ ಗೆಟ್ ಇಟ್ ಆಸ್ √40 ಮೀಟರ್ ಪರ್ ಸೆಕೆಂಡ್. ಇಲ್ಲ ಅಂತಂದರೆ ನಿಮಗೆ 2√10 ಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಸೊ ವಾಟ್ ಈಸ್ ದ ಆಪ್ಷನ್ ಹಿಯರ್? 2√10 ಮೀಟರ್ ಪರ್ ಸೆಕೆಂಡ್. ಇಸ್ ಆಪ್ಷನ್ ಬಿ. ಆಪ್ಷನ್ನ ಬಿ. ಅರ್ಥ ಮಾಡ್ಕೊತಾ ಇದ್ರಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು ಥಿಂಕ್ ಮಾಡಿ ಸಿಂಪ್ಲಿಫೈ ಮಾಡಿ ಈಸಿಯಾಗೆ ಇರುತ್ತೆ. ಸೊ ನೋ ನೀಡ್ ಟು ವರಿ ಅಬೌಟ್ ದ ಪ್ರಾಬ್ಲಮ್ಸ್ ಫ್ರಮ್ ಮೋಷನ್ ಇನ್ ಟು ಡೈಮೆನ್ಷನ್. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ ಓದಿ. ದ ಈಕ್ವೇಷನ್ ಆಫ್ ಪ್ರೊಜೆಕ್ಟೈಲ್ ಈಸ್ ನೋಡಿ ಇಲ್ಲಿ 16x minus 5/4x square then horizontal range is ಅಂತ ಹೇಳ್ತಾ ಇದ್ದಾರೆ. ಸೊ ಥಿಂಕ್ ಮಾಡಿ ಇಲ್ಲಿ y is equal to 16x minus 5/4x square. ಇದು ಹೇಗಿದೆ ನೋಡಿ, ಕಂಪೇರಿಂಗ್. ಇದನ್ನು ನಾವು ಕಂಪೇರ್ ಮಾಡೋಣ ಯಾವ್ದ್ರ ಜೊತೆ? y is equals to ax minus bx square. ಕಂಪೇರ್ ಮಾಡಿದ್ದಾಗ a ವ್ಯಾಲ್ಯೂ ನಿಮಗೆ 16 ಅಂತ ಬರುತ್ತೆ, b ವ್ಯಾಲ್ಯೂ ನಿಮಗೆ 5/4 ಅಂತ ಬರುತ್ತೆ. therefore range r ಏನು ನಿಮಗೆ ಶಾರ್ಟ್ ಕಟ್ ಹೇಳಿದೆ ನಿಮಗೆ a/b ಅಂತ ಅಂದ್ಬಿಟ್ಟು, b ಬಂದ್ಬಿಟ್ಟು ನಿಮಗೆ 5 into 4 ಅಂತ ಬರುತ್ತೆ. ಸೊ ಯು ಕ್ಯಾನ್ ರೈಟ್ 16 into 4 ಏನು ಬರ್ಬೋದು ನೋಡಿ ಇಲ್ಲಿ 64. ಸೊ ಸಿಂಪ್ಲಿಫೈ ಮಾಡಿ by 5. ಸೊ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ ನಮಗೆ ಇಲ್ಲಿ? ನಿಯರ್ಲಿ we can write 12.8 ಮೀಟರ್ ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಆಪ್ಷನ್ನ ಡಿ. ಫಾಲೋ ಮಾಡ್ತಾ ಇದ್ದೀರಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನೆಗ್ಲೆಕ್ಟ್ ಮಾಡ್ದಿರಾ ಓದಿ, ನೀಟಾಗೆ ಅರ್ಥ ಮಾಡಿಕೊಂಡು ಓದಿ. ಸಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು, ಎ ಬಾಡಿ ಆಫ್ ಮಾಸ್ 2 kg ಹ್ಯಾಸ್ ಇನಿಷಿಯಲ್ ವೆಲಾಸಿಟಿ ಆಫ್ 3 meter per second ಅಲಾಂಗ್ OE ಅಂತ ಕೊಟ್ಟಿದ್ದಾರೆ. ಇನ್ ಇಟ್ಸ್ and it is subjected to a force of 4 Newton along OF. ನೋಡಿ ಇಲ್ಲಿ 4 Newton ನಿಮಗೆ ಫೋರ್ಸ್ ಅಲಾಂಗ್ OF ಆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪರ್ಪೆಂಡಿಕ್ಯುಲರ್ ಟು OE. therefore the distance of the body from the point O after 4 seconds ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಚೆನ್ನಾಗಿ ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಆಫ್ಟರ್ 4 seconds ನಿಮ್ಗೆ ಏನಾಗುತ್ತೆ ನೋಡಿ, ಬಿಕಾಸ್ ಆಫ್ ಗ್ರಾವಿಟಿ ಇಟ್ ಮೂವ್ಸ್ ಇನ್ ಎ ಪ್ಯಾರಾಬೋಲಿಕ್ ಪಾತ್ ಅಂತ ಹೇಳ್ತಾ, ಪ್ಯಾರಾಬೋಲಿಕ್ ಪಾತ್. therefore let us assume that particle has traveled okay x distance along ಏನಂತ ಹೇಳ್ಬೋದು ಇಲ್ಲಿ x ಡೈರೆಕ್ಷನ್ ಅಲ್ಲಿ x ಡಿಸ್ಟೆನ್ಸ್ ಹೋಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ, y ಡೈರೆಕ್ಷನ್ ಅಲ್ಲಿ y ಡಿಸ್ಟೆನ್ಸ್ ಮೂವ್ ಆಗಿದೆ ಅಂತ ನೋಡೋಣ. therefore what is the total distance traveled? let us say r ಅಂತ ಅಸ್ಯೂಮ್ ಮಾಡೋಣ. therefore we can say that r becomes equals to root of x square plus y square. let it be equation 1. x ಹೇಗೆ ಬರುತ್ತೆ ನಮ್ಗೆ ಇಲ್ಲಿ? ux into t. ಸೊ ux ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ? ಇನಿಷಿಯಲಿ 3. ವಾಟ್ ಈಸ್ ದ ಟೈಮ್? ಇಟ್ ಈಸ್ 4 ಅಂತಂದಾಗ 12 meters ಅಂತ ಬಂದಿದೆ. ಸೊ ಇಲ್ಲಿ ನೋಡಿ ನಮಗೆ ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ದ y ಕಾಂಪೊನೆಂಟ್ ಅಲಾಂಗ್ ದ y ಡೈರೆಕ್ಷನ್ ನಿಮಗೆ ಇಲ್ವೇ ಇಲ್ಲ, ಹಾಗಾಗಿ uy ಬಿಕಮ್ಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು. therefore you can say that y ವ್ಯಾಲ್ಯೂ ಏನಾಗುತ್ತೆ ನೋಡಿ ಇಲ್ಲಿ, ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ y is equals to uy into t plus half ay into t square ಅಂತ ಬರೀಬಹುದು. therefore you can say that y becomes equals to 0 plus half into what is ay value here? ay ನ ಹೇಗೆ ಬರೀಬಹುದು ನಾವಿಲ್ಲಿ ಅಂತಂದಾಗ we can write fy by m into t square ಅಂತ ಹೇಳ್ತೀವಿ. y is equals to half into fy ಅಂದರೆ 4 ಅಂತ ಕೊಟ್ಟಿದ್ದಾರೆ. ಮಾಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಮಾಸ್ is equals to 2 kg ಅಂತ ಕೊಟ್ಟಿದ್ದಾರೆ. into what is the time given? it is 4 into 4. ಸೊ 2 to 4 ನಿಮಗೆ ಕ್ಯಾನ್ಸಲ್ ಆಗುತ್ತೆ. y becomes equals to 16 meter ಅಂತ ಬರುತ್ತೆ.
Therefore, what is the distance? What is the distance? ಏನು ಬರುತ್ತೆ ನೋಡಿ ಇಲ್ಲಿ, distance becomes equal to ಇಲ್ಲ equation 1 implies r is equals to root of x square. x square ಎಷ್ಟು ಬಂದಿದ್ರಿ ನಮಗೆ 12 ಮೀಟರ್ ದ ನಿಮಗೆ 12 ಸ್ಕ್ವೇರ್ ಪ್ಲಸ್ 16 ಸ್ಕ್ವೇರ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿ 144 ಪ್ಲಸ್ 256 ಅಂತಂದಾಗ ನಿಮ್ಗೆ ಎಷ್ಟು ಬರ್ಬೋದು ಇಲ್ಲಿ ಅಂತಂದಾಗ 400 ಅಂತ ಬರುತ್ತೆ. ರೂಟ್ 400 ವಿಚ್ ಈಸ್ ನಥಿಂಗ್ ಬಟ್ 20 ಮೀಟರ್. Therefore, we can go with the option 20 meter, that is option C. Option C. ಅರ್ಥ ಮಾಡ್ಕೊಂತ ಇದ್ದೀರಲ್ವಾ? Now let us see the next problem. Next problem ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ನೀಟಾಗೆ ಯೋಚನೆ ಮಾಡಿ. A projectile is fired. A projectile is fired at an angle equal to 30 degree with the horizontal. ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. The vertical component of its velocity is 80 meter per second. Vertical component ಎಷ್ಟು ಇಲ್ಲಿ 80 meter per second ಅಂತ ಮೆನ್ಷನ್ ಮಾಡಿದ್ದಾರೆ. Its time of flight is capital T. Capital T. What will be the velocity? What will be the velocity of the projectile at time t equal to t by 2 ಅಂತ ಹೇಳ್ತಾ ಇದ್ದಾರೆ. This time of flight t ಕೊಟ್ಟಿದ್ದಾರೆ. We have to find out velocity at time t is equals to t by 2 ಅಂತ ಹೇಳ್ಬೋದು. t by 2. So what is the velocity? How can we calculate its ಟೈಮ್? ನೋಡಿ ಇಲ್ಲಿ ಹೇಗೆ ಮಾಡಬಹುದು ಅಂತ ನೋಡಿ, ಇಲ್ಲಿ u sin theta is equals to 80 ಮೀಟರ್ ಅಂತ ನಮಗೆ ಮೆನ್ಷನ್ ಮಾಡಿದ್ದಾರೆ. Therefore we can write, ಏನು ಬರೀಬಹುದು ನೋಡಿ ಇಲ್ಲಿ. ಸೊ ಫ್ರಮ್ ದಿಸ್ we can say initial velocity ನಾವು ಫೈಂಡ್ ಔಟ್ ಮಾಡೋಣ. 80 divided by sin 30 ಡಿಗ್ರಿ. ಸೊ sin 30 ಅಂದರೆ 1/2 ಅಲ್ವಾ. 80 ಇಂಟು 2 ಅಂತಂದರೆ ನಿಮಗೆ 160 ಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. Therefore, horizontal component, what will be the velocity of the projectile at time t equal to t by 2 ಅಂತ ಹೇಳಿದಾರಲ್ವಾ. ಒಂದ್ಸರಿ ನೀಟಾಗಿ ಯೋಚನೆ ಮಾಡಿ. at time t equal to t by 2 ಪಾರ್ಟಿಕಲ್ ಎಲ್ರಿ ಇರುತ್ತೆ ನಿಮಗೆ ಅಂತಂದಾಗ ಎಕ್ಸಾಕ್ಟ್ಲಿ ಮ್ಯಾಕ್ಸಿಮಮ್ ಹೈಟ್ ಹತ್ರ ಇರುತ್ತೆ. ಸೊ ಸಿ ಹಿಯರ್, particle will be at maximum height. So at maximum height ಏನಾಗಿರುತ್ತೆ ನೋಡಿ, at maximum height velocity will be ux ಅಂದ್ರೆ u cos theta ಆಗಿರುತ್ತೆ. ಸೊ u ಅಷ್ಟೇ ನಿಮ್ಗೆ ಇಲ್ಲಿ u ಬಂದ್ಬಿಟ್ಟು ನಿಮಗೆ 160 ಬಂದಿದೆ. cos 30 ಅಂದ್ರೆ √3/2 ಅಂದ್ರೆ 80 √3 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು. ಸೊ ವಾಟ್ ಇಸ್ ದ ಆಪ್ಷನ್ ಹಿಯರ್? ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ ಬಿ ಗೊತ್ತಾಯ್ತಲ್ವಾ? Now let us see the next problem. Next problem ನೋಡಿ, a particle is projected from the point O with velocity u in a direction making an angle alpha with the horizontal ಅಂತ ಹೇಳ್ತಾರೆ. At any instant its position at P at right angles to the initial direction of the projection ಅಂತ ಹೇಳಿದ್ದಾರೆ. So its velocity at the point P is ಅಂತ ಕೇಳ್ತಾ ಇದ್ದಾರೆ. ಸೊ ಒಂದ್ಸರಿ ನೀಟಾಗೆ ಈ ಕ್ವಶನ್ ನ ಯೋಚನೆ ಮಾಡಿ. ಸೊ ಸಿ ಹಿಯರ್, ಎ ಬಾಡಿ ಅನ್ನೋದು ನಿಮಗೆ ಪ್ರೊಜೆಕ್ಟ್ ಮಾಡಿದ್ದಾರೆ. ನಮಗೆ ಗೊತ್ತಿದೆ ಪ್ಯಾರಾಬೋಲಿಕ್ ಪಾತ್ ಅಲ್ಲಿ ಮೂವ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ದಿಸ್ ಇಸ್ ದ ಇನಿಷಿಯಲ್ ಡೈರೆಕ್ಷನ್ ಯು. ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ನಿಮಗೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಅಟ್ ಎನಿ ಇನ್ಸ್ಟೆಂಟ್ ಇಟ್ಸ್ ಪೊಸಿಷನ್ ಅಟ್ ಪಿ ಈಸ್ ರೈಟ್ ಆಂಗಲ್ಸ್ ಟು ದ ಇನಿಷಿಯಲ್ ಡೈರೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಈ ಪಾಯಿಂಟ್ ಪಿ ಹತ್ರ ನಿಮಗೆ ಏನಾಗಿರ್ಬೇಕು, ನಿಮಗೆ ರೈಟ್ ಆಂಗಲ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಫ್ ದಿಸ್ ಈಸ್ ಆಲ್ಫಾ, ನೋಡಿ ಇಲ್ಲಿ ಈ ಪಾಯಿಂಟ್ ಪಿ ಹತ್ರ ವೆಲಾಸಿಟಿ ವಿ ಇದೆ ಅಂತ ಅಸ್ಯೂಮ್ ಮಾಡಿ. ಗೊತ್ತಾಯ್ತಲ್ವ ಹೇಳಿದ್ದು? ಸೊ ಇದು ನಿಮಗೆ 90 ಡಿಗ್ರಿ ಆಗಿರುತ್ತೆ. ದೇರ್ಫೋರ್ ನೋಡಿ, ಇದು ಆಲ್ಫಾ ಆಗಿದ್ದಾಗ ಈ ಆಂಗಲ್ ಏನ್ರಿ ಆಗಿರುತ್ತೆ ನಿಮಗೆ ಅಂತಂದ್ರೆ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು 90 ಮೈನಸ್ ಆಲ್ಫಾ ಅಂತ ಬರುತ್ತೆ. ಓಕೆನಾ ರೀ, ಗೊತ್ತಾಗ್ತಾ ಇದಲ್ವಾ? ದೇರ್ಫೋರ್ ಅಬ್ಸರ್ವ್ ಮಾಡಿ, ದಿಸ್ ವಿಲ್ ಬಿಕಮ್ ಯು ಎಕ್ಸ್ ಆಗಿರುತ್ತೆ ಅಂಡ್ ದಿಸ್ ವಿಲ್ ಬಿಕಮ್ ಯು ವೈ ಆಗಿರುತ್ತೆ. ಸೊ ಇನ್ ದ ಸೇಮ್ ಮ್ಯಾನರ್ ದಿಸ್ ವಿಲ್ ಬಿಕಮ್ ವಿ ಎಕ್ಸ್ ಅಂಡ್ ದಿಸ್ ವಿಲ್ ಬಿಕಮ್ ವಿ ವೈ. ಗೊತ್ತಾಯ್ತಲ್ವಾ? ದೇರ್ಫೋರ್ ವಿ ನೋ ದಟ್ ಅಟ್ ಎನಿ ಇನ್ಸ್ಟೆಂಟ್ ಏನು ಗೊತ್ತು ನಮಗಿಲ್ಲಿ? ಅಟ್ ಎನಿ ಇನ್ಸ್ಟೆಂಟ್
ಓಕೆ ಹಾರಿಜಾಂಟಲ್ ಕಾಂಪೊನೆಂಟ್ ವಿಲ್ ರಿಮೈನ್ ಸೇಮ್ ಅಂತ ಹೇಳ್ಬೋದು. ದೇರ್ಫೋರ್ ಯು ಎಕ್ಸ್ ಅಂತಂದಾಗ ಇಲ್ಲಿ ಏನು ಬರುತ್ತೆ ನೋಡಿ, ಇಲ್ಲಿ ಯು ಕಾಸ್ ಆಲ್ಫಾ ಅಂತ ಬರುತ್ತೆ. ವಿ ಎಕ್ಸ್ ಅನ್ನೋದೇನಾಗುತ್ತೆ ನೋಡಿ, ಇಲ್ಲಿ ವಿ ಕಾಸ್ ಆಫ್ 90 ಮೈನಸ್ ಆಲ್ಫಾ ಅಂತ ಬರಿಬಹುದು. ದೇರ್ಫೋರ್ ಯು ಕಾಸ್ ಆಲ್ಫಾ, ಇಲ್ಲಿ ಕಾಸ್ 90 ಮೈನಸ್ ಆಲ್ಫಾ ಅಂದ್ರೆ ಸೈನ್ ಬರುತ್ತಲ್ವಾ, ಈ ಕಡೆ ತರೋಣ ಸೈನ್ ಆಲ್ಫಾ ವಿಚ್ ಈಸ್ ಈಕ್ವಲ್ಸ್ ಟು ವಿ ಅಂತ ಬರುತ್ತೆ. ದೇರ್ಫೋರ್ ವಿ ಕ್ಯಾನ್ ರೈಟ್ ವಿ ವ್ಯಾಲ್ಯೂ ಏನ್ರಿ ಆಗುತ್ತೆ ನಮ್ಗೆ, ಇಲ್ಲಿ ವಿ ಬಿಕಮ್ಸ್ ಈಕ್ವಲ್ಸ್ ಟು ಯು ಕಾಸ್ ಆಲ್ಫಾ ಬೈ ಸೈನ್ ಆಲ್ಫಾ ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ ಅಂತಂದಾಗ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು ಕಾಟ್ ಆಲ್ಫಾ. ಆಪ್ಷನ್ಸ್ ಒಂದ್ಸರಿ ನೋಡೋಣ. ಎಸ್, ಇದೆ ಆಪ್ಷನ್ ಬಿ. ಅರ್ಥ ಮಾಡ್ಕೊತಾ ಇದೀರಲ್ವಾ? Now let us see the next numerical. A particle of mass 100 gram is fired with a velocity 20 meter per second, making an angle of 30 degree with the horizontal. When it rises to highest point of its path, then change in momentum is. ನಿಮ್ಗೆ ಆಲ್ರೆಡಿ ನಿಮಗೆ ಡೈರೆಕ್ಟ್ ಫಾರ್ಮುಲಾ ನಿಮಗೆ ಮೆನ್ಷನ್ ಮಾಡಿದ್ದೀನಿ ನೋಡಿ. ಇಲ್ಲಿ ಮಾಸ್ ಬಂದ್ಬಿಟ್ಟು ನಿಮಗೆ 100 ಗ್ರಾಮ್ ಅಂತ ಕೊಟ್ಟಿದ್ದಾರೆ. It is 100 into 10 to the power of minus 3 kg. What is the velocity of the projection? It is 20 meter per second. What is the angle with which it is projected? 30 degree ಅಂತ ಹೇಳ್ತಾ ಇದ್ದಾರೆ. When it rises to the highest point, change in momentum magnitude ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ ಅಂತಂದ್ರೆ ಇಟ್ ಈಸ್ ಎಂ ಯು ಸೈನ್ ಥೀಟಾ. ಇಸ್ ಇಟ್ ರೈಟ್ ಆರ್ ನಾಟ್? ಒಂದ್ಸರಿ ಚೆಕ್ ಮಾಡಿ, ಒಂದ್ಸರಿ ಫಾರ್ಮುಲಾ ಚೆಕ್ ಮಾಡಿ. ಇಲ್ಲಿ 100 into 10 to the power of minus 3 into u is equals to 20 into sin 30 ಅಂದರೆ 1/2 ಅಂತ ಬರುತ್ತೆ. So if you simplify this value, change in momentum becomes equals to, change in momentum will become equals to 10 power plus 3 minus 3 ಅಂತ ಬರುತ್ತೆ. So it becomes equals to ಏನು ಬರೋದು ನಮ್ಗೆ ಇಲ್ಲಿ 10 power plus 3 minus 3 ಕ್ಯಾನ್ಸಲ್ ಆಗಿಬಿಟ್ರೆ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು 0 ಅಂದರೆ 1 kg ಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಹಿಯರ್? ಆಪ್ಷನ್ ಡಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಹೌ ಟು ಸಾಲ್ವ್. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ವಾಟ್ ಇಸ್ ದ ನೆಕ್ಸ್ಟ್ ಪ್ರಾಬ್ಲಮ್? ಸಿ ಹಿಯರ್ ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ 2 equal masses m are projected at the same angle theta from 2 points separated by the range with equal velocities ಅಂತ ಹೇಳ್ತಾ ಇದ್ದಾರೆ. The momentum at the point of their collision is. So how can we simplify this question here? ಒಂದ್ಸರಿ ನೀಟಾಗೆ ಯೋಚನೆ ಮಾಡಿ. So there are two particles. Let us say there is a particle A and there is another particle B ಅಂತ ಹೇಳ್ತಾ ಇದ್ದಾರೆ. ಈಕ್ವಲ್ ವೆಲಾಸಿಟಿಯಲ್ಲಿ ಪ್ರೊಜೆಕ್ಟ್ ಮಾಡಿದ್ದಾರೆ. ದಿಸ್ ಇಸ್ ವೆಲಾಸಿಟಿ and this will also become equal to V. Okay, making same angle with the horizontal theta. The momentum at the point of their collision. ಏನಾಗಬಹುದು ನಮ್ಗಿಲ್ಲಿ ಅಂತ ಒಂದ್ಸರಿ ಯೋಚನೆ ಮಾಡೋಣ. ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ. ಮೊಮೆಂಟಮ್ ಅಂತಂದ್ರೆ ಚೇಂಜ್ ಇನ್ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡಕ್ ಹೊಟ್ಟೋಗ್ಬಿಡ್ತಾರೆ. ಆದ್ರೆ ಚೇಂಜ್ ಇನ್ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಟೋಟಲ್ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಟ್ ದ ಪಾಯಿಂಟ್ ಆಫ್ ದೈರ್ ಕೊಲಿಷನ್. ನೋಡಿ ಇಲ್ಲಿ ಎರಡು ಏನಾಗುತ್ತೆ ನಮ್ಗಿಲ್ಲಿ, ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗೋಷ್ಟಲ್ಲಿ ಬೋತ್ ದ ಪಾರ್ಟಿಕಲ್ಸ್ ವಿಲ್ ಕೊಲೈಡ್ ವಿತ್ ಈಚ್ ಅದರ್. ಅರ್ಥ ಮಾಡ್ಕೊಂತ ಇರಲ್ವಾ? Therefore, momentum of the first particle will become equals to mv cos theta ಅಂತ ಹೇಳ್ತಾರೆ. ಸೆಕೆಂಡ್ ಪಾರ್ಟಿಕಲ್ ಬಂದ್ಬಿಟ್ಟು mv cos theta ನೇ ಬರುತ್ತೆ, ಆದ್ರೆ ನಿಮಗೆ ನೆಗೆಟಿವ್ ಸೈನ್ ಬರುತ್ತೆ. Therefore, net momentum is equals to p1 plus p2. ನಾವು ಎರಡು ಆಡ್ ಮಾಡಿದ್ರೆ ನಮಗೆ 0 ಅಂತ ಬರುತ್ತೆ. ಗೊತ್ತಾಗ್ತದೆ ಅಲ್ವಾ? Therefore, we can go with option A. Let us see the next problem. A particle of mass m is projected with velocity v, making an angle of 45 degree with the horizontal ಅಂತ ಹೇಳ್ತಾ ಇದ್ದಾರೆ. The magnitude of angular momentum of the particle. Okay, ಈ ಪ್ರಾಬ್ಲಮ್ ಹಾಗೆ ಇರಲಿ, ನಾವು ಆಮೇಲಿಂದ ಸಾಲ್ವ್ ಮಾಡೋಣ ಆಂಗುಲರ್ ಮೊಮೆಂಟಮ್ ಎಕ್ಸ್ಪ್ಲೈನ್ ಮಾಡಿದ ಮೇಲೆ. Okay, let us keep this problem as it is. Let us see the next one. Particles are projected. So next problem ನೋಡಿ.
Two particles are separated at a distance, at a horizontal distance x as shown in figure. They are projected at the same time as shown in figure ಅಂತ ಕೊಟ್ಟಿದ್ದಾರೆ. So how can we solve this? How can we solve this? ಒಂದ್ಸರಿ ನೋಡೋಣ. With a different initial speed, the time after which the horizontal distance between the particles becomes zero. So ಇಲ್ಲಿ ಫಿಗರ್ ಮೋಸ್ಟ್ಲಿ ನಿಮಗೆ ಹೌ ದ ಫಿಗರ್ ವಿಲ್ ಬಿ ಅಂತ ಒಂದ್ಸರಿ ನೋಡೋಣ. ಥಿಂಕ್ ಮಾಡಿ. ಎಸ್, ನೋಡಿ ಈ ಡಯಾಗ್ರಾಮ್ ಹಾಕ್ಕೊಳ್ಳಿಪ್ಪ ಪ್ಲೀಸ್. ಡಯಾಗ್ರಾಮ್ ಹಾಕಿ. ಇಲ್ಲಿ ದಿಸ್ ಇಸ್ ಅ ಪಾಯಿಂಟ್ ಎ ಅಂಡ್ ಇಸ್ ಅ ಪಾಯಿಂಟ್ ಬಿ. ಸೆಕೆಂಡ್ ಪಾರ್ಟಿಕಲ್ ಇರುತ್ತೆ. ಫಸ್ಟ್ ಪಾರ್ಟಿಕಲ್ ಬಂದ್ಬಿಟ್ಟು ನಿಮಗೆ ಈಗ ಡಯಾಗ್ರಾಮ್ ಕೊಟ್ಟಿದ್ದಾರೆ. u/√3 and this angular projection is 30 degree and next one is u angular projection is equal to 60 degree ಅಂತ ಹೇಳಿದ್ದಾರೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪಾರ್ಟಿಕಲ್ಸ್ ಈಸ್ x. ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾರ್ಟಿಕಲ್ಸ್ ಈಸ್ x. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ ಅವ್ರು ಏನು ಹೇಳ್ತಾರೆ ನೀಟಾಗಿ ಅಬ್ಸರ್ವ್ ಮಾಡಿ. ದ ಟೈಮ್ ಆಫ್ಟರ್ ವಿಚ್ the horizontal distance between the two particles becomes zero. Horizontal distance between the two particles must become equal to zero. ಅಂತಂದ್ರೆ ಏನರ್ಥ? ಅವೆರಡರ ಮಧ್ಯೆ ಸಪರೇಷನ್ ಅನ್ನೋದು ನಿಮಗೆ ಝೀರೋ ಆಗಬೇಕು. ಹಾರಿಜಾಂಟಲ್ ಸಪರೇಷನ್ ಅನ್ನೋದು ಝೀರೋ ಆಗಬೇಕು. ಒಂದ್ಸರಿ ನೀವು ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾಗ ಪಾರ್ಟಿಕಲ್ ಅನ್ನೋದು ಇಲ್ಲೆಲ್ಲೋ ಇರ್ಬೋದು, ಬಟ್ ಈ ಪಾರ್ಟಿಕಲ್ ಅನ್ನೋದು ಇಲ್ಲೆಲ್ಲೋ ಬರ್ಬೋದು. ಸೊ ಲೈಕ್ ದಟ್ ವಿ ಕ್ಯಾನ್ ಸೇ. ಸೊ ಸಪರೇಷನ್ ಅಲಾಂಗ್ ಹಾರಿಜಾಂಟಲ್ ಸಪರೇಷನ್ ಝೀರೋ ಆಗುತ್ತಲ್ಲ, ಒಂದ್ರ ಮೇಲೆ ಒಂದಿದ್ರೆ ಎಕ್ಸಾಕ್ಟ್ಲಿ ಹಾರಿಜಾಂಟಲ್ ಸಪರೇಷನ್ ಅದು ಝೀರೋ ಆಗುತ್ತೆ. ಅದು ಯಾವ ಟೈಮ್ ಆದಮೇಲೆ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಲೆಟ್ ಅಸ್ ಸಿ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಟ್. ಒಂದ್ಸರಿ ನೀಟಾಗೆ ಅಬ್ಸರ್ವ್ ಮಾಡಿ. ಆಪ್ಷನ್ಸ್ನ ಸಹ ನೀವು ಅಬ್ಸರ್ವ್ ಮಾಡಿ. ಎಲ್ಲ ನಿಮಗೆ ಎಕ್ಸ್ ಟರ್ಮಲ್ಲೇ ಇದೆ. ಸೊ ಲೆಟ್ ಅಸ್ ಸಿ ಹಿಯರ್. Let us see how can you calculate what is the time. Let us see here. Let t be the time. T be the time ಅಂತ ನಾವು ತಗೊಂಡಿದ್ದಾಗ let us say ಈ ಬಿ ಅನ್ನೋ ಒಂದು ಪಾರ್ಟಿಕಲ್ಲು x1 ಡಿಸ್ಟೆನ್ಸ್ ಹೋಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಎ ಅನ್ನೋ ಒಂದು ಪಾರ್ಟಿಕಲ್ಲು x2 ಡಿಸ್ಟೆನ್ಸ್ ಹೋಗಿದೆ ಅಸ್ಯೂಮ್ ಮಾಡ್ಕೊಳ್ಳೋಣ. ಹಾರಿಜಾಂಟಲ್ ಡೈರೆಕ್ಷನ್ ಅಲ್ಲಿ ವಿ ಕ್ಯಾನ್ ರೈಟ್ x1 will become equal to u cos 60 degree into time t ಅಂತ ಹೇಳ್ತಾ ಇದ್ದೀವಿ. ಸೊ ಇಟ್ ಬಿಕಮ್ಸ್ ಈಕ್ವಲ್ಸ್ ಏನು ಬರುತ್ತೆ ನೋಡಿ, ಇಲ್ಲಿ u/2 ಇಂಟು ಟೈಮ್ ಅಂತ ಬರುತ್ತೆ. ಅದು x2 ಏನಾಗುತ್ತೆ ನೋಡಿ, ಇಲ್ಲಿ u cos 30 degree ಇಂಟು ಟೈಮ್ ಅಂತ ಬರಿಬಹುದು. ವಿಚ್ ಇಸ್ ನಥಿಂಗ್ ಬಟ್ √3/2 ಇಂಟು u ಇಂಟು t ಅಂತ ಬರಿತೀವಿ. ಬಟ್ ವಿ ನೋ ದಟ್, ನಮಗೆ ಗೊತ್ತಿದೆ ಸಪರೇಷನ್ ಝೀರೋ ಆಗಬೇಕು ಅಂತಂದಾಗ x1 ಪ್ಲಸ್ x2 ಮಸ್ಟ್ ಬಿಕಮ್ ಈಕ್ವಲ್ ಟು x ಆಗಿರ್ಬೇಕಲ್ವಾ. ಸೊ ಏನಾಗುತ್ತೆ ನೋಡಿ, ಇಲ್ಲಿ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು u/2 ಇಂಟು ಟಿ ಪ್ಲಸ್ ಒಂದು ನಿಮಿಷ u/2 ಇಂಟು ಟಿ. ಬಟ್ ಇಲ್ಲಿ ಆಪ್ಷನ್ಸಲ್ಲಿ ನಿಮಗೆಲ್ಲ u ಅಂತಲೇ ಕೊಟ್ಟಿದ್ದಾರೆ. ಓಕೆ, ಲೆಟ್ ಇಟ್ ಬಿ. ಒಂದು ನಿಮಿಷ. ಇಲ್ಲಿ u1 ಅಂತ ತಗೊಳ್ಳೋಣ. u1 ಇದು u2 ಅಂತ ತಗೊಳ್ಳೋಣ. u2 ಲೆಟ್ ಅಸ್ ಕೀಪ್ ದ್ಯಾಟ್. ಸೊ ಇಲ್ಲಿ ಇನ್ನೊಂದು ಸ್ಟೆಪ್ ಬರೆದು ಮಾಡಿಬಿಡೋಣ, ಬೇಗ ಮುಗಿಯುತ್ತೆ. ವಿ ಕ್ಯಾನ್ ಸಾಲ್ವ್ ಲೈಕ್ ದಿಸ್. ವಿ ಕ್ಯಾನ್ ಸೇ u1 ಎಷ್ಟು ಕೊಟ್ಟಿದ್ದಾರೆ ನಮಗಿಲ್ಲಿ? ಇಟ್ ಈಸ್ ಜಸ್ಟ್ u/2 ಇಂಟು ಟಿ. ವಾಟ್ ಈಸ್ u2 ವ್ಯಾಲ್ಯೂ ಹಿಯರ್? √3/2 ಇಂಟು u/√3 ಇಂಟು ಟಿ. ಇಲ್ಲಿ √3 ಕ್ಯಾನ್ಸಲ್ ಆದರೆ ಇಲ್ಲೂ ಅಷ್ಟೇ ನಿಮಗೆ u/2 ಇಂಟು ಟಿ ಅಂತಲೇ ಬರುತ್ತೆ. ದೇರ್ಫೋರ್ ಟೋಟಲ್ ಡಿಸ್ಟೆನ್ಸ್ ಏನಾಗಬೇಕು ನಮಗಿಲ್ಲಿ? x1 ಪ್ಲಸ್ x2 ಮಸ್ಟ್ ಬಿಕಮ್ ಈಕ್ವಲ್ ಟು x ಆಗಿರಬೇಕು. ವಿಚ್ ಈಸ್ ನಥಿಂಗ್ ಬಟ್ u/2 ಇಂಟು ಟಿ ಪ್ಲಸ್ u/2 ಇಂಟು ಟಿ, ವಿಚ್ ನಥಿಂಗ್ ಬಟ್ u ಇಂಟು ಟಿ ಅಂತ ಹೇಳ್ಬೋದು. ದೇರ್ಫೋರ್ ಟೈಮ್ t ಬಿಕಮ್ಸ್ ಈಕ್ವಲ್ಸ್ ಟು x/u ಅಂತ ಹೇಳ್ತೀವಿ. x/u. ಒಂದ್ಸರಿ ಆನ್ಸರ್ ಆಪ್ಷನ್ಸ್ ನಾವು ಚೆಕ್ ಮಾಡೋಣ. ಎಸ್, ವಿಲ್ ಗೋ ವಿತ್ ಆಪ್ಷನ್ ಬಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ಏನು ಹೇಳ್ತಾ ಇದೆ ಒಂದ್ಸರಿ ನೋಡಿ. A particle is thrown with velocity u at an angle alpha from the horizontal. Another particle is thrown with same velocity at an angle alpha from the vertical ಅಂತ ಹೇಳ್ತಾ ಇದ್ದಾರೆ. The ratio of times of flight
ಆಫ್ ಟು ಪಾರ್ಟಿಕಲ್ಸ್ ವಿಲ್ ಬಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಒಂದು ಪಾರ್ಟಿಕಲ್ ಬಂದ್ಬಿಟ್ಟು ನಿಮಗೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇದೆ ಆಲ್ಫಾ ಆ್ಯಂಗಲ್ ಜೊತೆ, ಇನ್ನೊಂದು ಪಾರ್ಟಿಕಲ್ ಬಂದ್ಬಿಟ್ಟು ನಿಮಗೆ ವಿತ್ ರೆಸ್ಪೆಕ್ಟ್ ಟು ಏನಂತ ಹೇಳ್ತಾ ಇದೆ ನಮಗೆ ಇಲ್ಲಿ ವೈ ಆ್ಯಂಗಲ್ ಮಾಡ್ತಾ ಇದೆ. ಹಾಗಿದ್ದಾಗ ಇದು ನಿಮಗೆ ಎಕ್ಸ್ ಆಕ್ಸಿಸ್ ಜೊತೆ ಏನಾಗುತ್ತೆ ನಿಮಗೆ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು 90 ಮೈನಸ್ ಆಲ್ಫಾ ಆಗುತ್ತಾ. therefore let us calculate what is the ratio. What is the ratio? So t1 becomes equals to ಏನು ಬರೀಬೋದು ನಾವಿಲ್ಲಿ 2u sin alpha divided by g. Let it be equation 1. t2 ಏನಾಗುತ್ತೆ ನೋಡಿ ಇಲ್ಲಿ 2u sin 90 minus alpha divided by g, so which is nothing but 2u cos alpha by g ಅಂತ ಹೇಳ್ಬೋದು. ಸೊ ರೇಷಿಯೋ t1 by t2 implies sin by cos ಮಾತ್ರ ಉಳಿದಿರುತ್ತೆ. we can say tan alpha ಅಂತ ಬರೀಬಹುದು. therefore tan alpha by 1. so we can go with option C. option C. See the next problem ನೋಡಿ. the friction of the air causes vertical retardation equal to 1/10 of acceleration due to gravity. the time of flight will be decreased by time of flight ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವರ್ಟಿಕಲ್ ರಿಟಾರ್ಡೇಷನ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಪಾರ್ಟಿಕಲ್ ಅನ್ನೋದು ಮೇಲೆ ಹೋಗಬೇಕಾದ್ರೆ ಲೆಟ್ ಅಸ್ ಸೇ ಪಾರ್ಟಿಕಲ್ ವಿಲ್ ಬಿ ಹಿಯರ್ ಲೈಕ್ ದಿಸ್. ನಿಮಗೆ ಜಿ ಅನ್ನೋದು ಯಾವಾಗಲೂ ಕೆಳಗಡೆಗೆ ಆ್ಯಕ್ಟ್ ಮಾಡ್ತಾ ಇರುತ್ತೆ, ಅದ್ರ ಜೊತೆಗೆ ಏರ್ ರೆಸಿಸ್ಟೆನ್ಸ್ ಅನ್ನೋದು ಸಹ ಕೆಳಗಡೆಗೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಅದ್ರ ವ್ಯಾಲ್ಯೂ ನಿಮಗೆ ಥಿಂಗ್. ದೇರ್ಫೋರ್ ವಾಟ್ ಈಸ್ ದ ನೆಟ್ ರಿಟಾರ್ಡೇಷನ್ ಅಂತಂದಾಗ ವಿ ಕ್ಯಾನ್ ಸೇ ಜಿ ಪ್ಲಸ್ ಎ ಆರ್ ಅಂತಂದರೆ ಜಿ ಪ್ಲಸ್ ಜಿ ಬೈ 10 ಅಂತ ಬರೀಬಹುದು. ದೇರ್ಫೋರ್ ಟೈಮ್ ಆಫ್ ಫ್ಲೈಟ್ ಟಿ ಬಿಕಮ್ಸ್ ಈಕ್ವಲ್ಸ್ ಟು 2u ಸೈನ್ ಟೀಟಾ ಡಿವೈಡ್ ಬೈ 1 ಅಂತಂದರೆ ಇದು ಜಿ ಅಂತ ತಗೋಣ. t2 ಬಿಕಮ್ಸ್ ಈಕ್ವಲ್ಸ್ ಏನಾಗ ನೋಡಿ ಇಲ್ಲಿ ಆರ್ ವಿ ಕ್ಯಾನ್ ಸೇ ಇನ್ವರ್ಸ್ಲಿ ಪ್ರಪೋರ್ಷನ್ ಅಂತ ಡೈರೆಕ್ಟಾಗಿ ಬರ್ದು ಬಿಡ್ಬೋದಲ್ವಾ, ಸುಮ್ಮನೆ ಯಾಕೆ. ಸೊ ವಿ ಕ್ಯಾನ್ ಸೇ t is inversely proportional to g. therefore t1 by t2 is equals to ಇಲ್ಲಿ g plus a divided by g ಅಂತ ಬರುತ್ತೆ. ಇನ್ನು ನಿಮಗೆ ಎಷ್ಟು ಬರುತ್ತೆ ನೋಡಿ ಇಲ್ಲಿ 11g by 10 divided by g ಕ್ಯಾನ್ಸಲ್ ಆದರೆ ನಮಗೆ t1 by t2 becomes equals to 11 by 10 ಅಂತಂದರೆ 1.1 ಅಂತ ಬರುತ್ತೆ. ನಮಗೇನು ಬೇಕಾಗಿದೆ, ನಮಗೆ ಪರ್ಸಂಟೇಜಲ್ಲಿ ಕೇಳಿದ್ದಾರೆ ನಿಮಗೆ ಎಲ್ಲ ಆಪ್ಷನ್ಸಲ್ಲಿ. ದೇರ್ಫೋರ್ ವಿ ಕ್ಯಾನ್ ಸೇ t1 by t2 minus 1 will become equal to ಡೈರೆಕ್ಟಾಗಿ ಮಾಡಿಬಿಡೋಣ. ಸೊ ದಟ್ ವಿ ಕ್ಯಾನ್ ಸಿಂಪ್ಲಿಫೈ ಇಂಟು 100% will become equals to t1 by t2 ನಿಮಗೆ 1.1 minus 1 into 100%. ಸೊ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು 1 ಬರುತ್ತೆ. 0.1 ಬರುತ್ತೆ ಇಂಟು 100 ಅಂತಂದರೆ ನಿಯರ್ಲಿ ನಿಮಗೆ 10% ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ವಾಟ್ ಈಸ್ ದಟ್ 10% ಅಂತ ಬರುತ್ತೆ ಅಂದರೆ ನಿಮಗೆ ಒಂದ್ಸರಿ ಚೆಕ್ ಮಾಡಿ, ಆಪ್ಷನ್ಸಲ್ಲಿ ಇಲ್ಲ ನಮಗೆ. ಸೊ ವಾಟ್ ಈಸ್ ದ 10% ನಿಮಗೆ ಏನು ಬರ್ಬೋದು ನಮಗಿಲ್ಲಿ ಜಿ ಈಸ್ ಜಿ ಪ್ಲಸ್ ಎ ಆಗುತ್ತೆ. ಜಿ ಪ್ಲಸ್ ಎ 11g by 10 ಆಗುತ್ತೆ ಇಲ್ಲಿ ನಮಗೆ. ಸೊ ಇಲ್ಲಿ ಜಿ ಅಂತ ತಗೊಂಡಿದ್ದಾಗ ಹೌ ಕ್ಯಾನ್ ಯು ಗೆಟ್ ದಿಸ್ ಆನ್ಸರ್ ಹಿಯರ್ t1 by t2. ಸೊ ಒಂದು ನಿಮಿಷ, ಇಲ್ಲೇನಾದರೂ ಮಾಡಬಹುದಾ ಅಂತ ನೀವು ಒಂದ್ಸರಿ ನೋಡೋಣ. ಒಂದು ನಿಮಿಷ ಪ್ಲೀಸ್ ಥಿಂಕ್ ಮೈ ಹಿಯರ್. 11 by 10 ಬಂದಿದೆ ಇಲ್ಲಿ ನಮಗೆ. 11 by 10 ಅಂತ ಬಂದಿದೆ. t1 ಆ್ಯಕ್ಚುಲಿ ನಿಮಗೆ t1 ವಿಲ್ ಬಿ ಗ್ರೇಟರ್ ದ್ಯಾನ್ t2 ಡಿಕ್ರೀಸಸ್ ಬೈ ಅಂತ ಹೇಳ್ತಾರೆ. ಡಿಕ್ರೀಸ್ಡ್ ಬೈ ಏನಾಗ್ಬೋದು ನಮಗಿಲ್ಲಿ ಸಿ ಹಿಯರ್ 0.1 ಅಂತಂದರೆ ನಿಮಗೆ ಒಂದು ನಿಮಿಷ ಪ್ಲೀಸ್ ಚೆಕ್ ಮಾಡಿ ಇಲ್ಲಿ ಏನು ಬರ್ಬೋದು ಅಂತಂದ್ಬಿಟ್ಟು ನಿಮಗೆ. ಫ್ರ್ಯಾಕ್ಷನಲ್ ಡಿಕ್ರೀಸ್ ಯು ಕ್ಯಾನ್ ಸೇ ಇನಿಷಿಯಲಿ, ಒಂದು ನಿಮಿಷ ಥಿಂಕ್ ಮಾಡಿ. ಸೊ ಸಿ ಹಿಯರ್ ಆ್ಯಕ್ಚುಲಿ ನಿಮಗೆ ಸಿ ಹಿಯರ್ ಸಿನ್ಸ್
ಸಿನ್ಸ್ T2 ಇಲ್ಲ ನಮಗೆ T2/T1 ನಾವು ಫೈನಲೈಸ್ ಮಾಡೋಣ, ವಿಚ್ ಈಸ್ ಈಕ್ವಲ್ ಟು ಇನಿಷಿಯಲ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ಇಟ್ ಈಸ್ ಈಕ್ವಲ್ ಟು 10/11 ಅಂತ ನಾವು ತಗೊಂಡಿದ್ದಾಗ ಅರ್ಥ ಮಾಡ್ಕೊಂಡ್ರೆ ಯಾಕೆ ನಾನು ಚೇಂಜ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು, ಬಿಕಾಸ್ ಫ್ರ್ಯಾಕ್ಷನಲ್ ಚೇಂಜ್ ಅನ್ನೋದು ಯಾವತ್ತೇ ಆಗಲಿ ಚೇಂಜ್ ಡಿವೈಡ್ ಬೈ ಇನಿಷಿಯಲ್ ನಾವು ಕ್ಯಾಲ್ಕುಲೇಟ್ ಮಾಡಿ ಇನಿಷಿಯಲ್ ಜೊತೆ ಕಂಪೇರ್ ಮಾಡಬೇಕು. ಸೊ T2/T1 -1 ಇಂಟು 100% ನಾವು ಸಾಲ್ವ್ ಮಾಡೋಣ. T2/T1 ಅಂದರೆ 10, 11 -1 ಇಂಟು 100 ಸೊ ಇಟ್ ಬಿಕಮ್ಸ್ ಈಕ್ವಲ್ ಟು ಎಷ್ಟು ಬರ್ಬೋದು ನೋಡಿ ಇಲ್ಲಿ, ಯು ಕ್ಯಾನ್ ಸೇ -1/11 ಇಂಟು 100 ಅಂತ ಹೇಳ್ಬೋದು, ಇಂಟು 100%. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಯು ಕ್ಯಾನ್ ಸೇ percentage decrease delta T/T in percentage is equals to -100/11 ಅಂತಂದರೆ ನಿಯರ್ಲಿ ನಿಮಗೆ ಯು ಕ್ಯಾನ್ ಸೇ 9.99 ಸಮಥಿಂಗ್ ಏನೋ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಮೈನಸ್ ಸೈನ್ ಇಂಡಿಕೇಟ್ಸ್ ಡಿಕ್ರೀಸ್ಡ್ ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ವಾಟ್ ಈಸ್ ದಟ್, ಎಸ್ ಆಪ್ಷನ್ ಸಿ ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ನಾವು ಅಬ್ಸರ್ವ್ ಮಾಡೋಣ. A boy playing on the roof of a 10-meter high building throws a ball with a speed of 10 meter per second ಅಂತ ಹೇಳಿದ್ದಾರೆ. 10 meter per second at an angle of 30 degree with the horizontal. How far from the throwing point will the ball be at the same height of 10 meter from the ground ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಫ್ರಮ್ ದ ರೂಫ್, ಒಂದು ರೂಫ್ ಇದೆ ನಿಮಗೆ, ದರ್ ಈಸ್ ಎ ರೂಫ್. ಲೆಟ್ ಅಸ್ ಸೇ ಇಲ್ಲ ಒಂದು ಬಾಲ್ನ ಎಸಿತಾ ಇದ್ದಾರೆ. ಅಟ್ ವಾಟ್ ಆ್ಯಂಗಲ್ ಹಿ ಈಸ್ ಥ್ರೋಯಿಂಗ್ ಅಟ್ ಅನ್ ಆ್ಯಂಗಲ್ ಈಕ್ವಲ್ ಟು 30 degree ವಿತ್ ದ ಹಾರಿಜಾಂಟಲ್ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ಇನಿಷಿಯಲ್ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಹಿಯರ್, 10 meter per second ಅಂತ ಹೇಳ್ತಾರೆ. ಸೊ ಹೌ ಫಾರ್ ಅಂತಂದರೆ ಎಷ್ಟು ದೂರದಲ್ಲಿ ನೋಡಿ, ಹಿಂಗೆ ಮೂವ್ ಆಗ್ತಾ ಇರುತ್ತೆ ನಿಮಗೆ, ಆ್ಯಕ್ಚುಲಿ ಇಟ್ ವಿಲ್ ಗೋ ಡೌನ್, ಬಟ್ ಅವ್ರು ಕೇಳ್ತಾರೆ ನಿಮಗೆ ಸೇಮ್ ಹೈಟ್ಗೆ ಬರಬೇಕು ಅಂತ ಹೇಳ್ತಾರೆ. ಸೇಮ್ ಹೈಟ್ಗೆ ಬರಬೇಕು ಫ್ರಮ್ ದ ಗ್ರೌಂಡ್, 10 meter ಹೈಟಲ್ಲಿ ಇರಬೇಕು ಅಂತಂದರೆ ಅವರು ಏನಂತ ಹೇಳ್ತಿದ್ದಾರೆ, ಎಷ್ಟು ದೂರ ಹೋಗಿರಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಟ್ ಈಸ್ ನಥಿಂಗ್ ಬಟ್ ರೇಂಜ್ ಅಷ್ಟೇ ಅಲ್ಲಪ್ಪ, ನಥಿಂಗ್ ಬಟ್ ರೇಂಜ್. ಸೊ ಯು ಕ್ಯಾನ್ ರೈಟ್ ರೇಂಜ್ ಇಸ್ ಈಕ್ವಲ್ಸ್ ಟು ಯು ಕ್ಯಾನ್ ರೈಟ್ u² sin 2θ ಡಿವೈಡ್ ಬೈ g. ಸೊ u² ಅಂತಂದರೆ 100 ಇಂಟು ಸೈನ್ 2 into 30 ಅಂದರೆ 60 degree ಬರುತ್ತೆ. 60 ಅಂದರೆ √3/2 ಡಿವೈಡ್ ಬೈ ಜಿ ಅಂದರೆ 10 ಅಂದರೆ 100 times ಹೋಗುತ್ತೆ. ಇಟ್ ಬಿಕಮ್ಸ್ ಈಕ್ವಲ್ಸ್ ಟು 5√3 ಅಂತ ಬರುತ್ತೆ. 5√3 in the sense we can take the answer as 8.66. no need to calculate. 5 into 2.73 ನಾವು ಡೈರೆಕ್ಟಾಗಿ ಅನಲೈಸ್ ಮಾಡಿದ್ದಾಗ ವಿ ಕ್ಯಾನ್ ಸೇ ಇಟ್ ಈಸ್ 8.66 meter ಅಂತ ಆಪ್ಷನ್ ಎ ಅಂತ ಹೇಳ್ಬೋದು. ಅರ್ಥದಲ್ಲಿ ಹೇಳಿ ಅಂತಂದ್ಬಿಟ್ಟು ಅಂದರೆ ಎಷ್ಟು ದೂರ ಹೋದ್ಮೇಲೆ ಸೇಮ್ ಹೈಟ್ಗೆ ಬರುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೇಮ್ ಹೈಟ್ಗೆ ಬರಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಟ್ರಾವೆಲ್ ಎ ಡಿಸ್ಟೆನ್ಸ್ ಈಕ್ವಲ್ ಟು ಇಟ್ಸ್ ರೇಂಜ್ ಅಂತ ಹೇಳ್ತಾರೆ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅಂತ. ಫಿಗರ್ ಶೋಸ್ ದ ಪಾತ್ಸ್ ಫಾರ್ ಎ ಕಿಕ್ಡ್ ಫುಟ್ಬಾಲ್ ಅಂತ ಹೇಳ್ತಾ ಇದ್ದಾರೆ. ignoring the effect of air on the flight, rank the paths according to the initial horizontal velocity component ಅಂತ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಸಿ ಹಿಯರ್ ಕ್ವಶನ್ ಇದು ನಮಗಿದೆ ಆಲ್ಮೋಸ್ಟ್ ನಿಮಗೆ ಹೀಗಿರುತ್ತೆ. ನಿಮಗೆ ಕ್ವಶನ್ ನೋಡಿ, ಇಟ್ ಇಸ್ ಎಕ್ಸ್ and this is y ಅಂತ ತಗೊಂಡ್ರೆ ಲೆಟ್ ಅಸ್ this is a fourth particle ಅಂತ ನಾವು ಹೇಳೋಣ. this is a fourth ಅಂತ ಹೇಳೋಣ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಹೀಗಿರುತ್ತೆ, this is 3 and this is 2 and this is 3 ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ರ್ಯಾಂಕ್ ದ ಪಾತ್ಸ್ ಅಕಾರ್ಡಿಂಗ್ ಟು ಇನಿಷಿಯಲ್ ಹಾರಿಜಾಂಟಲ್ ವೆಲಾಸಿಟಿ ಕಾಂಪೊನೆಂಟ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ರೇಂಜ್ ಅನ್ನೋದು ಯಾವತ್ತೇ ಆಗಲಿ ನಿಮಗೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೆ ಅಂತಂದಾಗ, ಸಿ ಹಿಯರ್ ರೇಂಜ್ ಈಸ್ ನಥಿಂಗ್ ಬಟ್ ux ಇಂಟು ಟಿ ಅಲ್ಲಪ್ಪ. ಸೊ ರೇಂಜ್ ಅನ್ನೋದು ಯಾವತ್ತೇ ಆಗಲಿ ನಿಮಗೆ ಹಾರಿಜಾಂಟಲ್ ಕಾಂಪೊನೆಂಟ್ ವೆಲಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ದೇರ್ಫೋರ್ ವೆನ್ ಅಬ್ಸರ್ವ್ ದಿಸ್, ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ, ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿದ್ದಾಗ ಏನು ಹೇಳ್ಬೋದು ನಾವಿಲ್ಲಿ ಅಂತಂದರೆ, ರೇಂಜ್ ಆಫ್ 4 ಈಸ್ ಗ್ರೇಟರ್ ದ್ಯಾನ್ ರೇಂಜ್ ಆಫ್ 3 ಗ್ರೇಟರ್ ದ್ಯಾನ್
range of 2 greater than range of 1. Therefore, we can say that in helಬೋದು ನಮ್ಗೆ ಇಲ್ಲಿ initial velocity along horizontal for the fourth will be greater than 3, will be greater than 2 and will be greater than 1 ಅಂತ ಹೇಳ್ಬೋದು. So we can say 4, 3, 2, 1 ಅಂತ ಆಪ್ಷನ್ ನಿಮಗೆ ಸಿಗುತ್ತೆ. ಫಾಲೋ ಮಾಡ್ತಾ ಇದ್ದೀರಲ್ವಾ? ಏನಾದ್ರು ಡೌಟ್ ಇದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಪ್ಲೀಸ್ ಕಮೆಂಟ್ ಮಾಡಿ. A particle covers 50 meter distance when projected with an initial speed ಅಂತ ಹೇಳ್ತಾ ಇದ್ದಾರೆ. On the same surface it will cover a distance when projected with double the speed ಅಂತ ಹೇಳ್ತಾ ಇದ್ದಾರೆ. ಡಬಲ್ ದ ಸ್ಪೀಡ್. ಇಲ್ಲಿ ನಮಗೆ ಕ್ವಶನ್ ಏನೋ ಮಿಸ್ ಆಗಿದೆ ಅಂತ ಅನಿಸ್ತಾ ಇದೆ. ಓಕೆ, ಸೊ ಇಟ್ ವಿಲ್ ಕವರ್ ಆನ್ ದ ಸೇಮ್ ಸರ್ಫೇಸ್. ಎಸ್, ಇಟ್ ವಿಲ್ ಕವರ್ ಎ ಡಿಸ್ಟೆನ್ಸ್. ಇಲ್ಲ, ಕ್ವಶನ್ ಏನು ಮಿಸ್ ಆಗಿಲ್ಲ. ಸೊ ಸಿ ಹಿಯರ್, a particle covers 50 meter distance when projected with an initial speed, let us say u ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಆನ್ ದ ಸೇಮ್ ಸರ್ಫೇಸ್, ಅದೇ ಸರ್ಫೇಸ್ ಮೇಲೆ ಬಾಡಿ ಅನ್ನೋದು ಡಬಲ್ ಸ್ಪೀಡಲ್ಲಿ ಪ್ರೊಜೆಕ್ಟ್ ಮಾಡಿದ್ದಾಗ ಎಷ್ಟು ದೂರ ಹೋಗುತ್ತೆ ಅಂತ ಕ್ವಶನ್ ಹಾಕ್ತಾ ಇದ್ದಾರೆ. ಅಂದರೆ ರೇಂಜ್ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ದೇರ್ಫೋರ್ ಲೆಟ್ ಅಸ್ ಸೇ ಹಿಯರ್ ವಿ ನೋ ದ್ಯಾಟ್ ರೇಂಜ್ ಅನ್ನೋದು ನಿಮಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಯು ಸ್ಕ್ವೇರ್ ಆಗಿರುತ್ತಲ್ವಾ. ದೇರ್ಫೋರ್ R2 divided by R1, R2 divided by R1 is equals to U2 square divided by U1 square. ಇಲ್ಲಿ ನೋಡಿ, ಇಲ್ಲಿ 2U1 ಹೋಲ್ ಸ್ಕ್ವೇರ್ ನಾವು ತಗೊಂಡಿದ್ದಾಗ ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ 4 ಅಂತ ಬರುತ್ತೆ. Therefore R2 ಅನ್ನೋದು ಏನಾಗುತ್ತೆ ನೋಡಿ, ಇಟ್ ಈಸ್ ಈಕ್ವಲ್ಸ್ ಟು 4R1 ವಿಚ್ ಈಸ್ ಈಕ್ವಲ್ಸ್ ಟು 4 ಇಂಟು R1 ಇಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ ನಿಮಗೆ, 50 ಅಂತ ಕೊಟ್ಟಿದ್ದಾರೆ. So we can take the answer as 200 meters. 200 meters. So it is option C. ಅರ್ಥ ಮಾಡ್ಕೊತಾ ಇದ್ರಲ್ಲ, ಸೇಮ್ ಸರ್ಫೇಸ್ ಅಲ್ಲಿ ಪ್ರೊಜೆಕ್ಟೈಲ್ ಸ್ಪೀಡ್ ಡಬಲ್ ಮಾಡ್ತಾ ಇದ್ದಾಗ ಇನ್ನೆಷ್ಟು ದೂರ ಹೋಗುತ್ತೆ ಅಂತ ಕ್ವಶನ್ ಕೇಳಿದಾಗ ವಿ ಕ್ಯಾನ್ ಸೇ ರೇಂಜ್ ಅಂತ ನಾವು ಅಸ್ಯೂಮ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬಹುದು. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. A projectile is thrown into space so as to have maximum horizontal range ಅಂತ ಹೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಹಾರಿಜಾಂಟಲ್ ರೇಂಜ್ ಅಂತಂದಾಗ ನಮಗೆ ಕಣ್ಣು ಮುಚ್ಕೊಂಡು ಟೀಟಾ ವ್ಯಾಲ್ಯೂ ನಿಮಗೆ ಓಕೆ 45 ಡಿಗ್ರಿ ಅಂತ ನಾವು ಹಾಕ್ಕೋಬೇಕು. Taking the point of projection as the origin, the coordinates of the point where the speed of the particle is minimum. Where the speed of the particle is a minimum. ಅರ್ಥ ಮಾಡ್ಕೊತಾ ಇದ್ರಲ್ಲ, ಅಂದರೆ ಯಾವ ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಯಾವ ಪೊಸಿಷನ್ ಕೋಆರ್ಡಿನೇಟ್ಸ್ ಹತ್ರ ಅದ್ರ ಸ್ಪೀಡ್ ಅನ್ನೋದು ಮಿನಿಮಮ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾವು ಆಲ್ರೆಡಿ ನಾವು ಓದಿದ್ದೀವಿ ಮಿನಿಮಮ್ ಯಾವ ಪಾಯಿಂಟ್ ಹತ್ರ ಆಗಿದ್ರೆ ನಿಮಗೆ ಅಂತಂದಾಗ ಮಿನಿಮಮ್ ವಿಲ್ ಬಿ ಹ್ಯಾಪನ್ ಓನ್ಲಿ ಅಟ್ ಮ್ಯಾಕ್ಸಿಮಮ್ ಹೈಟ್. ಅರ್ಥ ಮಾಡ್ಕೊತಾ ಇದ್ರಲ್ವಾ. ದೇರ್ಫೋರ್ ಈ ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಕೋಆರ್ಡಿನೇಟ್ಸ್ ಅನ್ನೋದು ನಿಮಗೆ ಏನಾಗುತ್ತೆ, ಸಿ ಹಿಯರ್ ದಿಸ್ ಈಸ್ ಆರ್ ಅಂತ ನಾವು ತಗೊಂಡಿದ್ದಾಗ ಈ ಕೋಆರ್ಡಿನೇಟ್ಸ್ ಹತ್ರ ನಿಮಗೆ ಎಕ್ಸ್ ಕೋಆರ್ಡಿನೇಟ್ ಬಂದ್ಬಿಟ್ಟು ನಿಮಗೆ R/2 ಅಂತ ಬರುತ್ತೆ. ಅಂಡ್ ವೈ ಕೋಆರ್ಡಿನೇಟ್ ಏನಾಗುತ್ತೆ ನೋಡಿ, ಹೆಚ್ ಹೋಗಿರುತ್ತಲ್ವಾ, ಹೆಚ್ ನಾವು ತಗೊಂಡಿದ್ದಾಗ ಯು ಕ್ಯಾನ್ ಸೇ ಇಟ್ ಈಸ್ ಹೆಚ್ ಅಂತ ನಾವು ಬರೀಬಹುದು. ಯು ಕ್ಯಾನ್ ಸೇ ಹೆಚ್ ನಮಗೆ ಗೊತ್ತಿದೆ, ಆ ಟೀಟಾ ಇಸ್ ಈಕ್ವಲ್ಸ್ ಟು 45 ಡಿಗ್ರಿ. ಹೆಚ್ ವ್ಯಾಲ್ಯೂ ಎಷ್ಟು ನಮಗೆ R/4 ತಾನೆ. ದರ್ಫೋರ್ ಯು ಕ್ಯಾನ್ ಸೇ ಪಾಯಿಂಟ್ ಪಿ ಆಫ್ R/2 ಹೆಚ್ ಅಂತಂದರೆ ನಾವು ಡೈರೆಕ್ಟಾಗಿ R/2 R/4 ಅಂತ ಬರೀಬಹುದು. ಅರ್ಥ ಆಗ್ತದಲ್ಲ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಆಪ್ಷನ್ ಸಿ. ಎನಿ ಡೌಟ್ ಇನ್ ದಿಸ್ ಮಾ? ಅರ್ಥ ಮಾಡ್ಕೊತಾ ಇದ್ದೀರಲ್ವಾ ಹೇಗೆ ಮಾಡಬೇಕು ಅಂತಂದ್ಬಿಟ್ಟು. ಸೊ ಪ್ಲೀಸ್ ಫಾಲೋ ಕೇರ್ಫುಲಿ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಏನು ಹೇಳ್ತಾ ಇದ್ದಾರೆ ಅಂತ ನೋಡಿ. ಎ ಲಾರ್ಜ್ ನಂಬರ್ ಆಫ್ ಬುಲೆಟ್ಸ್ ಆರ್ ಫೈರ್ಡ್ ಇನ್ ಆಲ್ ದ ಡೈರೆಕ್ಷನ್ಸ್. ಎಲ್ಲ ಡೈರೆಕ್ಷನ್ಸ್ ಅಲ್ಲಿ ನಿಮಗೆ ಲಾರ್ಜ್ ನಂಬರ್ ಆಫ್ ಬುಲೆಟ್ಸ್ನ ಫೈರ್ ಮಾಡಿದ್ದಾರೆ ವಿತ್ ಸೇಮ್ ಸ್ಪೀಡ್ ಯು. ವಾಟ್ ಇಸ್ ದ ಮ್ಯಾಕ್ಸಿಮಮ್ ಏರಿಯಾ ಆನ್ ದ ಗ್ರೌಂಡ್ ಆನ್ ವಿಚ್ ದೀಸ್ ಬುಲೆಟ್ಸ್ ವಿಲ್ ಸ್ಪ್ರೆಡ್ ಅಂತ ಹೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಎಷ್ಟು ದೂರ ಹೋಗಿರುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಮ್ಯಾಕ್ಸಿಮಮ್ ರೇಂಜ್ ಅಂತಂದಾಗ ನಿಮಗೆ ಮ್ಯಾಕ್ಸಿಮಮ್ ಏರಿಯಾ. ಸೊ ಸಿಂಪಲ್ ಆಗಿ ಮಾಡಿ, ಯಾವಾಗಾದರೆ ಬುಲೆಟ್ಸ್ ನಾವು ಫೈರ್ ಮಾಡ್ತೀವೋ ಓಕೆ, ಇದು ಸರ್ಕ್ಯುಲರ್ ಪಾತಲ್ಲಿ ಅದು ಫಾರ್ಮ್ ಆಗಿರೋದು ಎಲ್ಲ ಬುಲೆಟ್ಸ್ ನಿಮಗೆ. ಸೊ ಏರಿಯಾ ಅನ್ನೋದು ನಿಮಗೆ πr² ಅಲ್ವಾ. ಆರ್ ಅಂದರೆ ರೇಡಿಯಸ್, ರೇಡಿಯಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು ರೇಂಜ್ ಅಂತ ಹೇಳ್ಬೋದು. ದೇರ್ಫೋರ್ ರೇಂಜ್ ಇಸ್ ಈಕ್ವಲ್ಸ್ ಟು U²/G ಹೋಲ್ ಸ್ಕ್ವೇರ್ ಅಂತ ಬರೆದಿದ್ದಾಗ ಏರಿಯಾ ಎ ಬಿಕಮ್ಸ್ ಈಕ್ವಲ್ಸ್ ಟು ನೋಡಿ ಇಲ್ಲಿ πU⁴/G² ಅಂತ ಬರುತ್ತೆ. ಸೊ ವಾಟ್ ಇಸ್ ಆಪ್ಷನ್ ಹಿಯರ್? ಎ ಇಸ್ ಈಕ್ವಲ್ಸ್ ಟು π ಇಂಟು U⁴/G².
ಸೊ ನಮಗಿಲ್ಲಿ ಆಪ್ಷನ್ ಇಲ್ಲವೇ ಇಲ್ಲ. ಸೊ ನಾವೇ ಚೇಂಜ್ ಮಾಡ್ಕೊಂಬಿಡೋಣ. ಸೊ ವಿ ಕ್ಯಾನ್ ಗೋ ವಿತ್ ಇಲ್ಲ ಸಾರಿ ಆಪ್ಷನ್ ಕಾಣಿಸ್ತಾ ಇದೆ ಇಲ್ಲಿ, ಆಪ್ಷನ್ ಬಿ ರೀ, ಆಪ್ಷನ್ ಬಿ, ಪೈ ಇಂಟು ಯು ಪವರ್ 4 ಡಿವೈಡ್ ಬೈ ಜಿ ಸ್ಕ್ವೇರ್. ಗೊತ್ತಾಯ್ತಲ್ವಾ? ಸೊ ಸಿ ದ ನೆಕ್ಸ್ಟ್ ಒನ್. ಎ ಪ್ರೊಜೆಕ್ಟೈಲ್ ಇಸ್ ಪ್ರೊಜೆಕ್ಟೆಡ್ ವಿತ್ ಇನಿಷಿಯಲ್ ವೆಲಾಸಿಟಿ 6i ಪ್ಲಸ್ 8j ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಾ ಇದ್ದಾರೆ. ದ ಹಾರಿಜಾಂಟಲ್ ರೇಂಜ್. ಆಲ್ರೆಡಿ ನಿಮಗೆ ಎಕ್ಸಾಂಪಲ್ ಸಹ ನಾನು ನಿಮಗೆ ಕೊಟ್ಟಿದ್ದೀನಿ. ಯು ವೆಲಾಸಿಟಿ ಈಸ್ ಈಕ್ವಲ್ಸ್ ಟು 6i ಪ್ಲಸ್ 8j. ಸೊ ಕಂಪೇರ್ ಮಾಡ್ಕೊಳ್ಳೋಣ. ಯು ಇಸ್ ಈಕ್ವಲ್ಸ್ ಟು UXi ಪ್ಲಸ್ UYJ ಅಂತ ನಾವು ನೋಡಿದ್ದಾಗ UX ಅನ್ನೋ ನಿಮಗೆ 6 ಬರುತ್ತಾ ಇದೆ, UY ಬಂದ್ಬಿಟ್ಟು ನಿಮಗೆ 8 ಇದೆ. ದೇರ್ ಫೋರ್ ರೇಂಜ್ ಅನ್ನೋದೇನಾದ್ರೆ ಇಲ್ಲಿ 2 ಇಂಟು UX ಇಂಟು UY ಡಿವೈಡ್ ಬೈ G. ಸೊ 2 ಇಂಟು UX ಅಂದರೆ 6, UY ಅಂದರೆ 8 ಡಿವೈಡ್ ಬೈ G ಅಂತಂದರೆ 10 ಅಂತ ನಾವು ತಗೋಬಹುದು. ನೋಡಿ ಇಲ್ಲಿ ಏನು ಬರ್ಬೋದು ನೋಡಿ, ಇಲ್ಲಿ 48 ಇಂಟು 2 ಅಂತಂದಾಗ 96/10 ಅಂತಂದರೆ ವಿಲ್ ಗೆಟ್ 9.6 ಮೀಟರ್ ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಅರ್ಥ ಆಗ್ತದಲ್ವಾ? ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್. ನೆಕ್ಸ್ಟ್ ಪ್ರಾಬ್ಲಮ್ ನಾವು ಒಂದ್ಸರಿ ನೋಡೋಣ. ದ ರೇಂಜ್ ಕ್ಯಾಪಿಟಲ್ ಆರ್ ಅದು ಪ್ರೊಜೆಕ್ಟೈಲ್ ಈಸ್ ಸೇಮ್ when its maximum heights are h1 and h2. What is the relation between r, h1 and h2? ನೋಡಿ ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ರೇಂಜಸ್ ಇಸ್ ಸೇಮ್ ಅಂತ ಹೇಳ್ತಾ ಇದ್ದಾರೆ, ನೀಟಾಗಿ ಅರ್ಥ ಮಾಡಿಕೊಳ್ಳಿ. ಸೊ ರೇಂಜ್ r1 ವಿಲ್ ಬಿಕಮ್ ಈಕ್ವಲ್ಸ್ ಟು r2 ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಿಮಗೆ ಫಸ್ಟ್ ಪ್ರೊಜೆಕ್ಟೈಲ್ದು ಲೆಟ್ ಅಸ್ ಸೇ ಹೈಟ್ ಈಸ್ h1 ಅಂತ ತಗೊಳ್ಳೋಣ. ಸೊ ಸೆಕೆಂಡ್ ಪ್ರೊಜೆಕ್ಟೈಲ್ದು ನಿಮಗೆ ಹೈಟ್ ಬಂದ್ಬಿಟ್ಟು ನಿಮಗೆ h2 ಅಂತ ಕನ್ಸಿಡರ್ ಮಾಡೋಣ. ಸೊ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ರೇಂಜ್ ಅಂಡ್ h1 ಅಂಡ್ h2? ನೋಡಿ ಹೇಗೆ ಸಾಲ್ವ್ ಮಾಡಬೇಕು ಅಂತ ನಾವು ಅಬ್ಸರ್ವ್ ಮಾಡೋಣ. ಸೊ ಪ್ಲೀಸ್ ಥಿಂಕ್ ಅಂಡ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಸೊ ಒಂದ್ಸರಿ ನೋಡಿ ಏನಂತ ಹೇಳಿದ್ದಾರೆ ನಮಗಿಲ್ಲಿ. ಸಿನ್ಸ್ ರೇಂಜ್ ಈಸ್ ಸೇಮ್ ನಮಗೆ θ1 ಅನ್ನೋದು θ ಆಗಿರುತ್ತೆ, θ2 ಅನ್ನೋದು ನಿಮಗೆ 90 ಮೈನಸ್ θ ಆಗಿರುತ್ತೆ. ದೇರ್ ಫೋರ್ ವಿ ಕ್ಯಾನ್ ಸೇ h1 ಅನ್ನೋದೇ ನೋಡಿ ಇಲ್ಲಿ ಯು ಸ್ಕ್ವಯರ್ ಸೈನ್ ಸ್ಕ್ವೇರ್ θ ಬೈ 2g ಅಂತ ಬಂದಿರುತ್ತೆ. h2 ಅನ್ನೋದು ನಿಮಗೆ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ 90 ಮೈನಸ್ θ ಅಂತಂದರೆ ಕಾಸ್ ಸ್ಕ್ವೇರ್ θ ಬೈ 2g ಅಂತ ಬರೀಬಹುದು. ಇಸ್ ಇಟ್ ಕ್ಲಿಯರ್? ಸೊ ಒಂದ್ಸರಿ ಎಲ್ಲ ಆಪ್ಷನ್ಸ್ ನೀಟಾಗಿ ಅಬ್ಸರ್ವ್ ಮಾಡಿ. ಎಲ್ಲ ಆಪ್ಷನ್ಸಲ್ಲಿ ನಿಮಗೆ h1 h2 ಅಂತಲೇ ಕೊಟ್ಟಿದ್ದಾರೆ. ಸೊ ಪ್ರಾಡಕ್ಟ್ ನಾವು ನೋಡೋಣ. h1 ಇಂಟು h2 ಬಿಕಮ್ಸ್ ಈಕ್ವಲ್ ಟು, ಸೊ ಥಿಂಕ್ ಮಾಡಿ ಇಲ್ಲಿ ಏನು ಬರಬಹುದು ಅಂತಂದ್ಬಿಟ್ಟು ಯು ಸೈನ್ θ ಇಂಟು ಓಕೆ ಹೋಲ್ ಸ್ಕ್ವಯರ್ ಇಂಟು ಯು ಕಾಸ್ θ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ನೋಡಿ ಇಲ್ಲಿ 2g ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ h1 ಇಂಟು h2 ಬಿಕಮ್ಸ್ ಈಕ್ವಲ್ಸ್ ಟು ನೋಡಿ ಇಲ್ಲಿ ಯು ಸೈನ್ θ ಇಂಟು ಯು ಕಾಸ್ θ ಹೋಲ್ ಸ್ಕ್ವೇರ್ ಡಿವೈಡ್ ಬೈ 4 ಇಂಟು ಜಿ ಸ್ಕ್ವೇರ್ ಅಂತ ಬರೀಬಹುದು. ಗೊತ್ತಾಯ್ತಲ್ವಾ? ಇಲ್ಲಿ ನಾವೇನು ಮಾಡ್ಬೋದು ನಾವಿಲ್ಲಿ ಅಂತಂದರೆ ಇಂಟು 4 ಡಿವೈಡ್ ಬೈ 4. ಯಾಕೆ ಮಾಡ್ತಾ ಇದೀವಿ ಸರ್ ನಾವು ಅಂತಂದರೆ ಎಲ್ಲ ಆಪ್ಷನ್ಸಲ್ಲೂ ನೀವು ಆರ್ ಇದೆ, ನಿಮಗೆ ರೇಂಜ್ ಅನ್ನೋದಿದೆ. ವಾಟ್ ಇಸ್ ದ ರೇಂಜ್ ವ್ಯಾಲ್ಯೂ ಹಿಯರ್? ರೇಂಜ್ ಇಸ್ ಈಕ್ವಲ್ಸ್ ಟು 2 ಯು ಸೈನ್ θ ಇಂಟು ಯು ಕಾಸ್ θ ಡಿವೈಡ್ ಬೈ ಜಿ ಅಲ್ವಾ? ಸೊ ಹಾಗಾಗಿ ನೀವು ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಸೊ ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ 4ನ ನಾನು ಒಳಗಡೆ ತಗೊಂಡು ಹೋಗಿದ್ದಾಗ ನಿಮಗೆ 2 ಯು ಸೈನ್ θ ಇಂಟು ಯು ಕಾಸ್ θ ಡಿವೈಡ್ ಬೈ ಜಿ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಇಂಟು 1/4 ಇಂಟು 4 ಅಂದರೆ 16 ಅಲ್ವಾ? ದೇರ್ ಫೋರ್ ಯು ಕ್ಯಾನ್ ರೈಟ್ h1 h2 ಇಂಟು 16 ವಿಲ್ ಬಿಕಮ್ ಈಕ್ವಲ್ಸ್ ಟು ಆರ್ ಸ್ಕ್ವೇರ್ ಅಂತ ಬರುತ್ತೆ. ದೇರ್ ಫೋರ್ ಆರ್ ಅನ್ನೋದು ನಿಮಗೆ 4 ರೂಟ್ h1 h2 ಅಂತ ಬರುತ್ತೆ. ಸೊ ಲೆಟ್ ಅಸ್ ಸಿ ಆಪ್ಷನ್ ಇದಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಎಸ್, ಇಟ್ ಈಸ್ ಆಪ್ಷನ್ ಡಿ ಅಂತ ಹೇಳ್ಬೋದು. ಇಲ್ಲ ಇದು ಒನ್ ಆಫ್ ದ ಶಾರ್ಟ್ಕಟ್ ಮೆಮರಿ ಬೇಸ್ಡ್ ಕ್ವಶನ್ ಅಂತಲೂ ನಾವು ತಗೋಬಹುದು. ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ ನಾವು ನೋಡೋಣ. ಪಂಕಜ್ ಅಂಡ್ ಸುಧೀರ್ ಆರ್ ಪ್ಲೇಯಿಂಗ್ ವಿತ್ 2 ಡಿಫರೆಂಟ್ ಬಾಲ್ಸ್ ಆಫ್ ಮಾಸಸ್ m and 2m ಅಂತ ಕೊಟ್ಟಿದ್ದಾರೆ ನಿಮಗೆ.
ಇಫ್ ಪಂಕಜ್ ಥ್ರೋಸ್ ಹಿಸ್ ಬಾಲ್ ವರ್ಟಿಕಲಿ ಅಪ್ and Sudhir at an angle theta, both of them stay in our view for the same period ಅಂತಂದ್ರೆ ಎರಡು ಬಾಲ್ಸ್ ಟೈಮ್ ಪೀರಿಯಡ್ ಸೇಮ್ ಅಂತ ಕೊಟ್ಟಿದ್ದಾರೆ. The height attained by the two balls are in the ratio ಅಂತ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? therefore ಸೊ ಏನಾದರೂ ನಾವು ಸಾಲ್ವ್ ಮಾಡಬಹುದಾ ಅಂತ ನೀವು ಯೋಚನೆ ಮಾಡಿ. ಪಂಕಜ್ ಥ್ರೋಸ್ ಹಿಸ್ ಬಾಲ್ ವರ್ಟಿಕಲಿ ಅಪ್ ಅಂತ ಹೇಳ್ತಾ ಇದ್ದಾರೆ. ಸುಧೀರ್ ಥ್ರೋಸ್ ಅಟ್ ಎ ಬಾಲ್ ಅಟ್ ಅನ್ ಆ್ಯಂಗಲ್ ಥೀಟಾ. ಸೊ ನೋಡಿ ಸಾಲ್ವ್ ಮಾಡೋಣ. ನಮಗೆ ಗೊತ್ತಿದೆ ಮ್ಯಾಕ್ಸಿಮಮ್ ಹೈಟ್ಗೆ ಮತ್ತು ಟೈಮ್ ಆಫ್ ಫ್ಲೈಟ್ಗೆ ರಿಲೇಷನ್ ಇದೆ ನಮಗೆ 1/8 × GT² ಅಲ್ವಾ. ಸೊ ಮ್ಯಾಕ್ಸಿಮಮ್ ಹೈಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು T² ಅಂತ ತಗೋಬಹುದಾ ಡೈರೆಕ್ಟಾಗೆ. ದೇರ್ಫೋರ್ ಯು ಕ್ಯಾನ್ ಸೇ ದಟ್ H1/H2 becomes equals to T1² divided by T2². ಸೊ ಎರಡು ಸೇಮ್ ಅಂತ ಕೊಟ್ಟಿದ್ದಾರೆ. ಸೊ TT ಅಂತ ತಗೊಂಡಿದ್ದಾಗ ಯು ವಿಲ್ ಗೆಟ್ 1:1 ಅಂತ ಬರುತ್ತೆ. ಗೊತ್ತಾಗ್ತದಲ್ವಾ? ನೋಡಿ ಮ್ಯಾಕ್ಸಿಮಮ್ ಹೈಟ್ಗೂ ಟೈಮ್ ಆಫ್ ಫ್ಲೈಟ್ ನಿಮಗೆ ಟೀಟಾ ಮೇಲೆ ಡಿಪೆಂಡ್ ಆಗಲ್ಲ, ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು T² ಅಂತ ನಾವು ಬಂದ್ಬಿಡುತ್ತೆ. ಸೊ ಈ ರೀತಿನ ಸಾಲ್ವ್ ಮಾಡಿದಾಗ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ನಾವು ಒಂದ್ಸರಿ ನೋಡೋಣ ಏನು ಹೇಳ್ಬೋದು ಅಂತ ಒಂದ್ಸರಿ ಯೋಚನೆ ಮಾಡಿ. ಸಿ ವಾಟ್ ಈಸ್ ದ ಕ್ವಶನ್ ನಂಬರ್ ಹಿಯರ್? ಏನು ಹೇಳ್ತಾರೆ ನೋಡಿ ಇಲ್ಲಿ. ಎ ಬಾಯ್ ಏಮ್ಸ್ ಎ ಗನ್ at a bird from a point at a horizontal distance of 100 meter ಅಂತ ಹೇಳ್ತಾರೆ. If the gun can impart a velocity of 500 meter per second to the bullet, at what height above the bird must he aim his gun in order to hit it ಅಂತ ಕೇಳ್ತಾರೆ. in order to hit it. ಸೊ ಒಂದ್ಸರಿ ನೀಟಾಗಿ ಕ್ವಶನ್ನ ಅಬ್ಸರ್ವ್ ಮಾಡಿ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಪ್ಲೀಸ್ ಥಿಂಕ್ ದ್ಯಾಟ್. ನೋಡಿ ಎಷ್ಟು ಚೆನ್ನಾಗಿದೆ ಈ ಕ್ವಶನ್ ಅಂತ ಅಂದ್ಬಿಟ್ಟು ನೀವು ಒಂದ್ಸರಿ ಯೋಚನೆ ಮಾಡಿ. ಸಿ ಹಿಯರ್ ಲೆಟ್ ಅಸ್ ಸೇ ದರ್ ಇಸ್ ಎ ಬರ್ಡ್. ಇಲ್ಲೆಲ್ಲ ಬರ್ಡ್ ಇದೆ ಅಂತ ನಾವು ಅಸ್ಯೂಮ್ ಮಾಡೋಣ. ಎ ಬಾಯ್ ಇಲ್ಲಿ ನಿಂತಿದ್ದಾನೆ ಅಂತ ಹೇಳಿದ್ದಾಗ ಈ ಬರ್ಡ್ನ ಶೂಟ್ ಮಾಡಬೇಕಾದ್ರೆ ಗನ್ ತಗೊಳ್ತಾರೆ, ಇದನ್ನು ಶೂಟ್ ಮಾಡಬೇಕು. ಬುಲೆಟ್ ಅನ್ನೋದು ನಿಮ್ಗೆ ಯಾವತ್ತೇ ಆಗಲಿ ಒಂದು ಸರಿ ಗನ್ನಿಂದ ಆಚೆ ಹೋಗಿದ್ದಾಗ ಇಟ್ ಆಲ್ವೇಸ್ ಮೂವ್ಸ್ ಇನ್ ಎ ಅಂಡರ್ ಗ್ರಾವಿಟಿ ಅಂತ ಹೇಳ್ತೀವಿ. ದೇರ್ಫೋರ್ ಇಟ್ ಮೂವ್ಸ್ ಇನ್ ಎ ಪ್ಯಾರಾಬಾಲಿಕ್ ಪಾತ್. ಹೋಗಿ ಈ ಬರ್ಡ್ನ ಹಿಟ್ ಮಾಡಬೇಕು ಅಂತಂದರೆ ಈ ಬರ್ಡ್ ಮೇಲೆ ನೋಡಿ ಎಷ್ಟು ಹೈಟ್ಗೆ ಅವರು ಏಮ್ ಮಾಡಬೇಕು, ಗುರಿ ಇಡಬೇಕು ಅಂತ ಹೇಳ್ತಾರೆ. ವಾಟ್ ಶುಡ್ ಬಿ ದ ವೈ ವ್ಯಾಲ್ಯೂ. ಅರ್ಥ ಆಗ್ತಾ ಇಲ್ಲ ಹೇಳಿದ್ದು? ಸೊ ಬುಲೆಟ್ಗೆ ಯಾವತ್ತೇ ಆಗಲಿ ಇನಿಷಿಯಲ್ ವೆಲಾಸಿಟಿ ಮಾತ್ರ ಬಂದಿರುತ್ತೆ. ಸೊ ಜನರಲಾಗಿ ನಾವು ಹೀಗೆ ಇಟ್ಕೊಂಡು ಶೂಟ್ ಮಾಡಲ್ಲ, ನಾವು ಈ ಜನರಲಿ ಹೀಗೆ ಇಟ್ಕೊಂಡು ಶೂಟ್ ಮಾಡ್ತೀವಿ. ದೇರ್ಫೋರ್ ಯು ಕ್ಯಾನ್ ಸೇ U = UX ಬಂದ್ಬಿಟ್ಟು ನಿಮಗೆ 500 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಈ ಬರ್ಡ್ ಅನ್ನೋದು ಎಷ್ಟು ದೂರದಲ್ಲಿದೆ, ರೇಂಜ್ ಎಷ್ಟಿದೆ ನಿಮ್ಗೆ ಇಲ್ಲಿ ಅಂತಂದಾಗ 100 ಮೀಟರ್ ಅಂತ ಹೇಳ್ತಾರೆ. 100 ಮೀಟರ್. ದೇರ್ಫೋರ್ ಟೈಮ್ ಟೇಕನ್ ಟು ಹಿಟ್ ದ ಬರ್ಡ್, ಹಿಟ್ ದ ಬರ್ಡ್ ಅಂತ ಹೇಳ್ತಾರೆ. ಬರ್ಡ್ನ ಹಿಟ್ ಮಾಡಬೇಕು ಅಂತಂದಿದ್ದಾಗ ಎಷ್ಟು ಟೈಮ್ ಬೇಕಾಗತ್ತೆ ನಿಮ್ಗೆ ಇಲ್ಲಿ? ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಬಂದ್ಬಿಟ್ಟು ನಿಮಗೆ 100, ಸ್ಪೀಡ್ ಬಂದ್ಬಿಟ್ಟು 500 ಅಂತ ತಗೊಂಡ್ರೆ ಟೈಮ್ ಬಂದ್ಬಿಟ್ಟು ನಿಮಗೆ 1/5 ಸೆಕೆಂಡ್ಸ್ ಅಂತ ಬರುತ್ತೆ. ನಾವು ಸಿ ಹಿಯರ್ ವಾಟ್ ಈಸ್ ದ ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಹಿಯರ್. ನೋಡಿ ಇಲ್ಲಿ ಒಂದು ವಿಷಯ ನೀವು ಚೆನ್ನಾಗಿ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಇನಿಷಿಯಲ್ ವರ್ಟಿಕಲ್ ಕಾಂಪೊನೆಂಟ್ ವೆಲಾಸಿಟಿ ಅನ್ನೋದು ಯಾವಾಗಲೂ 0 ಇರುತ್ತೆ. ಓಕೆ, ದೇರ್ಫೋರ್ ವಿ ಕ್ಯಾನ್ ಸೇ ದ್ಯಾಟ್ ವರ್ಟಿಕಲ್ ಕಾಂಪೊನೆಂಟ್ 0 ಇರೋದ್ರಿಂದ ಯೂಸ್ y = uy × t ಮೈನಸ್ ½ GT². ನಾವು ಅಬ್ಸರ್ವ್ ಮಾಡಿದ್ದಾಗ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ನೀವು ಒಂದ್ಸರಿ ಯೋಚನೆ ಮಾಡಿ. y becomes equal to ಏನು ಬರುತ್ತೆ ನೋಡಿ ಇಲ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ತಗೊಂಡು ನಾವು ಸಾಲ್ವ್ ಮಾಡ್ಕೊಳ್ಳೋಣ. uy × t ನಿಮಗೆ 0 ಆಗಿರುತ್ತೆ. ವಿ ಕ್ಯಾನ್ ಸೇ ದಟ್ ಒಂದು ನಿಮಿಷ ಪ್ಲಸ್ ½ ay × t² ನಾವು ತಗೊಂಡ್ರೆ ಸೊ uy 0 ಆಗುತ್ತೆ. y becomes equal to 0 plus ½ × g × what is the time value you have obtained 1/5 whole square ಅಂತ ತಗೊಂಡ್ರೆ ನಿಮಗೆ 1/2 × g ಅಂದರೆ 10, 1/5 ಅಂತಂದಾಗ 1/25 ನಾವು ತಗೊಳ್ಳೋಣ. ಸೊ 5 2 5 5 ಅಂತ ತಗೋಬಹುದು. ಇಲ್ಲ ಅಂತಂದಾಗ ನಿಮಗೆ 2/10 ಅಂತ ತಗೊಂಡ್ರೆ 0.2 ಮೀಟರ್ ಅಂತ ಬರುತ್ತೆ, ವಿಚ್ ಈಸ್ ನಥಿಂಗ್ ಬಟ್ 20 ಸೆಂಟಿಮೀಟರ್ ಅಂತ ಹೇಳ್ಬೋದು.
20 ಸೆಂಟಿಮೀಟರ್. ದಟ್ ಮೀನ್ಸ್ ಆ ಬರ್ಡ್ನ ಕರೆಕ್ಟಾಗಿ ನಾವು ಟಾರ್ಗೆಟ್ ಮಾಡಿ ಹೊಡಿಬೇಕು ಅಂತಂದರೆ ಈ ಹ್ಯಾಸ್ ಟು ಏಮ್ ದ ಗನ್ ಲಿಟಲ್ ಬಿಟ್ ಹೈಟ್, ಅಂದರೆ 20 ಸೆಂಟಿಮೀಟರ್ ಹೈಟಲ್ಲಿ ಏಮ್ ಮಾಡಿಬಿಟ್ಟು ಶೂಟ್ ಮಾಡಿದ್ರೆ ಡೆಫಿನೆಟಾಗಿ ಇಟ್ ವಿಲ್ ಹಿಟ್ ದ ಬರ್ಡ್ ಅಂತ ಹೇಳ್ತಾರೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಓಕೆನಾ. ನಾವು ಲೆಟ್ ಸಿ ವಾಟ್ ಈಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಆರ್ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, ಇಲ್ಲಿ ಎನರ್ಜಿ ಆಫ್ ಎ ಪ್ರೊಜೆಕ್ಟೈಲ್, ಎನರ್ಜಿ ಆಫ್ ಎ ಪ್ರೊಜೆಕ್ಟೈಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಿ ಹಿಯರ್, ಯಾವಾಗಾದರೆ ನಮಗೆ ಪ್ರೊಜೆಕ್ಟೈಲ್ ನಾವು ತಗೊಂಡಿರ್ತೀವೋ, ಸಿ ಹಿಯರ್ ಇನಿಷಿಯಲ್ ವೆಲಾಸಿಟಿ ಯು ಇರುತ್ತಲ್ವಾ, ಅಂದರೆ ಪ್ರೊಜೆಕ್ಟೈಲ್ಗೆ ಇನಿಷಿಯಲಿ ನಾವು ಕೊಡ್ತಾ ಇರತಕ್ಕಂಥ ಎನರ್ಜಿ ಯಾವುದು? ಕೈನೆಟಿಕ್ ಎನರ್ಜಿ ಆಗಿರುತ್ತೆ. ದೇರ್ ಫೋರ್ ವಿ ಕ್ಯಾನ್ ಸೇ ದ್ಯಾಟ್ initially energy becomes equals to kinetic energy which is nothing but half mu² ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ಜನರಲ್ ಆಗಿ ಕ್ವಶನ್ಸ್ ಕೇಳೋದೇನಪ್ಪ ಅಂತಂದಾಗ ಮ್ಯಾಕ್ಸಿಮಮ್ ಹೈಟ್ ಹತ್ರ ವಾಟ್ ಈಸ್ ದ ಎನರ್ಜಿ, ಅಂದರೆ ಕೈನೆಟಿಕ್ ಎನರ್ಜಿ ಆಗಿರ್ಬೋದು, ಪೊಟೆನ್ಷಿಯಲ್ ಎನರ್ಜಿ ಆಗಿರ್ಬೋದು, ಇಲ್ಲ ನಿಮಗೆ ಟೋಟಲ್ ಎನರ್ಜಿ ಆಗಿರ್ಬೋದು, ಮ್ಯಾಕ್ಸಿಮಮ್ ಹೈಟ್ ಹತ್ರ ಏನಾಗಿರುತ್ತೆ ಅಂತ ಕೇಳ್ತಾರೆ. ಮ್ಯಾಕ್ಸಿಮಮ್ ಹೈಟ್ ಹತ್ರ ವೆಲಾಸಿಟಿ ಅನ್ನೋದು ನಿಮಗೆ ಯು ಕಾಸ್ ಟೀಟಾ ಆಗಿರುತ್ತೆ, ಆಗಿರುತ್ತೆ. ದೇರ್ ಫೋರ್ ವಾಟ್ ಈಸ್ ದ ಕೈನೆಟಿಕ್ ಎನರ್ಜಿ? ಕೈನೆಟಿಕ್ ಎನರ್ಜಿ ಬಿಕಮ್ಸ್ ಈಕ್ವಲ್ಸ್ ಟು ಹಾಫ್ ಎಮ್ ಇಂಟು u(x)² ಅಂತ ತಗೋಬೋದು. ಸೊ ಹಾಫ್ ಎಮ್ ಇಂಟು u² cos² ಟೀಟಾ, ದಟ್ ಈಸ್ ದ ವ್ಯಾಲ್ಯೂ. ಇಲ್ಲ ಅಂತಂದರೆ ಹಾಫ್ ಎಮ್ ಇಂಟು, ಇಲ್ಲ ಬರ್ದಿದ್ದೀನಿ ಆಲ್ರೆಡಿ ನಾನು ನಿಮಗೆ, ಯು ಕ್ಯಾನ್ ರೈಟ್ ಲೈಕ್ ದಿಸ್. ಬಿ ನೋಡಿ, ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ ಅಂತಂದಾಗ ಯು ಕ್ಯಾನ್ ಸೇ mgh ಅಲ್ವಾ, mgh. ಸೊ ವಿ ಕ್ಯಾನ್ ರೈಟ್ mg, ನಿಮಗೆ m ಇಂಟು g ಇಂಟು h ಅಂದರೆ ಏನು ಬರೀಬೋದು ನಾವಿಲ್ಲಿ? u² sin² ಟೀಟಾ ಡಿವೈಡ್ ಬೈ 2g ಅಂತ ಬರೀಬಹುದು. You can write like this. Is it right or not here? ಒಂದ್ಸಲ ನೀಟಾಗೆ ಯೋಚನೆ ಮಾಡಿ. mgh. ಸೊ ವಿ ಕ್ಯಾನ್ ರೈಟ್ g ಕ್ಯಾನ್ಸಲ್ ಆಗಿದ್ದಾಗ ನಮಗೆ ಹಾಫ್ ಎಮ್ u² sin² ಟೀಟಾ ಅಂತ ಬರುತ್ತೆ. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲೇನು ಬರುತ್ತೆ ನಮ್ಗೆ, ಇಲ್ಲಿ ಇನ್ನೂ ಕ್ಲಿಯರಾಗಿ ಬರೀಬೇಕು ಅಂದರೆ ಹಾಫ್ ಎಮ್ ಇಂಟು uy² ಅಂತನೂ ಬರೀಬಹುದು. ಓಕೆನಾ. ಇನ್ ದ ಸೇಮ್ ಮ್ಯಾನರ್ ವಾಟ್ ಇಸ್ ದ ಟೋಟಲ್ ಎನರ್ಜಿ ಹಿಯರ್? ಟೋಟಲ್ ಎನರ್ಜಿ ಅನ್ನೋದು ಏನಾಗುತ್ತೆ ಅಂತಂದಾಗ ಇಟ್ ಈಸ್ ದ ಸಮ್ ಆಫ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ. ದೇರ್ ಫೋರ್ ಎರಡೂ ನೀವು ಆ್ಯಡ್ ಮಾಡಿದ್ರೆ ಇನಿಷಿಯಲ್ ಆಗಿ ಎಷ್ಟು ಎನರ್ಜಿ ಇರುತ್ತೋ ಅಷ್ಟೇ ಎನರ್ಜಿ ನಿಮಗೆ ಇರುತ್ತೆ. ಅಂದರೆ ಪ್ರೊಜೆಕ್ಟೈಲ್ ಮೇಲೆ ಹೋಗಬೇಕಾದ್ರೆ ಕೈನೆಟಿಕ್ ಎನರ್ಜಿ ಅನ್ನೋದು ಪೊಟೆನ್ಷಿಯಲ್ ಎನರ್ಜಿ ಕನ್ವರ್ಟ್ ಆಗ್ತಾ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್. ನಾವು ಇನ್ನೊಂದು ಏನಪ್ಪ ಇಲ್ಲಿ ಪ್ರಶ್ನೆ ಅಂತಂದಿದ್ದಾಗ ವಿ ಕ್ಯಾನ್ ಸೇ ವಾಟ್ ಈಸ್ ದ ಆಂಗುಲಾರ್ ಮೊಮೆಂಟಮ್ ಅಟ್ ಮ್ಯಾಕ್ಸಿಮಮ್ ಹೈಟ್ ಅಂತ ಕ್ವಶನ್ ಕೇಳ್ತಾರೆ. ವಾಟ್ ಈಸ್ ಆಂಗುಲಾರ್ ಮೊಮೆಂಟಮ್? ಸೊ ಆಂಗುಲಾರ್ ಮೊಮೆಂಟಮ್ ಫಾರ್ಮುಲಾ ಏನಂತಂದಾಗ ಎಮ್ ಇಂಟು ವಿ ಇಂಟು ಆರ್ ಪರ್ಪೆಂಡಿಕ್ಯುಲಾರ್ ಅಂತ ಹೇಳ್ತಾರೆ. ಅಟ್ ಮ್ಯಾಕ್ಸಿಮಮ್ ಹೈಟ್ ವಾಟ್ ಈಸ್ ದ ವೆಲಾಸಿಟಿ ಹಿಯರ್? ಯು ಕಾಸ್ ಟೀಟಾ ಇಂಟು ವಾಟ್ ಈಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತಂದರೆ ಮ್ಯಾಕ್ಸಿಮಮ್ ಹೈಟ್ h ಅಂತ ಬರುತ್ತೆ. Therefore L becomes equals to m into u cos theta into what is the h value here? R perpendicular value ಒಂದು ನಿಮಗೆ you can say u² sin² theta divided by 2g ಅಂತ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ L value becomes equals to angular momentum ಅನ್ನೋದು mu³ ಅಂತ ಬರುತ್ತೆ. mu³ into cos theta into sin² theta divided by 2g ಅಂತ ಬರೀಬಹುದು. This is the angular momentum. ಅರ್ಥ ಆಯ್ತಲ್ವ ಹೇಳಿದೆ ಅಂತ ಅಂದ್ಬಿಟ್ಟು. ಸೊ ಲೈಕ್ ದಿಸ್ ವಿ ಕ್ಯಾನ್ ಸಿಂಪ್ಲಿಫೈ. ಇಲ್ಲಿ ನಾನು ನಿಮಗೆ ಪ್ರಾಬ್ಲಮ್ ಒಂದು ನಿಮಗೆ ಬಿಟ್ಟಿದ್ದೆ, ಆಂಗ್ಯುಲಾರ್ ಮೊಮೆಂಟಮ್ನ ಬೇಸ್ ಮಾಡಿಕೊಂಡು ಅದನ್ನು ಇವಾಗ ನೀವು ಸಾಲ್ವ್ ಮಾಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ವಾಟ್ ಈಸ್ ದಟ್ ಪ್ರಾಬ್ಲಮ್ ಹಿಯರ್? ನೋಡಿ ಇಲ್ಲಿ ದಿಸ್ ಒನ್, ಸಿ ಹಿಯರ್, solve this problem using the angular momentum. Angular momentum is equals to mu³ cos theta into sin² theta divided by 2g. ಓಕೆನಾ? ಸೊ ಈ ಪ್ರಾಬ್ಲಮ್ನ ಯೂಸ್ ಮಾಡ್ಕೊಳ್ಳಿ, ಈ ಫಾರ್ಮುಲಾನ ಯೂಸ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಯು ವಿಲ್ ಗೆಟ್ ದ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆಂಗ್ಯುಲಾರ್ ಮೊಮೆಂಟಮ್. ಮಾಡ್ತಿರಲ್ವಾ? ಸೊ ಸಿಂಪ್ಲಿಫೈ ಮಾಡ್ಕೊಳ್ದಿ.
ಸೊ ದಟ್ ಈಸ್ ದ ಆಂಗ್ಯುಲರ್ ಮೊಮೆಂಟಮ್ ಅಂತ ನಾವು ಹೇಳ್ಬೋದು. ಇಲ್ಲಿ ನಾನು ನೋಟ್ ಅನ್ನೋ ಒಂದು ಪಾಯಿಂಟ್ನ ಬರೆಸ್ತೀನಿ, ನಿಮಗೆ ಅದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಸರಿ ಅದನ್ನು ನಿಮಗೆ ಕೇಳಿದ್ದಾರೆ. ಏನಪ್ಪ ಅಂತಂದಾಗ ಸಿ ಹಿಯರ್ ಪಾತ್ ಆಫ್ ಎ ಪ್ರೊಜೆಕ್ಟೈಲ್, ಪಾತ್ ಆಫ್ ಒನ್ ಪ್ರೊಜೆಕ್ಟೈಲ್ ಅಂತ ಹೇಳ್ತಾರೆ. ಪಾತ್ ಆಫ್ ಒನ್ ಪ್ರೊಜೆಕ್ಟೈಲ್, ಪಾತ್ ಆಫ್ ಒನ್ ಪ್ರೊಜೆಕ್ಟೈಲ್ as observed from another projectile. Just theory question ನಿಮಗೆ ಕೇಳ್ತಾರೆ. another projectile is a straight line ಅಂತ ಹೇಳ್ತಾರೆ. is a straight line. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? is a straight line. ಓಕೆನಾ? ನೋಡಿ, ಒಂದು ಪ್ರೊಜೆಕ್ಟೈಲ್ನ ಮೋಷನ್ ಇನ್ನೊಂದು ಪ್ರೊಜೆಕ್ಟೈಲಿಂದ ನಾವು ಅಬ್ಸರ್ವ್ ಮಾಡಿದ್ದಾಗ ಅದು ನಿಮಗೆ ಸ್ಟ್ರೈಟ್ ಲೈನಲ್ಲಿ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಗೊತ್ತಾಯ್ತಲ್ಲ? ದಿಸ್ ಆರ್ ದ ಥಿಂಗ್ಸ್. ನೌ ಲೆಟ್ ಅಸ್ ಸಿ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಎ ಪಾರ್ಟಿಕಲ್ ಇಸ್ ಪ್ರೊಜೆಕ್ಟೆಡ್ ಮೇಕಿಂಗ್ ಅನ್ ಆಂಗಲ್ 45 ಡಿಗ್ರಿ, ಥೀಟಾ ಇಸ್ ಈಕ್ವಲ್ಸ್ ಟು 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ ವಿತ್ ದ ಹಾರಿಜಾಂಟಲ್, ಹ್ಯಾವಿಂಗ್ ಕೈನೆಟಿಕ್ ಎನರ್ಜಿ ಕೆ, ಕೈನೆಟಿಕ್ ಎನರ್ಜಿ ಈಕ್ವಲ್ ಟು ಕೆ. ಸೊ ಕೈನೆಟಿಕ್ ಎನರ್ಜಿ ಅಟ್ ದ ಹೈಯೆಸ್ಟ್ ಪಾಯಿಂಟ್ ಅಂತ ಹೇಳ್ತಾ ಇದ್ದಾರೆ. ಅಟ್ ಮ್ಯಾಕ್ಸಿಮಮ್ ಹೈಟ್, ವಾಟ್ ಈಸ್ ದ ಕೈನೆಟಿಕ್ ಎನರ್ಜಿ, ಅಂತ ಹೇಳ್ತಾ ಇದ್ದಾರೆ. ಕೆ ಡ್ಯಾಶ್, ಲೆಟ್ ಅಸ್ ಸೇ. ಸೊ ವಿ ಕ್ಯಾನ್ ಸೇ ದಟ್ ಕೈನೆಟಿಕ್ ಎನರ್ಜಿ ಅಟ್ ಮ್ಯಾಕ್ಸಿಮಮ್ ಹೈಟ್ ನಿಮಗೆ ಏನು ಬರುತ್ತೆ? ನಿಮಗೆ ಇಲ್ಲಿ ಹಾಫ್ ಎಮ್ ಯು ಸ್ಕ್ವಯರ್ ಕಾಸ್ ಸ್ಕ್ವಯರ್ ಥೀಟಾ ಅಂತ ಹೇಳಿದ್ವಿ. ಸೊ ಹಾಫ್ ಇಂಟು ವಾಟ್ ಈಸ್ ದ ಎಮ್ ವ್ಯಾಲ್ಯೂ? ವಿ ಡೋಂಟ್ ನೋ ದಟ್. ಸೊ ಹಾಫ್ ಎಮ್ ಯು ಸ್ಕ್ವೇರ್ ಇಂಟು ಕಾಸ್ ಸ್ಕ್ವೇರ್, ಥೀಟಾ ವ್ಯಾಲ್ಯೂ ಎಷ್ಟು ನಿಮ್ಗೆ ಇಲ್ಲಿ 45 ಡಿಗ್ರಿ ಅಂತ ಹೇಳಿದ್ದಾರೆ. ವಾಟ್ ಈಸ್ ಇಸ್ ಹಾಫ್ ಎಮ್ ಯು ಸ್ಕ್ವೇರ್? ಇಟ್ ಈಸ್ ಕೆ ತಾನೆ ನಿಮಗೆ, ಕೆ ಇಂಟು ಕಾಸ್ 45 ಅಂತಂದ್ರೆ ನಿಮಗೆ 1/√2 ಹೋಲ್ ಸ್ಕ್ವೇರ್ ಆಗಿರುತ್ತೆ. ಸೊ ಇಟ್ ಈಸ್ ಈಕ್ವಲ್ಸ್ ಟು k/2. ಸೊ ಯು ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. 2 balls of same mass are projected, one vertically upwards and the other at an angle equal to 60 degree with the vertical. The ratio of their potential energy at the highest point is ಅಂತ ಹೇಳ್ತಾರೆ. The highest point is. ಸೊ ಒಂದ್ಸರಿ ನೀಟಾಗೆ ಅಬ್ಸರ್ವ್ ಮಾಡಿ ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬಹುದು ಅಂತ ಅಂದ್ಬಿಟ್ಟು ನೋಡಿ. ಒಂದು ಬಾಲ್ ಹೇಗೆ ಎಸಿತಾ ಇದ್ದಾರೆ ಇಲ್ಲಿ ನಿಮಗೆ? ಹೌ ದ ಬಾಲ್ ಈಸ್ ಥ್ರೋಯಿಂಗ್ ಔಟ್ ಹಿಯರ್ ಅಂತಂದಾಗ, ಸಿ ಹಿಯರ್ one ball is throwing up with some velocity u. ಓಕೆ, ಇನ್ನೊಂದು ಬಾಲ್ ಹೇಗೆ ಎಸಿತಾ ಇದ್ದಾರೆ ನಿಮಗೆ ಅಂತಂದಾಗ, ಸೊ ವಿತ್ ಸಮ್ ವೆಲಾಸಿಟಿ ಯು ಬೈ ಮೇಕಿಂಗ್ ಅನ್ ಆಂಗಲ್ 60 ಡಿಗ್ರಿ ವಿತ್ ದ ವರ್ಟಿಕಲ್ ಅಂತ ಹೇಳ್ತಾ ಇದ್ದಾರೆ. ವಿತ್ ದ ವರ್ಟಿಕಲ್. ಸೊ ವಿತ್ ದ ಹಾರಿಜಾಂಟಲ್ ಏನಾಗಿರುತ್ತೆ ನಿಮಗೆ ಅಂತಂದಾಗ 30 ಡಿಗ್ರಿ ಆಗಿರುತ್ತಲ್ಲಪ್ಪ. ಸೊ ವಿ ನೋ ದಟ್ ಪೊಟೆನ್ಷಿಯಲ್ ಎನರ್ಜಿ ಜನರಲ್ ಫಾರ್ಮುಲಾ ಏನು ನಿಮಗೆ? ಹಾಫ್ ಎಮ್ ಯು ಸ್ಕ್ವಯರ್ ಸೈನ್ ಸ್ಕ್ವಯರ್ ಥೀಟಾ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಕೇಸ್ 1 or for first one, theta is equals to 90 degree. Therefore, potential energy of the first particle becomes equals to half m u square into sin 90 square ಅಂತ ಬರುತ್ತೆ, which is equals to half m u square ಅಂತ ಬರೀಬಹುದು. ಅದೇ ನಿಮಗೆ ಕೇಸ್ 2 ಏನಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ theta becomes equals to ನೋಡಿ 60 ಅಂದರೆ 90 minus 60 ಅಂತಂದರೆ it becomes equals to 30 degrees. Therefore, potential energy of the second particle ಅನ್ನೋದೇನಾಗುತ್ತೆ ನಿಮಗೆ ಅಂತಂದರೆ ಹಾಫ್ ಎಮ್ ಯು ಸ್ಕ್ವೇರ್ ಇಂಟು ಸೈನ್ 30 ಹೋಲ್ ಸ್ಕ್ವೇರ್ ಅಂತಂದರೆ 1/4 ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತ ನೋಡಿ. ರೇಷಿಯೋ, ದೇ ಆರ್ ಆಸ್ಕಿಂಗ್ ರೇಷಿಯೋ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಫಸ್ಟ್ ಪಾರ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ಪೊಟೆನ್ಷಿಯಲ್ ಆಫ್ ದ ಸೆಕೆಂಡ್ ಪಾರ್ಟಿಕಲ್. ಫಸ್ಟ್ ಪಾರ್ಟಿಕಲ್ಗೆ ನಿಮಗೆ ಹಾಫ್ ಎಮ್ ಯು ಸ್ಕ್ವೇರ್ ಇದೆ, ಇಲ್ಲಿ ನಿಮಗೆ ಹಾಫ್ ಎಮ್ ಯು ಸ್ಕ್ವಯರ್ ಇಂಟು 1/4 ಇದೆ. ಸೊ ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್ ಆಸ್ 4:1. Therefore, we can go with the option C. Option C. ಅರ್ಥ ಆಯ್ತಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು, ಲೈಕ್ ದಟ್ ವಿ ಕ್ಯಾನ್ ಸಾಲ್ವ್ ದ ನ್ಯೂಮರಿಕಲ್ಸ್ ಬೇಸ್ಡ್ ಆನ್ ಎನರ್ಜಿ ಆಫ್ ಎ ಪ್ರೊಜೆಕ್ಟೈಲ್. ನೌ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್. ಏನದು ಅಂತಂದಿದ್ದಾಗ ವಿ ಕ್ಯಾನ್ ಸೇ ಹಾರಿಜಾಂಟಲ್ ಪ್ರೊಜೆಕ್ಟೈಲ್ ಅಂತ ಹೇಳ್ತೀವಿ. ವಾಟ್ ಈಸ್ ದಿಸ್ ಹಾರಿಜಾಂಟಲ್ ಪ್ರೊಜೆಕ್ಟೈಲ್? ಅನ್ನೋದನ್ನ ಅಬ್ಸರ್ವ್ ಮಾಡೋಣ, ಕಲಿಯೋಣ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್
ಹಾರಿಜಾಂಟಲ್ ಪ್ರೊಜೆಕ್ಟೈಲ್ ಅಂದರೆ ಏನು ಅಂತಂದಾಗ ಯಾವಾಗಾದರೆ ಒಂದು ಬಾಡಿನ ಸ್ವಲ್ಪ ಹೈಟ್ ಇಂದ ನಾವು ಹಾರಿಜಾಂಟಲ್ ಆಗಿ ನಾವು ಎಸಿತೀವೋ ಅದನ್ನು ಹಾರಿಜಾಂಟಲ್ ಪ್ರೊಜೆಕ್ಟೈಲ್ ಅಂತ ಕರಿತೀವಿ. ಇಲ್ಲೊಂದು ಟಾಪ್ ಆಫ್ ಎ ಟವರ್ ಟಾಪಿಂದ ಒಂದು ಬಾಡಿನ ಹಾರಿಜಾಂಟಲ್ ನಾನು ಎಸಿತಾ ಇದ್ದೀನಿ. ಸೊ ಒನ್ಸ್ ಯಾವಾಗಾದರೆ ಒಂದು ಬಾಡಿ ಅನ್ನೋದು ನಮ್ಮ ಕೈಯಿಂದ ಆಚೆಗೆ ಹೋಗಿರುತ್ತೋ ಆವಾಗ ಅದನ್ನು ಇಟ್ ವಿಲ್ ಮೂವ್ ಅಂಡರ್ ಗ್ರಾವಿಟಿ ಅಂತಾನೆ ಹೇಳ್ಬೋದು. ಸೊ ಇಟ್ ಫಾಲೋಸ್ ಎ ಪ್ಯಾರಾಬಾಲಿಕ್ ಪಾತ್ ಅಂತ ಹೇಳಿ, ಫಾಲೋಸ್ ಎ ಪ್ಯಾರಾಬಾಲಿಕ್ ಪಾತ್ ಆಸ್ ಶೋನ್. ಇದರಲ್ಲಿ ನಿಮಗೆ ಏನೇನು ಕ್ವಶನ್ಸ್ ನಿಮಗೆ ಬರಬಹುದು, ಯಾವ ರೀತಿ ಕ್ವಶನ್ಸ್ ನಿಮಗೆ ಕೇಳ್ತಾರೆ ಅನ್ನೋದನ್ನ ಫಾರ್ಮುಲಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಷ್ಟೇ ಎಲ್ಲ ಕಾನ್ಸೆಪ್ಟ್ ಸಹ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ ನೀಟಾಗೆ. ಸೊ ಅಟ್ ಟೈಮ್ t is equal to 0 seconds, at time t equal to 0 seconds ಏನಾಗಿರುತ್ತೆ, ಇನಿಷಿಯಲ್ ವೆಲಾಸಿಟಿ ಅಲಾಂಗ್ x ಡೈರೆಕ್ಷನ್ ಅನ್ನೋದು u ಆಗಿರುತ್ತೆ. ಅಲಾಂಗ್ y ಡೈರೆಕ್ಷನ್ ಏನಾಗಿರುತ್ತೆ ಅಂತಂದರೆ ನೋಡಿ, ವರ್ಟಿಕಲ್ ಡೈರೆಕ್ಷನ್ನಲ್ಲಿ ನಿಮಗೆ ಇನಿಷಿಯಲ್ ವೆಲಾಸಿಟಿ ಯಾವುದೇ ರೀತಿ ಇರೋದಿಲ್ಲ. ಸೊ ಇಟ್ ವಿಲ್ ಬಿಕಮ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಆವಾಗ ಅಟ್ ಟೈಮ್ ಟಿ ಈಕ್ವಲ್ ಟು 0 seconds ಅಂದರೆ ಇನಿಷಿಯಲಿ ಅಂತ ಅರ್ಥ. ನಾವು ಲೆಟ್ ಅಸ್ ಸಿ ದಟ್. ನೆಕ್ಸ್ಟ್ ನೋಡಿ, ಆಫ್ಟರ್ ಟಿ ಸೆಕೆಂಡ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ನಿಮಗೆ ಆಕ್ಸಲರೇಷನ್ ಎಕ್ಸ್ ವಿಲ್ ಬಿಕಮ್ ಈಕ್ವಲ್ ಟು 0, ಆಕ್ಸಲರೇಷನ್ ಅಲಾಂಗ್ ವೈ ಅನ್ನೋದು ನಿಮಗೆ -g ಆಗಿರುತ್ತೆ ಅಂತ ಹೇಳ್ತಾರೆ. ಆಫ್ಟರ್ ಸಮ್ ಟೈಮ್ ಟಿ ಸೆಕೆಂಡ್ಸ್, ಓಕೆ, ಪ್ರೊಜೆಕ್ಟೈಲ್ ಅನ್ನೋದು ನಿಮಗೆ ಲೆಟ್ ಅಸ್ ಸೇ ಇಟ್ ಹ್ಯಾಸ್ ರೀಚ್ಡ್ ಸಮ್ ಪಾಯಿಂಟ್. ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ ಮತ್ತು ವೈ ಕೋಆರ್ಡಿನೇಟ್ x, y ಅಂತ ರೆಪ್ರೆಸೆಂಟ್ ಮಾಡೋಣ. ಅದರ ವೆಲಾಸಿಟಿನ v ಅಂತ ಕನ್ಸಿಡರ್ ಮಾಡೋಣ. ನೋಡಿ ಇಲ್ಲಿ ಬರೋಷ್ಟರಲ್ಲಿ ಏನಾಗಿರುತ್ತೆ ಅಂತ ಒಂದ್ಸರಿ ಯೋಚನೆ ಮಾಡಿ. ಹಾರಿಜಾಂಟಲ್ ಜೊತೆ ಇಟ್ ವಿಲ್ ಮೇಕ್ ಸಮ್ ಆಂಗಲ್ ಆಲ್ಫಾ ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ Vx ಅಂತ ಹೇಳ್ತೀವಿ, ಈ ವರ್ಟಿಕಲ್ ಆಗಿ ನಿಮಗೆ Vy ಅಂತ ಹೇಳ್ತಾರೆ. ಸೊ ಆಫ್ಟರ್ ಸಮ್ ಟೈಮ್, ಓಕೆ, ಪ್ರೊಜೆಕ್ಟೈಲ್ ಅನ್ನೋದು ನಿಮಗೆ ಹಾರಿಜಾಂಟಲ್ ಡಿಸ್ಟೆನ್ಸ್ ಮೂವ್ ಆಗಿದೆ, ಅಷ್ಟೇ ಅಲ್ಲ ವರ್ಟಿಕಲ್ ಡಿಸ್ಟೆನ್ಸ್ ಕವರ್ ಆಗಿದೆ. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಎಕ್ಸ್ ಅನ್ನೋದು ಏನಾಗುತ್ತೆ ಅಂತಂದ್ರೆ ಇಟ್ ವಿಲ್ ux ಇಂಟು ಟಿ ಅಂತ ಬರೀಬಹುದು. ux ಅಂದ್ರೆ ಏನಪ್ಪಾ, ಇಲ್ಲಿ u ಇಂಟು ಟಿ ತಾನೆ, ದಿಸ್ ಹಾರಿಜಾಂಟಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅದೇ ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಏನ್ ಬರೀಬಹುದು ನೋಡಿ, ಇಲ್ಲಿ ಯೂಸಿಂಗ್ uy ಇಂಟು ಟಿ ಮೈನಸ್ ಹಾಫ್ GT², ಇಲ್ಲಿ ಮೈನಸ್ ಇರುತ್ತೆ ನಿಮಗೆ. ಸೊ ಹಾಗಾಗಿ ಏನು ಬರುತ್ತೆ, y ವಿಲ್ ಬಿಕಮ್ ಈಕ್ವಲ್ ಟು 0 ನೋಡಿ, ಇಲ್ಲಿ ಮೈನಸ್ ಹಾಫ್ GT². ಸೊ ಇದನ್ನು ಸಿಂಪ್ಲಿಫೈ ಮಾಡಿ y ಬಿಕಮ್ಸ್ ಈಕ್ವಲ್ ಟು ಏನಾಗ್ಬೋದು ನಿಮಗೆ ಅಂತಂದಿದ್ದಾಗ, y ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು ಹಾಫ್ GT² ಅಂತ ಬರೀಬಹುದು. ಗೊತ್ತಾಯ್ತಲ್ವಾ? ದಿಸ್ ಇಸ್ ದ ಹಾರಿಜಾಂಟಲ್ ಡಿಸ್ಪ್ಲೇಸ್ಮೆಂಟ್ ಆಸ್ ವೆಲ್ ಆಸ್ ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ನೋಡಿದ್ದಾಗ ಏನು ಹೇಳ್ಬೋದು ನಾವಿಲ್ಲಿ ಅಂತಂದ್ರೆ, ವೆಲಾಸಿಟಿ ಏನಾಗುತ್ತೆ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದ ವೆಲಾಸಿಟಿ ಅಲಾಂಗ್ x ವಿಲ್ ಬಿಕಮ್ ಈಕ್ವಲ್ಸ್ ಟು u ಆಗಿರುತ್ತೆ. ಬಟ್ ವೆಲಾಸಿಟಿ ಅಲಾಂಗ್ y ಡೈರೆಕ್ಷನ್ ನಿಮಗೆ uy ಮೈನಸ್ GT ಅಪ್ಲೈ ಮಾಡಿ ಫಾರ್ಮುಲಾ ಏನು ಬರುತ್ತೆ, ಇಲ್ಲೂ -y ಬರುತ್ತೆ. ಸೊ Vy ಬಿಕಮ್ಸ್ ಈಕ್ವಲ್ ಟು ಓನ್ಲಿ GT ಅಂತ ಬರುತ್ತೆ. ಅರ್ಥ ಆಯ್ತಲ್ವ ಹೇಳಿದೇನು ಅಂತ ಅಂದ್ಬಿಟ್ಟು. ನಾವು ವಾಟ್ ಈಸ್ ದ ಡೈರೆಕ್ಷನ್ ಅಂತ ಹೇಳ್ತಾರೆ. ಡೈರೆಕ್ಷನ್ ಏನಾಗಬಹುದು ನೋಡಿ, ಇಲ್ಲಿ ಟ್ಯಾನ್ ಆಲ್ಫಾ ನಾವು ಅಪ್ಲೈ ಮಾಡಿದ್ದಾಗ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು y ಕಾಂಪೋನೆಂಟ್ Vy ಡಿವೈಡ್ ಬೈ Vx ಅಂತ ಬರ್ದಿದ್ದಾಗ ಇಟ್ ಬಿಕಮ್ GT ಡಿವೈಡ್ ಬೈ u. ದೇರ್ಫೋರ್ ಆಲ್ಫಾ ಅನ್ನೋದು ನಿಮಗೆ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ GT ಬೈ u ಅಂತ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಆಲ್ಫಾ ಬಿಕಮ್ಸ್ ಈಕ್ವಲ್ ಟು, ಥಿಂಕ್ ಮಾಡಿ, ಇಲ್ಲಿ ದಿಸ್ ಅ ಆಲ್ಫಾ ಆಂಗಲ್ ಅಂತ ಹೇಳ್ತೀವಿ ನಾವು. ಸೊ ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಏನಂತ ಬರೀಬಹುದು ನೋಡಿ, ಇಲ್ಲಿ ನಾವು ಟೋಟಲ್ ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿಕಮ್ ಈಕ್ವಲ್ ಟು ಸೊ ಸಿ ಹಿಯರ್ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ಏನಾಗುತ್ತೆ ನಿಮ್ಗೆ ಇಲ್ಲಿ, ಡಿಸ್ಪ್ಲೇಸ್ಮೆಂಟ್ ಲೆಟ್ ಅಸ್ ಸೇ ಎಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು ರೂಟ್ ಆಫ್ x² ಪ್ಲಸ್ y², ಕರೆಕ್ಟ್ ಅಲ್ವಾ? ಸೊ ವಾಟ್ ಇಸ್ ದಿಸ್ x ವ್ಯಾಲ್ಯೂ ಹಿಯರ್, u ಇಂಟು ಟಿ ಹೋಲ್ ಸ್ಕ್ವೇರ್, y ಅಂತಂದಾಗ ಹಾಫ್ GT² ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಅರ್ಥ ಆಯ್ತಾ? ಅದೇ ನಿಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಸ್ಪೀಡ್ ಬೇಕು ಅಂತಂದಾಗ ಹಿಯರ್ ಸ್ಪೀಡ್ ಇಲ್ಲ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಅಂತ ನಾವು ಬರೆದಿದ್ದಾಗ ಏನು ಬರೀಬಹುದು ನಾವಿಲ್ಲಿ, ಇಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ Vx²
ಪ್ಲಸ್ ವಿ ವೈ ಸ್ಕ್ವೇರ್ ಅಂತ ಹೇಳ್ತಾರೆ. ವಿ ಎಕ್ಸ್ ಅಂದ್ರೆ ಏನಪ್ಪ ಇಲ್ಲಿ ಯು ಸ್ಕ್ವೇರ್ ಪ್ಲಸ್ ವಿ ವೈ ಅಂತಂದ್ರೆ ಜಿ ಟಿ ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. ಆಫ್ಟರ್ ಸಮ್ ಟೈಮ್ ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಸ್ಪೀಡ್ ಆಫ್ ದ ಪ್ರೊಜೆಕ್ಟೈಲ್ ಅಂತಂದ್ರೆ ಯು ಕ್ಯಾನ್ ಗೆಟ್ ಇಟ್ ಅಂತ ಹೇಳ್ಬೋದು ನಾವು. ಅರ್ಥ ಮಾಡ್ಕೊಂತ ಇದ್ದೀರಲ್ವಾ? ನಾವು ಲೆಟ್ ಅಸ್ ಸೇ ವಾಟ್ ಈಸ್ ದ ಟೈಮ್, ವಾಟ್ ಈಸ್ ದ ಟೈಮ್ ಟೇಕನ್, ವಾಟ್ ಇಸ್ ದ ಟೈಮ್ ಟೇಕನ್ ಟು ರೀಚ್ ದ ಗ್ರೌಂಡ್, ಟು ರೀಚ್ ದ ಗ್ರೌಂಡ್ ಅಂತ ಹೇಳೋಣ. ಟು ರೀಚ್ ದ ಗ್ರೌಂಡ್ ಅರ್ಥ ಮಾಡ್ಕೊಂತ ಇದ್ದೀರಲ್ವಾ? ಸೊ ವಾಟ್ ಇಸ್ ದ ಟೈಮ್ ಟೇಕನ್ ಟು ರೀಚ್ ದ ಗ್ರೌಂಡ್? ಯೂಸ್ ದ ರಿಲೇಷನ್. ನಮಗೆ ಟಿ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ 2h/g ಅಂತ ಬರುತ್ತೆ. ಇದು ಹೇಗೆ ಬಂತು ಸರ್ ನಮಗೆ ಅಂತಂದರೆ ಯೂಸಿಂಗ್ h ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಜಿ ಟಿ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ನೀವು ಸಾಲ್ವ್ ಮಾಡಿದ್ರೆ ಯು ವೈ ಅನ್ನೋದು 0 ಆಗುತ್ತೆ. ಸೊ ಯು ವಿಲ್ ಬಿಕಮ್ ಟಿ ಈಸ್ ಈಕ್ವಲ್ಸ್ ರೂಟ್ ಆಫ್ 2h/g ಅಂತ ಬರುತ್ತೆ. ಅರ್ಥ ಇದಲ್ವ ಹೇಳಿದ್ದು? ನಾವು ಲೆಟ್ ಅಸ್ ಸಿ ದೇ ವಿಲ್ ಆಸ್ಕ್ ಒನ್ ಮೋರ್ ಕ್ವಶನ್. ಏನಪ್ಪ ಅದು ಅಂತಂದಿದ್ದಾಗ ನೋಡಿ ಇಲ್ಲಿ ವಾಟ್ ಈಸ್ ದ ರೇಂಜ್, ವಾಟ್ ಈಸ್ ದ ರೇಂಜ್ ಅಂತ ಕೇಳ್ತಾರೆ. ವಾಟ್ ಈಸ್ ದ ರೇಂಜ್ ಆಫ್ ದ ಪ್ರೊಜೆಕ್ಟೈಲ್, ರೇಂಜ್ ಆಫ್ ದ ಪ್ರೊಜೆಕ್ಟೈಲ್. ಸೊ ಸಿ ಹಿಯರ್ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ರೇಂಜ್ ಆಫ್ ದ ಪ್ರೊಜೆಕ್ಟೈಲ್? ನೋಡಿ ಇಲ್ಲಿ ಏನು ಬರಬಹುದು ಅಂತ ಒಂದ್ಸರಿ ಥಿಂಕ್ ಮಾಡಿ. ರೇಂಜ್ ಈಸ್ ಈಕ್ವಲ್ ಟು ರೇಂಜ್ ಆಫ್ ದ ಹಾರಿಜಾಂಟಲ್ ಪ್ರೊಜೆಕ್ಟೈಲ್. ಆರ್ ಅನ್ನೋದು ಏನಾಗುತ್ತೆ ನಿಮಗೆ ಅಂತಂದರೆ ಯು ಎಕ್ಸ್ ಇಂಟು ಟೈಮ್ ಆಫ್ ಫ್ಲೈಟ್. ನೋಡಿ ಇಲ್ಲಿ ಟೈಮ್ ಟೇಕನ್ ಟು ರೀಚ್ ದ ಗ್ರೌಂಡ್ ಈಸ್ ನಥಿಂಗ್ ಬಟ್ ಟೈಮ್ ಆಫ್ ಫ್ಲೈಟ್ ಅಂತಲೂ ಹೇಳ್ಬೋದು. ದೇರ್ಫೋರ್ ವಿ ಕ್ಯಾನ್ ರೈಟ್ ರೇಂಜ್ ಬಿಕಮ್ಸ್ ಈಕ್ವಲ್ಸ್ ಟು ಯು ಎಕ್ಸ್ ಇಂಟು ಟಿ, ಯು ಎಕ್ಸ್ ಇಂಟು ಟಿ ಅಂತ ಬರೆದಿದ್ದಾಗ ಸಣ್ಣ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಯು ಎಕ್ಸ್ ಅಂತಂದರೆ ಯು, ಟಿ ಅಂತಂದಾಗ ರೂಟ್ ಆಫ್ 2h/g ಅಂತ ಬರುತ್ತೆ. 2h/g ಅಂತನೂ ಬರುತ್ತೆ. ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಸಿ ಹಿಯರ್ ವಾಟ್ ಈಸ್ ದ ವೆಲಾಸಿಟಿ, ವಾಟ್ ಈಸ್ ದ ವೆಲಾಸಿಟಿ ಇನ್ ರೀಚಿಂಗ್ ದ ಗ್ರೌಂಡ್ ಅಂತ ಹೇಳ್ತಾರೆ. ವೆಲಾಸಿಟಿ ಇನ್ ರೀಚಿಂಗ್ ದ ಗ್ರೌಂಡ್, ಗ್ರೌಂಡ್ನ ರೀಚ್ ಸೇರಬೇಕಾದ್ರೆ ಆ ಪ್ರೊಜೆಕ್ಟೈಲ್ಗೆ ಎಷ್ಟು ಸ್ಪೀಡ್ ಇರುತ್ತೆ ಅಂತ ನೋಡೋಣ. ವೆಲಾಸಿಟಿ ಇನ್ ರೀಚಿಂಗ್ ದ ಗ್ರೌಂಡ್ ಅರ್ಥ ಆಗುತ್ತಲ್ವ ಹೇಳಿದೆ ಅಂತಂದ್ಬಿಟ್ಟು. ಸೊ ಸಿ ಹಿಯರ್ ಹಾರಿಜಾಂಟಲ್ ವೆಲಾಸಿಟಿ ಏನಾಗುತ್ತೆ ನಮಗಿಲ್ಲಿ ಅಂತಂದರೆ ವಿ ಕ್ಯಾನ್ ರೈಟ್ ಸೇಮ್ ಥಿಂಗ್. ನಾವು ಇವಾಗ ಬಾಡಿಯಿಂದ ನಾವು ಎಸ್ದಿದ್ದಾಗ ಏನಾಗುತ್ತೆ ಅಂತಂದರೆ ಇಟ್ ವಿಲ್ ಹ್ಯಾವ್ ಬೋತ್ ಹಾರಿಜಾಂಟಲ್ ಕಾಂಪೊನೆಂಟ್ ಆಸ್ ವೆಲ್ ಆಸ್ ವರ್ಟಿಕಲ್ ಕಾಂಪೊನೆಂಟ್ ಅಂತಲೂ ಹೇಳ್ಬೋದು. ಅರ್ಥ ಇದಲ್ವಾ? ಇಲ್ಲಿ ಹಾರಿಜಾಂಟಲ್ ಕಾಂಪೊನೆಂಟ್ ನಮಗೆ ಗೊತ್ತಿದೆ, ಸೇಮ್ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ, ವಿ ವೈ ಸ್ಕ್ವೇರ್ ಪ್ಲಸ್ ವಿ ಎಕ್ಸ್ ಸ್ಕ್ವೇರ್ ಅಂತಂದ್ಬಿಟ್ಟು. ಸೊ ಇದು ನಿಮಗೆ ಯು ಸ್ಕ್ವೇರ್ ಪ್ಲಸ್ ಜಿ ಟಿ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಅದೇ ಇನ್ ಟರ್ಮ್ಸ್ ಆಫ್ ಹೆಚ್ ನಾವು ಬರಿಬೇಕು ಅಂತ ಅನ್ಕೊಳ್ಳಿ. ವಿ ವೈ ಅನ್ನೋದೇನಾಗತ್ತೆ ನೋಡಿ ಇಲ್ಲಿ, ಬಟ್ ವಿ ವೈ ಅನ್ನೋದು ನಿಮಗೆ ಇಟ್ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ 2g h ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡ್ಕೊಂಡಿದ್ದಾಗ ವಿ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಆಫ್ ಯು ಸ್ಕ್ವೇರ್ ಪ್ಲಸ್ ರೂಟ್ 2gh ಹೋಲ್ ಸ್ಕ್ವೇರ್ ಅಂತನೂ ಬರಿಬೋದು. ವಿ ಬಿಕಮ್ಸ್ ಈಕ್ವಲ್ಸ್ ರೂಟ್ ಆಫ್ ಯು ಸ್ಕ್ವೇರ್ ಪ್ಲಸ್ 2gh ಅಂತನೂ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಲೈಕ್ ದಟ್ ಯು ಕ್ಯಾನ್ ಅನಲೈಸ್ ದ ಕಾನ್ಸೆಪ್ಟ್ಸ್ ಆಫ್ ಹಾರಿಜಾಂಟಲ್ ಪ್ರೊಜೆಕ್ಟೈಲ್. ಇವಾಗ ಇದನ್ನ ಬೇಸ್ ಮಾಡ್ಕೊಂಡು ನಾವು 1-2-3 ಎಕ್ಸಾಂಪಲ್ಸ್ ನಾವು ನೋಡೋಣ. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಒಂದ್ಸರಿ ನೀಟಾಗೆ ಅರ್ಥ ಮಾಡ್ಕೊಳ್ಳಿ. ಸೊ ಎ ಬಾಲ್ ರೋಲ್ಸ್ ಆಫ್ ಟಾಪ್ ಆಫ್ ದ ಟಾಪ್ ಆಫ್ ದ ಸ್ಟೇರ್ ಕೇಸ್ ಅಂತ ಹೇಳಿದ್ದಾರೆ ವಿತ್ ಎ ಹಾರಿಜಾಂಟಲ್ ವೆಲಾಸಿಟಿ u ಮೀಟರ್ ಪರ್ ಸೆಕೆಂಡ್. If the steps are h meter high and b meter wide, the ball will just hit the edge of nth step if n equals to. ಓಕೆ, ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೂ ಮುಂಚೆ ನಾನೊಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಾಟ್ ಈಸ್ ದಟ್ ಅಂತಂದಾಗ ಟ್ರಾಜೆಕ್ಟರಿ ಬಗ್ಗೆ ನಾವು ಒಂದ್ಸರಿ ನೋಡೋಣ. ಟ್ರಾಜೆಕ್ಟರಿ, ವಾಟ್ ಈಸ್ ಅ ಟ್ರಾಜೆಕ್ಟರಿ ಅಂದ್ರೆ ಏನಂತ ಹೇಳಿದ್ದೀನಿ ನಾನು ನಿಮಗೆ? path followed by the projectile is called trajectory. ನೋಡಿ ಇಲ್ಲಿ x is equals to u into t ಅಂತ ಹೇಳ್ತೀವಿ. t ವ್ಯಾಲ್ಯೂ ಏನಾಗುತ್ತೆ ನಮ್ಗೆ ಇಲ್ಲಿ x/u ಅಂತ ಬಂತಲ್ವಾ? ನಾವು ಸಿ ಹಿಯರ್ ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಏನಾಯ್ತು ನಿಮಗೆ? y is equals to half gt square ಅಂತ ಬರೀಬೋದು. ಇಂಪ್ಲೈಸ್ y becomes equals to half g into t ಅಂದ್ರೆ ಏನಪ್ಪ ಇಲ್ಲಿ x square divided by u square ಅಂತ ಹೇಳ್ತೀವಿ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸೇ ದಟ್ y ವ್ಯಾಲ್ಯೂ ಅನ್ನೋದು ನಿಮಗೆ g x square divided by
ಟು ಯು ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಹೇಗಿದೆ ನಿಮಗೆ ಅಂತಂದರೆ y ಅನ್ನೋದು ಇನ್ನು ಪ್ರಪೋರ್ಷನಲ್ ಟು ಎಕ್ಸ್ ಸ್ಕ್ವೇರ್ ಆಗಿರೋದ್ರಿಂದ ವಿಚ್ ಇಂಪ್ಲೈಸ್ ಎ ಪ್ಯಾರಾಬೋಲಿಕ್ ಪಾತ್ ಅಂತ ಹೇಳ್ತಾರೆ. ಪ್ಯಾರಾಬೋಲಿಕ್ ಪಾತ್ ಆಗಿರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ದಿಸ್ ಇಸ್ ದ ಈಕ್ವೇಷನ್ ಆಫ್ ಟ್ರಾಜೆಕ್ಟರಿ. ಇಲ್ಲಿ ಎಕ್ಸ್ ಅಂದ್ರೆ ಏನು ಅಂತಂದ್ರೆ ಹಾರಿಜಾಂಟಲ್ ಡಿಸ್ಟೆನ್ಸ್, ವೈ ಅಂತಂದ್ರೆ ವರ್ಟಿಕಲ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಸೊ ಇದನ್ನ ಬೇಸ್ ಮಾಡಿಕೊಂಡು ನಾವು ಆ ಒಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ಬೋದು, ಇಲ್ಲ ಈ ಪ್ರಾಬ್ಲಮ್ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ನೋಡಿ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ದರ್ ಈಸ್ ಎ ಸ್ಟೇರ್ ಕೇಸ್, ದರ್ ಈಸ್ ಎ ಸ್ಟೇರ್ ಕೇಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಅಬ್ಸರ್ವ್ ಮಾಡಿ, ಸಿ ಹಿಯರ್, let us say there is a ball initially which is projected with some velocity u anta heltare. So it follows a parabolic path and it strikes the nth step anta ಹೇಳ್ತಾ ಇದ್ದಾರೆ. ಓಕೆ, ಹಾಗಿದ್ದಾಗ what is the condition ಅಂತ ಕೇಳಿದ್ದಾರೆ. So what is the vertical displacement total here? think ಮಾಡಿ. what is the width b meter wide ಅಂತ ಹೇಳ್ತಾ ಇದ್ದಾರೆ, b meter wide. and what is the height h meter high ಅಂತ ಕೊಟ್ಟಿದ್ದಾರಲ್ವಾ, ಇದು ನಿಮಗೆ ಬಿ, ಇಲ್ಲಿಂದ ಇಲ್ಲಿಗೆ ಇರತಕ್ಕಂಥ ವ್ಯಾಲ್ಯೂ ನಿಮಗೆ ಹೈಟ್. ಒಂದೊಂದು ಸ್ಟೆಪ್ ಹೈಟ್ ಬಂದ್ಬಿಟ್ಟು ಹೆಚ್ಚು ಕೊಟ್ಟಿದ್ದಾರೆ, ವಿಡ್ತ್ ಬಂದ್ಬಿಟ್ಟು ನಿಮಗೆ ಬಿ ಅಂತ ಕೊಟ್ಟಿದ್ದಾರೆ. ದೇರ್ ಫೋರ್ ಲೆಟ್ ಅಸ್ ಥಿಂಕ್ ದಟ್ ವೈ ಈಸ್ ದ ಟೋಟಲ್ ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್, ಇಟ್ ಹ್ಯಾಸ್ ಟು ಟ್ರಾವೆಲ್ ಟು ಟಚ್ ದ nth ಸ್ಟೆಪ್ ಅಂತ ಹೇಳೋಣ. ಅದೇ ರೀತಿ ಎಕ್ಸ್ ಅನ್ನೋದು ನಿಮಗೆ ಟೋಟಲ್ ಹಾರಿಜಾಂಟಲ್ ಡಿಸ್ಪ್ಲೇಸ್ಮೆಂಟ್ ಟು ಟಚ್ ದ nth ಸ್ಟೆಪ್ ಅಂತ ಅಸ್ಯೂಮ್ ಮಾಡೋಣ. ಅವಾಗ ಏನಾಗುತ್ತೆ ನೋಡಿ, ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಅನ್ನೋದು n ಇಂಟು ಹೆಚ್ ಅಂತ ಬರುತ್ತೆ, ಎಕ್ಸ್ ವ್ಯಾಲ್ಯೂ ಅನ್ನೋದು ನಿಮಗೆ n ಇಂಟು ಬಿ ಅಂತ ಬರುತ್ತೆ. ನಾವು ಯೂಸಿಂಗ್ ಸಿ ಹಿಯರ್ y ಈಸ್ ಈಕ್ವಲ್ ಟು ಥಿಂಕ್ ಮಾಡಿ gx ಸ್ಕ್ವೇರ್ ಡಿವೈಡ್ ಬೈ 2u ಸ್ಕ್ವೇರ್, ಯೂಸಿಂಗ್ gx ಸ್ಕ್ವೇರ್ ಡಿವೈಡ್ ಬೈ 2u ಸ್ಕ್ವೇರ್. ಸಿಂಪ್ಲಿಫೈ ಮಾಡಿ, ಇಲ್ಲಿ y ಅಂದ್ರೆ ಏನಪ್ಪ, ಇಲ್ಲಿ n ಇಂಟು ಹೆಚ್ ಇಸ್ ಈಕ್ವಲ್ ಟು g ಬೈ 2u ಸ್ಕ್ವೇರ್ ಇಂಟು ಎಕ್ಸ್ ಅಂದ್ರೆ ಏನಪ್ಪ, ಇಲ್ಲಿ n ಇಂಟು ಬಿ ಹೋಲ್ ಸ್ಕ್ವೇರ್ ಅಂತ ಬರೀಬಹುದಲ್ವಾ. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿದ್ದಾಗ ಏನು ಬರುತ್ತೆ ನೋಡಿ, ಎನ್ ಹೆಚ್ ಬಿಕಮ್ಸ್ ಈಕ್ವಲ್ಸ್ ಟು ದಿಸ್ ಈಸ್ g ಇಂಟು n ಸ್ಕ್ವೇರ್ ಬಿ ಸ್ಕ್ವೇರ್ ಡಿವೈಡ್ ಬೈ 2u ಸ್ಕ್ವೇರ್ ಅಂತ ಬರಿತೀವಿ. 1n ವಿಲ್ ಗೆಟ್ ಕ್ಯಾನ್ಸಲ್. ಇನ್ನು ಎಲ್ಲ ಟರ್ಮ್ಸ್ ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ನಮಗೆ n ವ್ಯಾಲ್ಯೂ ಬರುತ್ತೆ. ವಾಟ್ ಈಸ್ ದಟ್ n ಅಂತಂದಿದ್ದಾಗ, ಸಿ ಹಿಯರ್ ಇಂಪ್ಲೈಸ್ n ವಿಲ್ ಬಿಕಮ್ ಈಕ್ವಲ್ ಟು 2u ಸ್ಕ್ವೇರ್ ಇಲ್ಲ 2hu ಸ್ಕ್ವೇರ್ ಡಿವೈಡ್ ಬೈ, ಇಲ್ಲಿ ನೋಡಿ g b ಸ್ಕ್ವೇರ್ ಅಂತ ಬರುತ್ತೆ. ಲೆಟ್ ಅಸ್ ಸೇ ದಿಸ್ ಇಸ್ ದ n ವ್ಯಾಲ್ಯೂ. ಸೊ ಇಲ್ಲೊಂದ್ಸರಿ ಚೆಕ್ ಮಾಡಿ ಯಾವ್ದಾದ್ರು ಮ್ಯಾಚ್ ಆಗುತ್ತಾ ಅಂತ ನೋಡಿ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಅರ್ಥ ಇದಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು? ಇಲ್ಲ, ದಿಸ್ ಇಸ್ ಒನ್ ಆಫ್ ದ ಶಾರ್ಟ್ ಕಟ್ ಫಾರ್ಮುಲಾ ಅಂತಾನು ಹೇಳ್ಬೋದು, ಶಾರ್ಟ್ ಕಟ್ ಫಾರ್ಮುಲಾ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. A man standing on the roof of a house of height h throws one particle vertically downwards and another particle horizontally with the same velocity ಅಂತ ಹೇಳ್ತಾ ಇದ್ದಾರೆ. The ratio of their velocities when they reach the earth surface ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ there is a man who is standing on the roof of a house ಅಂತ ಹೇಳೋಣ. ಇಲ್ಲಿ ಫಸ್ಟ್ ಬಾಡಿನ ನಾವು ಕೆಳಗಡೆಗೆ ಎಸಿತಾ ಇದ್ದಾರೆ ವಿತ್ ಸಮ್ ವೆಲಾಸಿಟಿ u. ಓಕೆ, ಸೆಕೆಂಡ್ ಬಾಡಿ ಇಸ್ ಥ್ರೋನ್ ಹಾರಿಜಾಂಟಲಿ ವಿತ್ ದ ಸೇಮ್ ಸ್ಪೀಡ್ ಅಂತ ಹೇಳ್ತಾರೆ, ದ ಸೇಮ್ ಸ್ಪೀಡ್. ಅರ್ಥಾತ್ ದೆನ್ ವಾಟ್ ಈಸ್ ದ ಸಿ ಹಿಯರ್ ವಾಟ್ ಈಸ್ ದ ವೆಲಾಸಿಟಿ ಆಫ್ ದ ಬಾಡಿ ಓಕೆ ಇನ್ ರೀಚಿಂಗ್ ದ ಗ್ರೌಂಡ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಎರಡು ಬಾಲ್ಸು ಗ್ರೌಂಡ್ಗೆ ಸೇರಬೇಕು ಅಂತಂದರೆ ದೇ ಹ್ಯಾಸ್ ಟು ಟ್ರಾವೆಲ್ ದ ಸೇಮ್ ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಹೆಚ್. ನಮಗೆ ಗೊತ್ತಿದೆ ವಿ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ 2gh ಅಲ್ವಾ. ಹಾಗಾಗಿ ಏನು ಬರ್ಬೋದು ನಮಗಿಲ್ಲಿ ಅಂತಂದರೆ ವಿ ಕ್ಯಾನ್ ಸೇ v1 ಈಸ್ ಈಕ್ವಲ್ಸ್ ಟು ರೂಟ್ ಆಫ್, ಓಕೆ ಇಲ್ಲಿ ಕಂಪ್ಲೀಟಾಗಿ ಬರೀತೀನಿ ನೋಡಿ, ವಿ ಇಸ್ ಈಕ್ವಲ್ ಟು ಏನು ಬರೀಬೋದು ನಾವಿಲ್ಲಿ, ಜಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಯು ಸ್ಕ್ವೇರ್ ಪ್ಲಸ್ 2gh ಅಂತ ಬರುತ್ತಲ್ವ ಈ ಫಾರ್ಮುಲಾ ಬೇಸ್ ಮಾಡಿಕೊಂಡು. ಸೊ ಇಟ್ ಈಸ್ ಈಕ್ವಲ್ಸ್ ಟು 2gh ಅಂತ ಬರುತ್ತೆ. v2 ವಿಲ್ ಆಲ್ಸೋ ಬಿಕಮ್ ಈಕ್ವಲ್ಸ್ ಟು ರೂಟ್ ಆಫ್ ಯು ಸ್ಕ್ವೇರ್ ಪ್ಲಸ್ 2gh ಅಂತಲೇ ಬರುತ್ತೆ.
ದೇರ್ ಫೋರ್ ಇವೆರಡರ ರೇಷಿಯೋ ನಾವು ತಗೊಂಡಿದ್ದಾಗ ವಿಲ್ ಗೆಟ್ 1:1 ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಆಪ್ಷನ್ನ ಸಿ. ಅರ್ಥ ಆಗ್ತದಲ್ವಾ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ ನೋಡೋಣ. ನೋಡಿ ಇಲ್ಲಿ 2 bullets ಆರ್ ಫೈರ್ಡ್ ಸೈಮಲ್ಟೇನಿಯಸ್ಲಿ ಹಾರಿಜಾಂಟಲಿ ಆ್ಯಂಡ್ ವಿತ್ ಡಿಫರೆಂಟ್ ಸ್ಪೀಡ್ಸ್ ಫ್ರಮ್ ದ ಸೇಮ್ ಪ್ಲೇಸ್ ಅಂತ ಹೇಳ್ತಾ ಇದ್ದಾರೆ. ಫ್ರಮ್ ದ ಸೇಮ್ ಪ್ಲೇಸ್ ವಿಚ್ ಬುಲೆಟ್ ವಿಲ್ ಹಿಟ್ ದ ಗ್ರೌಂಡ್ ಫಸ್ಟ್ ಅಂತ ಹೇಳ್ತಾ ಇದ್ದಾರೆ. ವಿಲ್ ಹಿಟ್ ದ ಗ್ರೌಂಡ್ ಫಸ್ಟ್. ಸಿ ಹಿಯರ್ ಒಂದು ಸಮ್ ಪ್ಲೇಸಿಂದ ನಿಮಗೆ 2 ಬುಲೆಟ್ಸ್ನ ಎಸ್ತಿದ್ದಾರೆ. ಲೆಟ್ ಅಸ್ ಸೇ 1, ಓಕೆ, ಅಂಡ್ ಅದರ್ ಒನ್ ಈಸ್ ಆಲ್ಸೋ ದೇರ್ 2 ವಿತ್ ಸೇಮ್ ಸ್ಪೀಡ್ ಅಂತ ಸೇಮ್ ಸ್ಪೀಡ್. ಸಾರಿ, V1 ಲೆಟ್ ಅಸ್ ಸೇ ಫಸ್ಟ್ ಒನ್ ಬಂದ್ಬಿಟ್ಟು V1 ಬಂದಿದೆ. V2 ಇಸ್ ಅ ಸೆಕೆಂಡ್ ಬಾಲ್ ಸ್ಪೀಡ್ ಅಂತ ತಗೊಳ್ಳೋಣ. ವಿಚ್ ವಿಲ್ ಹಿಟ್ ಅಂತ ಫಸ್ಟ್ ಅಂತಂದರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟೈಮ್, ಅಂದರೆ ಯಾವ ಬಾಲ್ ಬೇಗ ಬಂದು ರೀಚ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನಮಗೆ ಗೊತ್ತಿದೆ ಆಲ್ರೆಡಿ ನಿಮಗೆ ಟೈಮ್ ಟು ರೀಚ್ ದ ಗ್ರೌಂಡ್ ಇಸ್ ಈಕ್ವಲ್ಸ್ ಟು √2h/g ಅಂತ ಹೇಳ್ತಾ ಇದ್ದಾರೆ. ಸೊ ಟಿ ಈಸ್ ಪ್ರಪೋರ್ಷನಲ್ ಟು √h ಅಲ್ವಾ. ಎರಡೂ ಬಾಲ್ಸ್ ನಿಮಗೆ ಸೇಮ್ ಹೈಟಿಂದನೇ ನಿಮಗೆ ಥ್ರೋ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಸ್ಪೀಡ್. ದೇರ್ ಫೋರ್ ವಿ ಕ್ಯಾನ್ ಸೇ ಏನು ಹೇಳ್ಬೋದು ನಮಗೆ, T1 is equals to T2, and that means both the balls will reach the ground at the same time ಅಂತ ಹೇಳ್ತೀವಿ. ಸೊ ಅಂದರೆ ಬೋತ್ ದ ಬಾಲ್ಸ್ ವಿಲ್ ರೀಚ್ ಸೈಮಲ್ಟೇನಿಯಸ್ಲಿ, ಒಂದೇ ಸರಿ ರೀಚ್ ಆಗುತ್ತೆ ಅಂತ ಹೇಳ್ಬೋದು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಥಿಂಗ್ ಏನದು ಅಂತ ನೋಡೋಣ. ಎ ಬಾಡಿ is thrown horizontally with a velocity 2gh ಅಂತ ಹೇಳಿದ್ದಾರೆ ಫ್ರಮ್ ದ ಟಾಪ್ ಆಫ್ ಎ ಟವರ್. ಒಂದು ಟವರ್ನ ನಾವು ಕನ್ಸಿಡರ್ ಮಾಡೋಣ. ದರ್ ಈಸ್ ಎ ಬಾಡಿ ವಿಚ್ ಈಸ್ ಥ್ರೋನ್ ವಿತ್ ಎ ವೆಲಾಸಿಟಿ ಈಕ್ವಲ್ ಟು ರೂಟ್ 2gh ಅಂತ ಕೊಟ್ಟಿದ್ದಾರೆ. 2gh. ಓಕೆ, ಇಟ್ ಸ್ಟ್ರೈಕ್ಸ್ ದ ಲೆವೆಲ್ ಗ್ರೌಂಡ್. ಸಿ ಹಿಯರ್, strikes the level ground through the foot of a tower at a distance equal to x ಅಂತ ಹೇಳ್ತಾ ಇದ್ದಾರೆ. x ದೂರದಲ್ಲಿ ಅದು ಫುಟ್ ಆಫ್ ದ ಟವರ್ ರೀಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂದರೆ ರೇಂಜ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ಹೆಚ್ ಇಯರ್? ಹೆಚ್ ಅಂದರೆ ಹೈಟ್ ಆಫ್ ದ ಟವರ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. See here, what is the range formula here? Range is equals to V into time. V ಅಂದರೆ ಎಷ್ಟಪ್ಪ ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ? 2gh ಅಲ್ವರಿ. 2gh. ಟೈಮ್ ಅಂತಂದರೆ √2h/g ಅಂತ ಗೊತ್ತಿದೆ. ಸೊ ಈ 2gh ನ ರೂಟ್ ಒಳಗಡೆ ತಗೊಂಡು ಹೋಗೋಣ, ಏನು ಬರುತ್ತೆ ನೋಡೋಣ. ಸೊ ವಿ ಕ್ಯಾನ್ ಸೇ ದಟ್ 2gh ಅಲ್ವಾ ಅಲ್ಲಿ ಹೇಳ್ತಿರೋದು ನಿಮಗೆ. ಇಲ್ಲೇನೋ ಮಿಸ್ ಆಗಿದ್ದಂಗಿದೆ. ಸೊ ಹೀಗೆ ಮಾಡಿದ್ದೀವಿ ಅಂತಂದರೆ ನಮಗೆ ಆಪ್ಷನ್ ನಿಮಗೆ ಬರ್ತಾ ಇಲ್ಲ. ಸೊ ಬೆಟರ್ ನಿಮಗೆ ಚೇಂಜ್ ಮಾಡ್ಕೊಳ್ಳಿ. ಇದು √2gh ಆಗಿರುತ್ತೆ. V is equals to √2gh. ಪ್ಲೀಸ್ ಚೇಂಜ್ ಮಾಡಿ, ವಿಲ್ ಗೆಟ್ ದ ಆನ್ಸರ್. ನೋಡಿ √2gh ಬರುತ್ತೆ. ಸೊ ಇಟ್ ಈಸ್ ಈಕ್ವಲ್ಸ್ ಟು √2gh ಇಂಟು 2h/g. ಸೊ ಹೆಚ್ ನಿಮ್ಗೆ ಎರಡು ಕ್ಯಾನ್ಸಲ್, ಜಿ ಎರಡು ಕ್ಯಾನ್ಸಲ್ ಆಗುತ್ತೆ. ಸಾರಿ, ಇಲ್ಲಿ ಮತ್ತೆ ಮಿಸ್ ಆಯಿತು. √2gh ಇಂಟು 2h/g. ಜಿ ಎರಡು ಕ್ಯಾನ್ಸಲ್ ಆಗಿದ್ದಾಗ ನಿಮಗೆ ಆನ್ಸರ್ ಬಂದ್ಬಿಟ್ಟು 2h ಅಂತ ಬರುತ್ತೆ. ದಿಸ್ ಇಸ್ ದ ಎಕ್ಸ್ ವ್ಯಾಲ್ಯೂ. ರೇಂಜ್ ವ್ಯಾಲ್ಯೂ. ಸೊ ವಿಲ್ ಗೋ ವಿತ್ ಆಪ್ಷನ್ ಸಿ. ಆಪ್ಷನ್ನ ಸಿ. ಅರ್ಥ ಆಯ್ತಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ನಾವು ನೋಡೋಣ. ಎಸ್, ಪ್ರಾಬ್ಲಮ್ ದೀಸ್ ಆರ್ ದ ಎಕ್ಸಾಂಪಲ್ಸ್. ನಿಮಗೆ ಹಾರಿಜಾಂಟಲ್ ಪ್ರೊಜೆಕ್ಟೈಲ್ ಮೇಲೆ ನಿಮಗೆ ಎಕ್ಸಾಂಪಲ್ಸ್ ನಿಮಗೆ ಕೊಟ್ಟಿದ್ದೀನಿ. ನಾವು ಲೆಟ್ ಅಸ್ ಸಿ ದ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್, ಪ್ರೊಜೆಕ್ಟೈಲ್ ಮೋಷನ್ ಆನ್ ಅನ್ ಇನ್ಕ್ಲೈನ್ಡ್ ಪ್ಲೇನ್. ಓಕೆ, ಇನ್ಕ್ಲೈನ್ ಪ್ಲೇನ್ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ಜೆ ಅಡ್ವಾನ್ಸ್ಡ್ ಲೆವೆಲ್ ಹೋಗಿದ್ದಾಗ ತುಂಬ ಡೆಪ್ತಾಗಿ ಹೋಗ್ತೀವಿ. ಆದರೆ ನಿಮಗೆ ನೀಟಲ್ಲಿ ಇಲ್ಲಿವರೆಗೂ ಕೊಟ್ಟಿಲ್ಲ, ಆದರೆ ಕೊಡಬಹುದೇನೋ ಅಂತ ಅಂದ್ಬಿಟ್ಟು ನಿಮಗೆ ಜಸ್ಟ್ ಫಾರ್ಮುಲಾ ಎಷ್ಟು ಬೇಕೋ ಅಷ್ಟು ಮಾತ್ರ ನಿಮಗೆ ಕೊಡ್ತೀನಿ. ಅದನ್ನು ಮಾತ್ರ
ತಗೊಂಡು ಓದಿ ಪ್ರಾಕ್ಟೀಸ್ ಮಾಡಿ. ಯು ವಿಲ್ ಗೆಟ್ ಅನ್ ಐಡಿಯಾ. ಪ್ರೊಜೆಕ್ಟೈಲ್ ಮೋಷನ್ ಆನ್ ಆನ್ ಇನ್ಕ್ಲೈನ್ಡ್ ಪ್ಲೇನ್. ಆನ್ ಆನ್ ಇನ್ಕ್ಲೈನ್ಡ್ ಪ್ಲೇನ್, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ತುಂಬ ಚೆನ್ನಾಗಿರುತ್ತೆ ನೋಡಿ ಹೇಗೆ ಅನಲೈಸ್ ಮಾಡಬಹುದು ಅಂತ ಈ ಒಂದು ಕಾನ್ಸೆಪ್ಟ್ನ. ಸೊ inclined plane ಅಂತ ಹೇಳ್ತಾರೆ, inclined plane. So what is this inclined plane? How can we explain this inclined plane ಅಂತಂದಾಗ projectile motion inclined plane. So let us consider an inclined plane and theta is the angle of inclination ಅಂತ ತಗೊಳ್ಳೋಣ. ಒಂದು ನಿಮಿಷ ನೀಟಾಗಿ ಹಾಕ್ತೀನಿ ಡಯಾಗ್ರಾಮ್ನ. So see here, whenever we consider an inclined plane, so see here, let us consider an inclined plane. ಥೀಟಾ ಅನ್ನೋದು ನಿಮಗೆ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಅಂತ ತಗೊಳ್ಳೋಣ. ಸೊ ಥೀಟಾ ಅನ್ನೋದಕ್ಕಿಂತ ಬೆಟರ್ ಯು ಕ್ಯಾನ್ ಟೇಕ್ ಆಲ್ಫಾ ಅಂತಲೇ ತಗೊಳ್ಳೋಣ, ಚೆನ್ನಾಗಿರುತ್ತೆ. ಸೊ ಲೆಟ್ ಆಲ್ಫಾ ಈಸ್ ದ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಅಂತ ಹೇಳೋಣ. ಆಲ್ಫಾ ಈಸ್ ದ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್. ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ, ಆಲ್ಫಾ ಈಸ್ ದ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್. ಸೊ ಇಲ್ಲಿ ನಿಮಗೆ ಇನ್ಕ್ಲೈನ್ಡ್ ಪ್ಲೇನ್ ಮೇಲೆ ನಾವು ಓದಬೇಕು, ಹಾಗಾಗಿ ಇನ್ಕ್ಲೈನ್ಡ್ ಪ್ಲೇನ್ ಅನ್ನೋದು ನಮಗೆ ರೆಫರೆನ್ಸ್ ಆಗಿರುತ್ತೆ. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಇನ್ಕ್ಲೈನ್ಡ್ ಪ್ಲೇನ್ ಇದಲ್ವಾ, ಅಲಾಂಗ್ ದ ಇನ್ಕ್ಲೈನ್ಡ್ ಪ್ಲೇನ್ ವಿ ಕ್ಯಾನ್ ಟೇಕ್ ಇಟ್ ಆಸ್ ಎಕ್ಸ್ ಆಕ್ಸಿಸ್ ಅಂತ ನಾವು ತಗೋಬಹುದು. ಅದೇ ನಿಮಗೆ ಪರ್ಪೆಂಡಿಕ್ಯುಲರ್ ಟು ಇನ್ಕ್ಲೈನ್ಡ್ ಪ್ಲೇನ್ ವೈ ಆಕ್ಸಿಸ್ ಅಂತ ನಾವು ಕನ್ಸಿಡರ್ ಮಾಡೋಣ. ಇವಾಗ ನಾವು whenever a body is projected with some velocity u, ಏನಾಗುತ್ತೆ, it moves in a parabolic path and it strikes the inclined plane at some point. Let us say that point is a ಅಂತ ಕನ್ಸಿಡರ್ ಮಾಡೋಣ. Okay, let theta is angle of inclination. Angle of projection ರೀ. theta ಅನ್ನೋದು ಆಂಗಲ್ ಆಫ್ ಪ್ರೊಜೆಕ್ಷನ್ ಆಗಿರುತ್ತೆ. ಥೀಟಾ ಈಸ್ ಕಾಲ್ಡ್ ಆಸ್ ಆಂಗಲ್ ಆಫ್ ಪ್ರೊಜೆಕ್ಷನ್. ಓಕೆನಾ? ನೌ ಸಿ ಹಿಯರ್, ಹೌ ಟು ಎಕ್ಸ್ಪ್ಯಾಂಡ್ ಆರ್ ಹೌ ಟು ಅನಲೈಸ್ ಅಂತಂದರೆ, ಸೊ ಯು ಇದಲ್ವಾ ನಿಮಗೆ, ಯು ಇದೆ. ಸೊ ಅಲಾಂಗ್ ದ ಪ್ಲೇನ್ ಇದನ್ನು ಯು ಎಕ್ಸ್ ಅಂತ ಬರೀಬಹುದು. ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ನ ಯು ವೈ ಅಂತ ಬರೀಬಹುದು. ಸೊ ವಾಟ್ ಈಸ್ ಯು ಎಕ್ಸ್ ವ್ಯಾಲ್ಯೂ ಹಿಯರ್? ಯು ಎಕ್ಸ್ನ ನಾವು ಬೇಕಾದರೆ ಯು ಪ್ಯಾರಲಲ್ ಅಂತನೂ ಬರಿತೀವಿ, ಬಿಕಾಸ್ ಇಟ್ ಈಸ್ ಪ್ಯಾರಲಲ್ ಟು ದ ಇನ್ಕ್ಲೈನ್ಡ್ ಪ್ಲೇನ್ ಅಲ್ವಾ, ಹಾಗಾಗಿ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು ಯು ಕಾಸ್ ಥೀಟಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಯು ವೈ ಅನ್ನೋದೇನಾಗುತ್ತೆ ನೋಡಿ, ಇಟ್ ಈಸ್ ಈಕ್ವಲ್ಸ್ ಟು ಯು ಪರ್ಪೆಂಡಿಕ್ಯುಲರ್ ಅಲ್ವಾ, ಸೊ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು ಯು ಸೈನ್ ಥೀಟಾ ಅಂತ ಬರಿಬಹುದು. ಯು ಸೈನ್ ಥೀಟಾ. ಅರ್ಥ ಆಯ್ತಾ? ಇವಾಗ ನಾವು ಬೇಕಾಗಿರೋದು ವಾಟ್ ಈಸ್ ಆಕ್ಸಲರೇಷನ್ ಆಫ್ ದಿಸ್ ಪ್ರೊಜೆಕ್ಟೈಲ್ ವಿಚ್ ಈಸ್ ಮೂವಿಂಗ್ ಆನ್ ಅನ್ ಇನ್ಕ್ಲೈನ್ಡ್ ಪ್ಲೇನ್ ಅಂತ ಹೇಳ್ತಾರೆ. ಆಕ್ಸಲರೇಷನ್ ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೆ ಆಕ್ಸಲರೇಷನ್ ಅಂದರೆ ಬೇರೆ ಏನೂ ಅಲ್ಲ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತಲೇ ಹೇಳ್ತೀವಿ. ಸೊ ಇಲ್ಲೊಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. ಜನರಲ್ ಆಗಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋದು ವರ್ಟಿಕಲಿ ಡೌನ್ವರ್ಡ್ ಆಕ್ಟ್ ಮಾಡ್ತಾ ಇರುತ್ತೆ. ಇಫ್ ದಿಸ್ ಈಸ್ ಆಲ್ಫಾ, ದಿಸ್ ವಿಲ್ ಆಲ್ಸೋ ಬಿಕಮ್ ಈಕ್ವಲ್ ಟು ಆಲ್ಫಾ. ಸೊ ಹಾಗಾಗಿ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಏನಾಗಿರುತ್ತೆ ಅಂತಂದರೆ, ಎ ಪರ್ಪೆಂಡಿಕ್ಯುಲರ್ ಅನ್ನೋದು ನಿಮಗೆ ಜಿ ಕಾಸ್ ಆಲ್ಫಾ ಆಗಿರುತ್ತೆ. ಎ ಅಲಾಂಗ್ ದ ಪ್ಲೇನ್ ಏನಾಗಿರುತ್ತೆ ಒಂದ್ಸರಿ ನೋಡಿ, ಎ ಅಲಾಂಗ್ ದ ಪ್ಲೇನ್ ಅಂತ ಪ್ಯಾರಲಲ್ ವಿಚ್ ಈಸ್ ಈಕ್ವಲ್ಸ್ ಟು ಮೈನಸ್ ಜಿ ಸೈನ್ ಆಲ್ಫಾ. ಮೈನಸ್ ಆಗಿ ಬರಿತಾ ಇದ್ದೀವಿ ಅಂತಂದಾಗ ಇಟ್ ವಿಲ್ ಬಿ ಆಕ್ಟಿಂಗ್ ಡೌನ್ ದ ಪ್ಲೇನ್ ಅಂತ ಹೇಳ್ತಾರೆ, ಡೌನ್ ದ ಪ್ಲೇನ್. ಗೊತ್ತಾಯ್ತಲ್ವಾ? ಸೊ ದೀಸ್ ಆರ್ ದ ಕಾನ್ಸೆಪ್ಟ್ಸ್, ದೀಸ್ ಆರ್ ದ ಕ್ವಾಂಟಿಟೀಸ್, ಹೌ ಇಟ್ ಶುಡ್ ಬಿ ರಿಸಾಲ್ವ್ಡ್, ಯಾವ ರೀತಿ ರಿಸಾಲ್ವ್ ಮಾಡಬೇಕು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವಾಗ ನಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಇಂಪಾರ್ಟೆಂಟ್ ಕ್ವಾಂಟಿಟೀಸ್ ಏನು ಬೇಕು ಅನ್ನೋದನ್ನ ನೋಡೋಣ. ಸಿ ಹಿಯರ್, ಫಸ್ಟ್ ಒನ್ ನಮ್ಗೆ ಬೇಕಾಗಿರೋದು ಟೈಮ್ ಆಫ್ ಫ್ಲೈಟ್. ಜನರಲ್ ನಮಗೆ ಗೊತ್ತಿದೆ ಟೈಮ್ ಆಫ್ ಫ್ಲೈಟ್ ಫಾರ್ಮುಲಾ ಏನಿದೆ ನಮಗಿಲ್ಲಿ,
2u sin theta ಡಿವೈಡ್ ಬೈ g ಅಲ್ವಾ. ಯೂಸಿಂಗ್ ದಿಸ್ ಏನು ಬರಿಬೋದು ನಾವಿಲ್ಲಿ ಅಂತಂದಾಗ ಟೈಮ್ ಆಫ್ ಫ್ಲೈಟ್ ಇಸ್ ಈಕ್ವಲ್ಸ್ ಟು 2u ಪರ್ಪೆಂಡಿಕ್ಯುಲರ್ ಡಿವೈಡ್ ಬೈ a ಪರ್ಪೆಂಡಿಕ್ಯುಲರ್ ಅಂತ ತಗೊಳ್ತೀವಿ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. u ಪರ್ಪೆಂಡಿಕ್ಯುಲರ್ ಅಂದ್ರೆ ಏನು ಬಂದು ನಮಗಿಲ್ಲಿ u ಪರ್ಪೆಂಡಿಕ್ಯುಲರ್ ಈಸ್ ಈಕ್ವಲ್ಸ್ ಟು u sin theta. ಓಕೆ, ಅದೇ ರೀತಿ a ಪರ್ಪೆಂಡಿಕ್ಯುಲರ್ ಅನ್ನೋದು g cos ಆಲ್ಫಾ ಆಗುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಸಿಂಪ್ಲಿಫೈ ಮಾಡ್ತೀವಿ, ಯು ವಿಲ್ ಗೆಟ್ 2u sin theta ಡಿವೈಡ್ ಬೈ g cos ಆಲ್ಫಾ ಆಗುತ್ತೆ. Okay, in the same manner, maximum height. What is this maximum height along the plane anta kodtare. Maximum height along the plane. How can you simplify this? Nodi illi. This will be the maximum height. ಅರ್ಥ ಆಗ್ತದಲ್ವಾ? ಡಯಾಗ್ರಾಮ್ನ ನೀಟಾಗೆ ನೋಡಿ ನಿಮಗೆ ಗೊತ್ತಾಗತ್ತೆ. ಹೆಚ್ ಅನ್ನೋದು ನಿಮಗೆ ಮ್ಯಾಕ್ಸಿಮಮ್ ಹೈಟ್ ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಹೈಟ್ ಜನರಲ್ ಫಾರ್ಮುಲಾ ಏನ್ರಿ ನಿಮಗೆ ನಾರ್ಮಲ್ ಆಬ್ಲಿಕ್ ಪ್ರೊಜೆಕ್ಟೈಲಲ್ಲಿ ಇಟ್ಸ್ ನಥಿಂಗ್ ಬಟ್ uy² ಡಿವೈಡ್ ಬೈ 2g ತಾನೆ. ಅದೇ ರೀತಿ ನಿಮಗೆ uy ಅಂದರೆ ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ ಡಿವೈಡ್ ಬೈ 2a ಪರ್ಪೆಂಡಿಕ್ಯುಲರ್ ಅಂತ ತಗೊಳ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ u² sin² ಡಿವೈಡ್ ಬೈ 2g cos ಆಲ್ಫಾ ಅಂತ ಬರುತ್ತೆ. ಇನ್ ದ ಸೇಮ್ ಮ್ಯಾನರ್ ರೇಂಜ್. ವಾಟ್ ಇಸ್ ದ ರೇಂಜ್? ರೇಂಜ್ ಅನ್ನೋದು ಯಾವತ್ತೇ ಆಗಲಿ ನಿಮಗೆ ಏನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇಟ್ ಈಸ್ ಅ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್. ಇಟ್ ಇಸ್ ಅ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಪ್ರೊಜೆಕ್ಟೈಲ್ ಓಕೆ ಅಲಾಂಗ್ ದ ಇನ್ಕ್ಲೈನ್ಡ್ ಪ್ಲೇನ್ ಅಂತ ಹೇಳ್ತಾ. ದಟ್ ಈಸ್ OA. ನೋಡಿ, ಓ ಇಂದ ಎಗೆ ಇರತಕ್ಕಂಥ ಡಿಸ್ಟೆನ್ಸ್ನ ರೇಂಜ್ ಅಂತ ಕರಿತೀವಿ. ದೇರ್ ಫೋರ್ ವಿ ಕ್ಯಾನ್ ರೈಟ್ ರೇಂಜ್ ಅನ್ನೋದು ಯಾವತ್ತೇ ಆಗಲಿ ಹಾರಿಜಾಂಟಲ್ ಡಿಸ್ಟೆನ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ದೇರ್ ಫೋರ್ ವಿ ಕ್ಯಾನ್ ರೈಟ್ ಜನರಲ್ ಫಾರ್ಮುಲಾ ಏನ್ರಿ ರೇಂಜ್ಗೆ ನಿಮ್ಗೆ ಇಲ್ಲಿ ux ಇಂಟು ಟಿ ಪ್ಲಸ್ ಹಾಫ್ AXT². ಇಲ್ಲಿ ಟಿ ಪ್ಲೇಸಲ್ಲಿ ನಾವೇನು ಬರಿಬೇಕು? ಇಲ್ಲಿ ಟೈಮ್ ಆಫ್ ಫ್ಲೈಟ್ ಬರಿಬೇಕು. ಟೈಮ್ ಆಫ್ ಫ್ಲೈಟ್. ದೇರ್ ಫೋರ್ ವಿ ಕ್ಯಾನ್ ರೈಟ್ ux ಇಂಟು ಟಿ ಪ್ಲಸ್ ಹಾಫ್ AX ಇಂಟು T². ಗೊತ್ತದ? AX ಅಂತಂದ್ರೆ ಅಲಾಂಗ್ ದ ಪ್ಲೇನ್ ಆಗಿರೋದ್ರಿಂದ ಪ್ಯಾರಲಲ್ ಕಾಂಪೊನೆಂಟ್ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ವಿ ಕ್ಯಾನ್ ರೈಟ್ u ಪ್ಯಾರಲಲ್ ಇಂಟು ಟಿ ಪ್ಲಸ್ ಹಾಫ್ a ಪ್ಯಾರಲಲ್ ಇಂಟು T² ಅಂತ ಬರಿತೀವಿ. ನೋಡಿ, ಸಬ್ಸ್ಟಿಟ್ಯೂಟ್ ಮಾಡಿ. Substituting the values of u parallel and a parallel and time of flight, simplify ಮಾಡಿದ್ರೆ you will get this answer 2u² sin theta into cos theta ಬರಬೇಕು. ನಾರ್ಮಲ್ ಆಗಿ ಆಬ್ಲಿಕ್ ಅಲ್ಲಿ ಇಲ್ಲಿ ಥೀಟಾ ಪ್ಲಸ್ ಆಲ್ಫಾ ಅಂತ ಬರುತ್ತೆ ಡಿವೈಡ್ ಬೈ g cos² ಆಲ್ಫಾ ಅಂತ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಸ್ಪೆಷಲ್ ಕೇಸಸ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ದಟ್ ಈಸ್ ನಿಮ್ಮ MCQs ಕೇಳಿದರೆ ಪ್ರೀವಿಯಸ್ ಇಯರ್ಸ್ ಎಕ್ಸಾಮಿನೇಷನ್ಸ್ ಅಲ್ಲಿ ಏನದು ಅಂತ ಡೈರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನ ನೆನಪಿಟ್ಕೊಂಡು ಅದು ಪ್ರಾಕ್ಟೀಸ್ ಮಾಡಿ ನೆನಪಿಟ್ಕೊಳ್ಳಿ, ಡೆಫಿನೆಟ್ ಆಗಿ ನೀವು ಆನ್ಸರ್ ಮಾಡಬಹುದು. ಮ್ಯಾಕ್ಸಿಮಮ್ ರೇಂಜ್ ಯಾವಾಗ ನಡೆಯುತ್ತೆ ಅಂತಂದ್ರೆ ವೆನ್ ಆಂಗಲ್ ಆಫ್ ಪ್ರೊಜೆಕ್ಷನ್ ಇಸ್ ಈಕ್ವಲ್ಸ್ ಟು π/4 ಮೈನಸ್ α/2 ಅಂತ ಹೇಳ್ತಾರೆ. ಈ ವ್ಯಾಲ್ಯೂ ಎಷ್ಟು ಬರುತ್ತೋ ಅಷ್ಟು ವ್ಯಾಲ್ಯೂ ಅಲ್ಲಿ ನಾವು ಬಾಡಿನ ಪ್ರೊಜೆಕ್ಟ್ ಮಾಡಿದ್ರೆ ಅವಾಗ ಅದು ಮ್ಯಾಕ್ಸಿಮಮ್ ರೇಂಜ್ಗೆ ಹೋಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ನಾವು ಸೆಕೆಂಡ್ ಒನ್ ಏನಪ್ಪಾ ಅಂತಂದಿದಾಗ ರೇಂಜ್ ಆರ್ ಮ್ಯಾಕ್ಸಿಮಮ್ಗೆ ಫಾರ್ಮುಲಾ ಏನು ಅಂತಂದಾಗ ಜನರಲ್ ಆಗಿ u²/g ಅಲ್ವಾ. ಆಬ್ಲಿಕ್ ಪ್ರೊಜೆಕ್ಟೈಲ್ ಅಲ್ಲಿ ನಿಮಗೆ ಆರ್ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಜಸ್ಟ್ u²/g. ಓಕೆ, ಸೊ u²/g ಇಂಟು 1 + sin ಆಲ್ಫಾ ಆಗತ್ತೆ ಇಲ್ಲಿ ನಿಮಗೆ. ಸೊ ಯಾವಾಗ ಅಂತಂದಾಗ ವೆನ್ ದ ಬಾಡಿ ಈಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ ಅಲಾಂಗ್ ದ ಪ್ಲೇನ್ ಅಂತ ಹೇಳ್ತಾರೆ. ಅಲಾಂಗ್ ದ ಪ್ಲೇನ್ ಅದೇ ನಿಮಗೆ ಪ್ಲೇನ್ ಮೇಲೆಯಿಂದ ಡೌನ್ ಕೆಳಕ್ಕೆ ಎಸೆದ್ರೆ ಅವಾಗ ನಿಮಗೆ ಮ್ಯಾಕ್ಸಿಮಮ್ ರೇಂಜ್ ಅನ್ನೋದು u² ಡಿವೈಡ್ ಬೈ g ಇಂಟು 1 - sin ಆಲ್ಫಾ ಅಂತ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಾ? ಪ್ಲಸ್ ಇದ್ರೆ ಅಪ್ವರ್ಡ್ಸ್, ಓಕೆ, ಡೌನ್ವರ್ಡ್ಸ್ ಅಂತ ಸ್ಪೆಸಿಫಿಕ್ ಆಗಿ ಕೇಳ್ತಾರೆ. ಏನು ಹೇಳಲಿಲ್ಲ ಅಂತಂದ್ರೆ ಅಪ್ವರ್ಡ್ಸ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಸೊ ಡೌನ್ವರ್ಡ್ಸ್ ಅಂತಂದಾಗ ಇಲ್ಲಿ ಮೈನಸ್ ಸೈನ್ ಬರುತ್ತೆ. ಸೊ ದೀಸ್ ಆರ್ ದ formulas which you have to learn under the motion of a projectile on an inclined plane. So let us see one numerical ನಾವು ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ ಥಿಂಕ್ ಮಾಡಿ. See here, the maximum range of a rifle bullet on the horizontal ground is 6 kilometer ಅಂತ ಹೇಳ್ತಾ ಇದ್ದಾರೆ. ಆನ್ ಹಾರಿಜಾಂಟಲ್ ಗ್ರೌಂಡ್ ಅಲ್ಲಿ ಓಕೆ ನಿಮಗೆ ಮ್ಯಾಕ್ಸಿಮಮ್ ರೇಂಜ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? ಆರ್ ಮ್ಯಾಕ್ಸಿಮಮ್ ಈಸ್ ಈಕ್ವಲ್ ಟು 6 ಕಿಲೋಮೀಟರ್ ಅಂತ ಹೇಳಿದ್ದಾರೆ. ನಮ್ಮ ಪ್ರಕಾರ ಅದು ನಿಮಗೆ u²/g ಅಂತ ಬರುತ್ತೆ. ನಾವು
what is the maximum range on an inclined plane at theta is equals to 30 degree on inclined plane. On inclined plane, what is the R maximum? ಓಕೆ, ಇಲ್ಲಿ ನಿಮಗೆ ಆಲ್ಫಾ ವ್ಯಾಲ್ಯೂ ಸಹ ನಿಮಗೆ ಕೊಟ್ಟಿದ್ದಾರೆ 30 ಡಿಗ್ರಿ ಅಂತಂದ್ಬಿಟ್ಟು. ಇಲ್ಲಿ ನಿಮಗೆ ಅಪ್ವರ್ಡ್ಸ್ ಡೌನ್ವರ್ಡ್ಸ್ ಅಂತ ಏನು ಮೆನ್ಷನ್ ಮಾಡಿಲ್ಲ, ಹಾಗಾಗಿ ಅಪ್ವರ್ಡ್ಸ್ ಕೇಸ್ ನಾವು ಕನ್ಸಿಡರ್ ಮಾಡಬೇಕು. ಸೊ ಫಾರ್ಮುಲಾ ಏನ್ರಿ ನಮ್ಗೆ ಇಲ್ಲಿ u²/g ಇಂಟು 1 ಪ್ಲಸ್ ಸೈನ್ ಆಲ್ಫಾ ಅಂತ ಬರೀಬಹುದು. ಓಕೆನಾ? ದೇರ್ಫೋರ್ ಇಲ್ಲಿ ನೋಡಿ u²/g ವ್ಯಾಲ್ಯೂ ಎಷ್ಟು ನಿಮಗೆ 6 ಕಿಲೋಮೀಟರ್ ತಾನೆ, ಇಲ್ಲಿ 6/1 ಪ್ಲಸ್ ಸೈನ್ ಆಲ್ಫಾ ಅಂದರೆ 30 ಡಿಗ್ರಿ. ಸೊ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ, R maximum will become equal to 6 sin 30 ಅಂದರೆ 1/2, so it becomes 3/2 ಅಂತ ಹೇಳ್ಬೋದು. 12 / 3 ಅಂತಂದ್ರೆ you will get the answer as 4 kilometers. ಅರ್ಥ ಇದಲ್ವಾ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು? ಸೊ ಆಪ್ಷನ್ ಸಿ ಅಂತ ಹೇಳ್ತೀವಿ. Like that we can solve the numericals based on projectile motion. So ಪ್ರೊಜೆಕ್ಟೈಲ್ ಮೋಷನಲ್ಲಿ ಫಾರ್ಮುಲಾಸ್ ತುಂಬ ಸಿಂಪಲ್ ಆಗಿರುತ್ತೆ, ಈಸಿ ಆಗಿರುತ್ತೆ. ಕೂತ್ಕೊಂಡು ಒಂದ್ಸರಿ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ನಿಮಗೂ ಅಭ್ಯಾಸ ಆಗಿರುತ್ತೆ, ಈಸಿ ಅಂತಲೇ ಅನಿಸುತ್ತೆ. ಸೊ ನಾವೇನಾದರೆ ಮಾಡಿದ್ದೀವೋ ಈ ಪ್ರಾಬ್ಲಮ್ಸ್ ಇನ್ನೂ ಒಂದ್ಸರಿ ಅನಲೈಸ್ ಮಾಡಿ. ಅಷ್ಟೇ ಅಲ್ಲ, ನಿಮಗೆ ಕೊಡತಕ್ಕಂಥ ಪ್ರಾಕ್ಟೀಸ್ ಶೀಟ್ನ ಕೂತ್ಕೊಂಡು ನೀವೇ ಓನಾಗಿ ಸಾಲ್ವ್ ಮಾಡಿ ವಿತೌಟ್ ಸೀಯಿಂಗ್ ಸೊಲ್ಯೂಷನ್ಸ್ ನೋಡ್ದಿರಾ ನೀವೇ ಫಸ್ಟ್ ಸಾಲ್ವ್ ಮಾಡಿ. ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಮಾತ್ರನೇ ಸೊಲ್ಯೂಷನ್ಸ ನೋಡಿ, ಈಸಿಯಾಗೆ ಅರ್ಥ ಆಗುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್. ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ನಿಮಗೆ, ಸರ್ಕ್ಯುಲರ್ ಮೋಷನ್ ಇಸ್ ಆಲ್ಸೋ ಅನ್ ಎಕ್ಸಾಂಪಲ್ ಆಫ್ 2 ಡೈಮೆನ್ಷನಲ್ ಮೋಷನ್. ಆದರೆ ನಮಗೆ ಏನಂತಾರೆ ವರ್ಕ್ ಎನರ್ಜಿ ಪವರಲ್ಲೂ ನಿಮಗೆ ಸರ್ಕ್ಯುಲರ್ ಮೋಷನ್ ಕಾನ್ಸೆಪ್ಟ್ ಬರುತ್ತೆ. ಸೊ ಅದು ಇಲ್ಲಿ ಹಾರಿಜಾಂಟಲ್ ಸರ್ಕ್ಯುಲರ್ ಮೋಷನ್ ಈ ಕಾನ್ಸೆಪ್ಟ್ ಎಲ್ಲ ಸೇರಿ ಸರ್ಕ್ಯುಲರ್ ಮೋಷನ್ ಅಂದರೆ ಸಪರೇಟಾಗಿ ನಿಮಗೆ ಲೆಕ್ಚರ್ ಮಾಡ್ತೀನಿ. ಓಕೆ, ಅದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಡೈರೆಕ್ಟಾಗಿ ಆನ್ಸರ್ ಮಾಡಬಹುದು. ಸರಿನಾ ರೀ? ಸೊ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.